ಆತ್ಮೀಯ ಯುವಕ ಸಂಘದ ಸದಸ್ಯರೇ, ವಿವೇಕಾನಂದರ ಭಕ್ತರೇ, ಈಗಾಗಲೇ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ 3 ಭಾಗಗಳನ್ನು ನೋಡಿದ್ವಿ. ಬಾಲ್ಯ ಜೀವನ ಮತ್ತು ಅವರು ಯುವಕರಾಗಿದ್ದಾಗ ಯಾವ ರೀತಿಯಾದಂತಹ ಜೀವನ ನಡೆಸಿದ್ರು, ಯಾವ ರೀತಿಯ ಕಷ್ಟ ಕೋಟಲೆಗಳನ್ನು ಅನುಭವಿಸಿದ್ರು, ಅದೇ ಸಮಯದಲ್ಲಿ ಯಾವ ರೀತಿಯಾದಂಥ ಶುದ್ಧ ಚಾರಿತ್ರ್ಯವನ್ನು ಕೂಡ ಅವರು ಹೊಂದಿದ್ರು ಅಂತ ನಾವು ನೋಡಿದ್ವಿ. ಅದಲ್ಲದೆ ಭಾರತವನ್ನು ಉದ್ದಗಲಕ್ಕೂ ಸಂಚರಿಸ್ತಾ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಭಾರತದ ನರನಾಡಿಗಳನ್ನು ಅರ್ಥ ಮಾಡಿಕೊಂಡ್ರು ಮತ್ತು ನೂರಾರು ಜನರನ್ನ ಬಡಿದು ಎಬ್ಬರಿಸಿದ್ರು. ರಾಜ ಮಹಾರಾಜರ ಜೀವನಗಳನ್ನು ಬದಲು ಮಾಡಿದ್ರು ಅಂತೇಳಿ ಪರಿವ್ರಾಜಕರಾಗಿದ್ದಾಗ ಏನು ಮಾಡಿದ್ರು ಅಂತ ಕೂಡ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ರು ಅನ್ನುವಂತಹ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಯಾಕಂದರೆ ಅದೇ ಒಂದು ದೊಡ್ಡ ಅಧ್ಯಯನ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸ್ವಾಮಿ ವಿವೇಕಾನಂದರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನೇ ಗಂಟೆಗಟ್ಟಲೆ ಅಧ್ಯಯನ ಮಾಡ್ಬೋದು, ಗಂಟೆಗಟ್ಟಲೆ ಚಿಂತನ ಮಂಥನವನ್ನು ಮಾಡ್ಬೋದು, ಅದೇ ರೀತಿ ಹಲವಾರು ಗಂಟೆಗಳ ಉಪನ್ಯಾಸವನ್ನು ಕೊಡ್ಬೋದು. ಯಾಕಂದರೆ ಈ ಅವತಾರ ಪುರುಷರ ಜೀವನ ಹೇಗಪ್ಪ ಇರುತ್ತೆ ಅಂದರೆ ಅದೊಂದು ಸಾಗರದಷ್ಟು ವಿಶಾಲವಾಗಿರುತ್ತೆ. ನಾವು ಸಾಗರವನ್ನು ಎಷ್ಟೇ ಸುತ್ತಿದ್ರೂ ಕೂಡ ಸಾಗರದ ಕೆಲವು ಭಾಗಗಳು, ಸಮುದ್ರದ ಕೆಲವು ಭಾಗಗಳನ್ನು ಅಷ್ಟೇ ನೋಡಬಹುದು, ಬಿಟ್ಟರೆ ಸಂಪೂರ್ಣವಾಗಿ ಸಾಗರವನ್ನು, ಸಮುದ್ರವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ನೋಡಿದ್ರೂ ಕೂಡ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಕೆಲವೇ ತುಣುಕುಗಳನ್ನು, ಕೆಲವು ಭಾಗವನ್ನು ಮಾತ್ರ ಅರ್ಥ ಮಾಡ್ಕೊಳ್ಬೋದು. ಅದೇ ರೀತಿ ಈ ಅವತಾರ ಪುರುಷರ ಜೀವನವೂ ಕೂಡ. ಮೇಡಮ್ ಕ್ಯಾಲ್ವೆ ಅನ್ನುವಂಥ ಒಬ್ಬ ಪ್ರಸಿದ್ಧ ಗಾಯಕಿ ಅಮೆರಿಕಾದಲ್ಲಿ, ಅವಳು ಎಷ್ಟು ಪ್ರಸಿದ್ಧಳಾಗಿರ್ತಾಳೆ ಅಂತಂದರೆ, ಅವಳ ಗಾಯನ ಏನಾದರೂ ಇದೆ ಅಂತಂದರೆ ಆಗಿನ ಕಾಲದಲ್ಲೇ 19ನೇ ಶತಮಾನದಲ್ಲೇ ನೂರಾರು ಜನ ಸೇರ್ತಾ ಇದ್ರು, ಸಾವಿರಾರು ಜನ ಸೇರ್ತಾ ಇದ್ರು ಆಗಿನ ಕಾಲದಲ್ಲೇ. ಇವತ್ತಿನ ಸೋಷಿಯಲ್ ಮೀಡಿಯಾ ಇಷ್ಟೊಂದೆಲ್ಲ ಇರಲಿಲ್ಲ ಅಂದರೂ ಕೂಡ ಸಾವಿರಾರು ಜನ ಸೇರ್ತಾ ಇದ್ರು. ಅಂಥ ಪ್ರಸಿದ್ಧ ಗಾಯಕಿ ಅವಳು. ಒಂದು ದಿವಸ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾಳೆ. 3 ಸುತ್ತಿನ ಹಾಡುಗಳನ್ನು 3 ಘಟ್ಟದಲ್ಲಿ ಹಾಡಬೇಕಾಗಿರುತ್ತೆ. ಒಂದು ಸುತ್ತಿನ ಹಾಡುಗಳನ್ನು ಹಾಡೋಷ್ಟೊತ್ತಿಗೆ ಅವಳಿಗೆ ತುಂಬ ಸುಸ್ತಾಗ್ಬಿಡುತ್ತೆ. ಸುಸ್ತಾಗೋದಲ್ಲದೆ ಮನೋವೇಗ, ಅಷ್ಟೊತ್ತಿಗಾಗಲೇ ಮಾನಸಿಕ ಖಿನ್ನತೆಯನ್ನು ಸ್ವಲ್ಪ ಅನುಭವಿಸ್ತಾ ಇರ್ತಾಳೆ. ಆವತ್ತಂತೂ ಏನೋ ಅವಳಿಗೆ ಹೇಳಲಾರದಂಥ ಸಂಕಟ. 2ನೇ ಸುತ್ತಿನ ಹಾಡನ್ನೇ ಹಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಹಾಗೂ ಹೀಗೂ ಹಾಡ್ತಾಳೆ. ಆಮೇಲಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆಯೋಜಕರಿಗೆ ಹೇಳ್ತಾಳೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಎಲ್ಲ ಶಕ್ತಿನೂ ನಾನು ಕಳ್ಕೊಂಡಂಗೆ ಆಗ್ತಾ ಇದೆ, ಯಾಕೋ ಸಂಕಟ ಆಗ್ತಾ ಇದೆ, ಏನೋ ಜೀವನದಲ್ಲಿ ಆಗಬಾರ್ದು ಆಗಿದೆ, ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ, ದಯವಿಟ್ಟು ಈ ಕಾರ್ಯಕ್ರಮವನ್ನು ರದ್ದುಗೊಳಿಸಿ, ನನ್ನ ಕೈಲಿ ಆಗೋದಿಲ್ಲ ಅಂತ. ಆದರೆ $1000 ನಾವು ಖರ್ಚು ಮಾಡಿದ್ದೀವಿ ಮೇಡಮ್, ನಾವಾಗ ಮತ್ತೆ ಇದು ಟಿಕೆಟ್ಗಳೆಲ್ಲ ನಾವು ಸೇಲ್ ಮಾಡಿದ್ದೀವಿ, ಹಾಗೆ ನಾವು ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ, ನೀವೇನಾದರೂ ಆಗಲಿ ಕಾರ್ಯಕ್ರಮ ನಡೆಸ್ಕೊಡ್ಲೇಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾರೆ. ಶಕ್ತಿಯನ್ನು ಕಳ್ಕೊಂಡು ಭಾವ ವಿಹ್ವಲತೆಯಲ್ಲಿ ಒಳಗಾಗಿ ಮಾನಸಿಕ ಖಿನ್ನತೆಗಾಗಲೇ ಒಳಗಿದ್ದಂಥ ಮೇಡಮ್ ಕಾಲ್ವೆ ಅತ್ಯಂತ ಕಷ್ಟಪಟ್ಟು 3ನೇ ಸುತ್ತಿನ ಹಾಡನ್ನು ಹಾಡಿ ಎಕ್ಸಾಸ್ಟ್ ಆಗಿ ಬಂದು ಕೂತ್ಬಿಡ್ತಾಳೆ. ಕೂತ್ಬಿಟ್ಟ ಸಮಯದಲ್ಲಿ ಅವಳಿಗೆ ಗೊತ್ತಿಲ್ಲದಂತಹ ಒಂದು ಶೋಚನೀಯ ಪ್ರಸಂಗವನ್ನು ನಡೆದು ಹೋಗಿರುತ್ತೆ. ಏನಪ್ಪ ಅಂದರೆ, ಅವಳಿಗಿದ್ದಂಥ ಒಬ್ಬ ಮಗಳು ಸತ್ತೋಗಿರ್ತಾಳೆ. ಎಷ್ಟೇ ಆಗಲಿ ತಾಯಿಯ ಕರುಳು. ಮಗಳು ಸತ್ತೋಗಿದ್ದು ಭೌತಿಕವಾಗಿ ಅವಳು ಗೊತ್ತಾಗಲಿಲ್ಲ ಕೂಡ ತಾಯಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಅಂತಹ ಅವಳಿಗೆ ಮಾನಸಿಕ ವಿಹ್ವಲ, ಆ ಭಾವನಾತ್ಮಕವಾದಂಥ ಕುಂದು ಕೊರತೆ ಅವತ್ತಿನ ಅನುಭವ ಒಳಗಾಗಿರುತ್ತೆ. ಅದು ಕೇಳಿದ ಮೇಲಂತೂ ಇನ್ನೂ ತುಂಬ ಅವಳಿಗೆ ಬೇಜಾರಾಗುತ್ತೆ. ಮನೆಗೆ ಓಡಿ ಹೋಗ್ತಾಳೆ. ಇದ್ದಂಥ ಒಬ್ಬಳ ಮಗಳನ್ನು ಕಳ್ಕೊಂಡಿರ್ತಾಳೆ. ಆ ಕ್ರಿಯೆಲ್ಲ ಮುಗಿದ ಮೇಲೆ ಇನ್ನು ನಾನು ಹಾಡೋದಿಲ್ಲ ಅಂತೇಳಿ ನಿಶ್ಚಯ ಮಾಡಿಬಿಡ್ತಾಳೆ ಈ ಮೇಡಮ್ ಕಾಲ್ವೆ ಅವತ್ತು. ಅದಲ್ಲದೆ 3 ಬಾರಿ ಈ ಮೇಡಮ್ ಕಾಲ್ವೆ ಎಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ಲಪ್ಪ ಅಂದರೆ, ಅತ್ಯಂತ ಪ್ರಸಿದ್ಧ ಗಾಯಕಿ, ಲಕ್ಷಾಂತರ ರೂಪಾಯಿ ಇದ್ದಂಥ ಮೇಡಮ್ ಕಾಲ್ವೆ ಸಾಯಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ 3 ಬಾರಿ ಅವಳ ಜೀವನದಲ್ಲಿ ಪ್ರಯತ್ನ ಮಾಡ್ತಾಳೆ. ನಾನು ಈ ಘಟನೆಯನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಹಲವಾರು ಯುವಕ ಯುವತಿಯರು, ತರುಣಿಯರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಮಾನಸಿಕ ಖಿನ್ನತೆಗೆ ಒಳಗಾಗಿ ತುಂಬ ಜನ ಇದಕ್ಕೆ ಒಳಗಾಗಿದ್ದಾರೆ. ತುಂಬ ಜನ ಹತ್ರ ಕೌನ್ಸೆಲಿಂಗ್ ಬರ್ತಾ ಇರ್ತಾರೆ ಪ್ರತಿನಿತ್ಯ. ಬರುವಂಥ ಸುಮಾರು ಜನ, 30-40% ಭಾಗ ಯುವಕ ಯುವತಿಯರು ಹೇಳ್ತಾರೆ, ನನಗೆ ಸೂಸೈಡಲ್ ಟೆಂಡೆನ್ಸಿ ಬಂದಿದೆ, ನಾನು ಏನು ಮಾಡಬೇಕು, ಹೇಗೆ ಅದರಿಂದ ಹೊರಗಡೆ ಬರಬೇಕು ಅಂತ. ಇದಕ್ಕೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಉತ್ತರ ಇದೆ. ಸ್ವಾಮಿ ವಿವೇಕಾನಂದರ ಅವಾಗ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅತ್ಯಂತ ಪ್ರಸಿದ್ಧ ವ್ಯಕ್ತಿಯಾಗಿದ್ದರು. ಯಾರೋ ಒಬ್ಬ ಶಿಷ್ಯೆ ಮೇಡಮ್ ಕಾಲ್ವೆಗೆ ಹೇಳ್ತಾಳೆ, ಒಬ್ಬ ಹಿಂದೂ ಸನ್ಯಾಸಿ ಬಂದಿದ್ದಾರೆ, ಅವ್ರ ಹೆಸರು ಸ್ವಾಮಿ ವಿವೇಕಾನಂದರು ಅಂತ, ಅವ್ರ ಹತ್ರ ಬಾ, ನೀನು ಅವ್ರ ಹತ್ರ ಮಾತಾಡು, ಅವ್ರ ಉಪದೇಶಗಳನ್ನು ಪಡ್ಕೋ, ನೀನು ಸರಿ ಆಗ್ತೀಯ ಅಂತ. ಆದರೆ ಮೇಡಮ್ ಕಾಲ್ವೆ ಅವಳೊಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಏನಲ್ಲ, ಧರ್ಮ ಅಧ್ಯಾತ್ಮದಲ್ಲಿ ಅವಳಿಗೇನಂತಹ ಶ್ರದ್ಧೆಯೂ ಇರಲಿಲ್ಲ. ಹಾಗಾಗಿ ಅವಳು ಮೊದಲು ಬರಲಿಲ್ಲ. ಹಲವಾರು ಬಾರಿ ಅವಳ ಸ್ನೇಹಿತೆ ಹೇಳಿದ ಮೇಲೆ ಕೊನೆಗೆ ಒಂದ್ಸರಿ ಬೇರೆ ದಾರಿ ಕಾಣದೆ ಈ ಮೇಡಮ್ ಕಾಲ್ವೆ ಸ್ವಾಮಿ ವಿವೇಕಾನಂದ ನೋಡ್ಲಿಕ್ಕೆ ಬರ್ತಾಳೆ. ಆ ಮೇಡಮ್ ಕಾಲ್ವೆ ಮುಂದೆ ಅವಳ ಸ್ಮೃತಿ ಲೇಖನದಲ್ಲಿ ಮುಂದೆ ಅವಳೇ ಬರೀತಾಳೆ, ಯಾವುದೋ ಒಂದು ಮನೆಗೆ ನಾನು ಹೋಗಿದ್ದೆ, ಆ ಮನೆಗೆ ಹೋದಾಗಲ್ಲ ವೇಟರ್ನ ಹತ್ರ ಸ್ವಾಮಿ ವಿವೇಕಾನಂದರ ಬಗ್ಗೆ ವಿಚಾರಿಸಿದೆ, ಅವರು ನಿಧಾನವಾಗಿ ಬಾಗಿಲನ್ನು ತೆರೆದು ಒಳಗೆ ಇದ್ದಾರೆ ಹೋಗಿ ಅಂಥೇಳಿ ನನಗೆ ಸಿಗ್ನಲ್ನ ಕೊಟ್ಟರು. ನಾನು ಒಳಗಡೆ ಹೋಗಿ ಕೂತ್ಕೊಂಡಾಗ ವಿಚಿತ್ರವಾದ ಭಾರತದ ಪೋಷಾಕನ್ನು ಹಾಕಿಕೊಂಡು ಸ್ವಾಮಿ ವಿವೇಕಾನಂದರು ಧ್ಯಾನಸ್ಥರಾಗಿದ್ದರು.
ಆ ಧ್ಯಾನದ ಮುಖವನ್ನು ಕಂಡಾಗ ನನಗೆ ಅದ್ಭುತ ಅಂತ ಅನ್ನಿಸ್ತು. ಇಂಥ ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ನಾನು ಇದುವರೆಗೂ ಕಂಡಿಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಸ್ವಲ್ಪ ಸಮಯದಲ್ಲಿ ನಿಧಾನವಾಗಿ ಅವರು ಪ್ರಕೃತಿಸ್ಥರಾದರು, ಅಂದರೆ ಧ್ಯಾನದಿಂದ ಕೆಳಗೆ ಇಳಿದ್ರು. ಅರ್ಧ ಬರ್ಧ ಕಣ್ಣನ್ನು ತೆರೆದಿದ್ದಾರೆ. ನನ್ನ ಮುಖವನ್ನು ನೋಡದೆ ನನ್ನ ಹೆಸರನ್ನ ಹೇಳ್ತಾ ನನ್ನ ಜೀವನದ ವೃತ್ತಾಂತವನ್ನೆಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು. ಪ್ರಾರಂಭ ಮಾಡಿ ಆಮೇಲೆ ಹೇಳ್ತಾರೆ, ನಿನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀಯಾ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಇದೆಯಾ, ಯಾಕೆ ಆ ರೀತಿ ಜೀವನವನ್ನು ಕೊನೆಗಾಣಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಜೀವನ ಒಂದು ಸುವರ್ಣ ಅವಕಾಶ, ನೀನು ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ಮೇಲೆ ಬಾ. ನೂರಾರು ಜನರಿಗೆ ಸಂಗೀತದ ರಸದೌತಣವನ್ನು ನೀನು ಕೊಡು ಅಂತೇಳಿ ಹೇಳ್ತಿರ್ತಾರೆ. ಅದು ಹೇಳೋದು ಅಲ್ಲದೆ ಈ ಮೇಡಮ್ ಕ್ಯಾಲ್ವೆಯ ಅತ್ಯಂತ ವೈಯಕ್ತಿಕವಾದಂಥ ಕೆಲವು ಘಟನೆಗಳನ್ನು, ಒಂದೆರಡು ಘಟನೆಗಳನ್ನು ಕೂಡ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅವಳಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಮೇಡಮ್ ಕ್ಯಾಲ್ವೆಗೆ ಅಂದರೆ, ಮೇಡಮ್ ಕ್ಯಾಲ್ವೆಯ ಅತ್ಯಂತ ಆಪ್ತ ಸ್ನೇಹಿತರು ಇಲ್ಲ ಮನೆಯ ಸದಸ್ಯರಿಗೂ ಕೂಡ ಆ ಘಟನೆಯ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅವಳು ಒಬ್ಳಿಗೆ ಬಿಟ್ಟರೆ. ಆದರೆ ಸ್ವಾಮಿ ವಿವೇಕಾನಂದರು ಗೊತ್ತಾಯಿತು. ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾರೆ. ಇವಳಿಗೆ ಆಶ್ಚರ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದ ಕೇಳ್ತಾಳೆ ಇವಳು, ನಿಮ್ಗೆ ಹೇಗೆ ಗೊತ್ತಾಯಿತು ಮಹಾಶಯರೇ? ನಮ್ಮ ಮನೆಯ ಸದಸ್ಯರಿಗೆ, ನನಗೆ ಆಪ್ತ ಸ್ನೇಹಿತರು ಅಂತ ಇರುವಂಥ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ಗೂ ಈ ಘಟನೆಗಳೆಲ್ಲ ಗೊತ್ತಿಲ್ಲ, ನಿಮ್ಗೆ ಹೇಗೆ ಗೊತ್ತು ಅಂತ. ಸ್ವಾಮಿ ವಿವೇಕಾನಂದರು, ನಿನ್ನ ಮನಸ್ಸು ನನಗೆ ತೆರೆದ ಪುಸ್ತಕದಂತೆ, ನಾನು ಏನೇನು ಬೇಕಾದ್ರೂ ತಿಳ್ಕೊಳ್ಬಲ್ಲೆ, ಇದೇನು ಮಹಾ ಅನ್ನುವಂತೆ ಅವ್ರ ಹತ್ರ ಮಾತಾಡಿದ್ರು ಅಂಥೇಳಿ ಮೇಡಮ್ ಕ್ಯಾಲ್ವೆ ಮಾತಾಡ್ತಾ ಮುಂದೆ ಹೇಳ್ತಾಳೆ, ಅವರು ಅವತ್ತು ನನಗೆ ಕೊಟ್ಟಂಥ ಸ್ಫೂರ್ತಿ ನನ್ನ ಇಡೀ ಜೀವನ ಬದಲಾಯಿತು, ನನ್ನ ಆಲೋಚನೆಗಳು ಬದಲಾಯಿತು, ನನ್ನ ಚಿಂತನೆಗಳು ಬದಲಾಯಿತು. ಇವತ್ತು ನಾನು ಏನೇನೆಲ್ಲ ಜೀವನದಲ್ಲಿ ಸಾಧನೆ ಮಾಡಿದ್ದೇನೋ ಅದಕ್ಕೆಲ್ಲ ಮೂಲಭೂತ ಕಾರಣ ಯಾರಪ್ಪ ಅಂದರೆ ಈ ಸ್ವಾಮಿ ವಿವೇಕಾನಂದರು ಅಂತ. ಆಮೇಲೆ ಸ್ವಾಮಿ ವಿವೇಕಾನಂದರು ಮಹಾಸಮಾಧಿಯನ್ನು ಒಂದು 20-30 ವರ್ಷಗಳ ಆದಮೇಲೂ ಕೂಡ ಮೇಡಮ್ ಕ್ಯಾಲ್ವೆ ಭಾರತಕ್ಕೆ ಬಂದು ಬೇಲೂರು ಮಠದಲ್ಲಿ ಹಲವಾರು ಗಂಟೆಗಳಿದ್ದು, ಸ್ವಾಮಿ ವಿವೇಕಾನಂದರ ಕೊಠಡಿಯಲ್ಲಿ, ಸ್ವಾಮಿ ವಿವೇಕಾನಂದರ ಮಂದಿರದಲ್ಲಿ ಹಲವಾರು ಗಂಟೆಗಳು ಕೂತ್ಕೊಂಡು ಮೌನವಾಗಿ ಧ್ಯಾನವನ್ನೇ ಮಾಡಿ ಹೋಗ್ತಾಳೆ. ಹಲವಾರು 3 ದಶಕಗಳಾದಮೇಲೂ ಕೂಡ ಅಂತ ಅಂದರೆ, ಸ್ವಾಮಿ ವಿವೇಕಾನಂದರು ದೇಹವನ್ನು ಬಿಟ್ಟು 3 ದಶಕಗಳಾದಮೇಲೂ ಕೂಡ ಅಂದರೆ ಮೇಡಮ್ ಕ್ಯಾಲ್ವೆ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಹೇಗೆ ಆಗಿತ್ತು ಅಂತೇಳಿ ನಮಗಿಲ್ಲೊಂದು ತುಣುಕು ಸಿಗುತ್ತೆ, ನಮಗೊಂದು ಉದಾಹರಣೆ ಸಿಗುತ್ತೆ. ಈ ಮೇಡಮ್ ಕ್ಯಾಲ್ವೆಗೆ ಸ್ವಾಮಿ ವಿವೇಕಾನಂದರ ಪ್ರಭಾವ ಆಯ್ತಲ್ಲ, ಅವಳೊಬ್ಬ ಪಾಶ್ಚಾತ್ಯ ಮಹಿಳೆ, ಧರ್ಮ ಅಧ್ಯಾತ್ಮ ಗೊತ್ತಿರಲಿಲ್ಲ, ಅವಳು ಹಿಂದೂ ಧರ್ಮಕ್ಕೂ ಸೇರಿದವಳಲ್ಲ. ಆದರೆ ಇವತ್ತು ನಾವು ಕೂಡ ಸ್ವಾಮಿ ವಿವೇಕಾನಂದರ ಜೀವನ ಉಪದೇಶಗಳನ್ನು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ನಮ್ಮ ಮೇಲೆ ಈ ರೀತಿಯಾದ ಪರಿಣಾಮಗಳನ್ನು ಯಾಕಪ್ಪ ಆಗ್ತಾ ಇರಲ್ಲ ಅಂತ ಅಂದರೆ, ನಾವು ನಮ್ಮ ಮನಸ್ಸನ್ನು ತೆರೀತಾ ಇಲ್ಲ. ಹೇಗೆ ಉದಾಹರಣೆಗೆ ಫ್ಲೈಟ್ ಆಕ್ಸಿಡೆಂಟ್ ಏನಾದರೂ ಆಗ್ತಿದೆ ಅಂತ ನಮಗೆಲ್ಲ ಪ್ಯಾರಾಚೂಟ್ ಕೊಟ್ಟು ಎಗರ್ರಿ ಅಂತ ಹೇಳಿದ್ರೆ, ಪ್ಯಾರಾಚೂಟನ್ನು ಇಟ್ಕೊಂಡು ನಾವು ಎಗರಿದ್ವಿ ಅಂದಾಗ ಪ್ಯಾರಾಚೂಟ್ ಓಪನ್ ಆಗಲಿಲ್ಲ ಅಂದರೆ ಹೇಗೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗ್ತದೋ, ನಾವು ಸತ್ತು ಹೋಗ್ತೀವೋ, ಅದೇ ರೀತಿ ಮನಸ್ಸು ಅನ್ನುವಂಥ ಅದ್ಭುತವಾದ ಉಪಕರಣವನ್ನು ನಾವು ಪ್ಯಾರಾಚೂಟ್ ಥರ ಅದು ತೆಗಿಲಿಲ್ಲ, ಅದು ಓಪನ್ ಆಗಲಿಲ್ಲ ಅಂದರೆ ನಮಗೇನೂ ಪ್ರಯೋಜನ ಇಲ್ಲ. ಅದೇ ರೀತಿ ಸ್ವಾಮಿ ವಿವೇಕಾನಂದ ಜೀವನ ಸಂದೇಶಗಳನ್ನು ನಾವು ಒಳಗೆ ತೆಗೆದುಕೊಳ್ಬೇಕು. ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿ ಸ್ವಾಮಿ ವಿವೇಕಾನಂದ ಜೀವನ ಸಂದೇಶಗಳನ್ನು ಒಳಗೆ ತೆಗೆದುಕೊಂಡಿದ್ರೆ ಏನಾಗುತ್ತೆ ಅಂದರೆ, ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ದಂಥ ಮೇಡಮ್ ಕ್ಯಾಲ್ವೆ ಮುಂದೆ ಯಶೋಗಾಥೆಯನ್ನು ಸೃಷ್ಟಿ ಮಾಡಿದ್ಲು, ಅದೇ ರೀತಿ ನಾವು ಯಾವುದೇ ಕ್ಷೇತ್ರದಲ್ಲಿ ನಾವು ಇರ್ಬೋದು, ನಾವು ನಮ್ಮ ಯಶೋಗಾಥೆಯನ್ನು ನಮ್ಮ ಜೀವನದಲ್ಲಿ ಸೃಷ್ಟಿ ಮಾಡ್ಕೊಳ್ಬಹುದು. ಹಾಗಾಗಿ ಸ್ವಾಮಿ ವಿವೇಕಾನಂದ ಜೀವನವನ್ನು ಓದಬೇಕು, ಸ್ವಾಮಿ ವಿವೇಕಾನಂದ ಸಂದೇಶನ ಅರ್ಥ ಮಾಡ್ಕೋಬೇಕು. ಬರೇ ಓದೋದಲ್ಲ, ಅಧ್ಯಯನ ಮಾಡಬೇಕು. ಬರೀ ಅಧ್ಯಯನ ಮಾಡೋದಲ್ಲ, ಅರ್ಥ ಮಾಡ್ಕೋಬೇಕು. ಬರೀ ಅರ್ಥ ಮಾಡ್ಕೊಳ್ಳೋದಲ್ಲ, ಜೀವನದಲ್ಲಿ ಅಭ್ಯಾಸ ಮಾಡಬೇಕು. ನಮ್ಮ ಜೀವನದ ಒಳಗೆ ಅದನ್ನು ಒಳಗೆ ಹೋಗುವಂತೆ ತೆಗಿಬೇಕು. ಸ್ವಾತಿ ಮಳೆ ಎಲ್ಲ ಕಡೆ ಬರುತ್ತೆ. ಕೊಚ್ಚೆಯಲ್ಲಿ ಸೇರಿದಾಗ ಅದು ಕೊಚ್ಚೆ ಆಗುತ್ತೆ, ಸಮುದ್ರದಲ್ಲಿ ಸೇರಿದಾಗ ಸಮುದ್ರದ ಉಪ್ಪು ನೀರಾಗುತ್ತೆ, ಅದೇ ಗಂಗೆ ತುಂಗೆಯಲ್ಲಿ ಸೇರಿದಾಗ ಗಂಗೆ ತುಂಗೆ ನೀರಾಗುತ್ತೆ. ಆದರೆ ಮುತ್ತಿನ ಒಳಗೆ, ಕಪ್ಪೆ ಚಿಪ್ ಒಳಗಡೆ ಇದೆ ಸ್ವಾತಿ ಮುತ್ತಿನ ಆ ಮಳೆ ಹನಿ ಹೋಯ್ತು ಅಂದರೆ ಅದು ಮುಂದೆ ಕೆಮಿಕಲ್ ರಿಯಾಕ್ಷನ್ ಆಗಿ ನಮಗೆ ಮುತ್ತು ಸಿಗುತ್ತೆ ಅಂತ ಕೇಳ್ತೀವಿ. ಅದೇ ಸ್ವಾತಿ ಮಳೆ ಹನಿ ಎಲ್ಲ ಕಡೆನೂ ಒಂದೇ ಆಗಿತ್ತು, ಆದರೆ ಕಪ್ಪೆ ಚಿಪ್ ಒಳಗಡೆ ಹೋದಾಗ ಮಾತ್ರ ಮುತ್ತಾಯಿತು, ಚರಂಡಿ ಒಳಗಡೆ ಹೋದಾಗ ಚರಂಡಿ ನೀರಾಯಿತು. ಆ ರೀತಿ ನಮ್ಮ ಮನಸ್ಸನ್ನು ನಾವು ತಯಾರಿ ಮಾಡಿಕೊಂಡಾಗ ಮಾತ್ರ ಈ ಮಹಾತ್ಮರ ಜೀವನ ಸಂದೇಶಗಳಿಂದ ನಾವು ಪ್ರೇರೇಪಣೆಯನ್ನು ಪಡ್ಕೊಳ್ಳಬಹುದು. ಅದಕ್ಕೆ ಪ್ರೇರೇಪಣೆ ಕೊಡುವಂಥ ಶಕ್ತಿ ಅದ್ಭುತವಾಗಿರುತ್ತೆ. ಆದರೆ ನಾವು ನಮ್ಮ ಮನಸ್ಸನ್ನು ಸ್ವಲ್ಪ ತೆರೆದಿಡಬೇಕಾಗತ್ತೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ನನ್ನ ಕೈಲಿ ಏನೂ ಆಗಲ್ಲ, ನನಗೆ ನಕಾರಾತ್ಮಕವಾದ ಚಿಂತನೆ ಇದೆ, ನಮ್ಮ ಮನಸ್ಸು ಏಕಾಗ್ರವಾಗ್ತಿಲ್ಲ, ನನಗೇನೋ ಮಾಡಬೇಕು ಅಂತ ಆಸೆ ಇದೆ, ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಈ ರೀತಿಯಾದಂಥ ಸಮಸ್ಯೆಗಳು, ಈ ರೀತಿಯಾದ ತೊಂದರೆಗಳು ಇವತ್ತಿನ ಯುವತಿಯರಿಗೆ ಯಾರ್ಯಾರಿಗಿದೆಯೋ ಅವರೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಜೀವನವನ್ನು ಓದಿ ಅರ್ಥ ಮಾಡಿಕೊಂಡಾಗ ನಮಗೊಂದು ಪ್ರೇರಣೆ ಸಿಗುತ್ತೆ. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಜೀವನವನ್ನು ನಾವು ಯುವತಿಯರು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದ್ಸರಿ ಭವನಾಥ ಶ್ರೀರಾಮಕೃಷ್ಣನ ಗೃಹಸ್ಥ ಭಕ್ತ ಸ್ವಾಮಿ ವಿವೇಕಾನಂದರು ಯೌವನದಲ್ಲಿದ್ದಾಗ ನರೇಂದ್ರನಾಥನಾಗಿದ್ದಾಗಲೇ ಅವನನ್ನು ತಪ್ಪರ್ಥ ಮಾಡಿಕೊಂಡು ಶ್ರೀರಾಮಕೃಷ್ಣ ಹತ್ರ ಬಂದು ಹೇಳ್ತಾರೆ, ನರೇಂದ್ರ ತುಂಬ ಕೆಟ್ಟು ಹೋಗಿದ್ದಾನೆ, ಅವನು ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ನಾನು ಯಾವತ್ತೂ ಎಣಿಸಿರಲಿಲ್ಲ, ಮಾಶರೆ ನೀವು ಅವನನ್ನು ಮರೆತು ಬಿಡಿ, ಅವನ ಬಗ್ಗೆ ಏನು ಆಸೆಯನ್ನು ಬಿಟ್ಟು ಬಿಡಿ, ಅವನು ದಾರಿ ತಪ್ಪಿದ್ದಾನೆ ಅಂತ. ಅವಾಗ ಶ್ರೀರಾಮಕೃಷ್ಣರು ಭವನಾಥನ್ನ
ಎಚ್ಚರಿಸಿ ಹೇಳ್ತಾರೆ, ಜೋಕೆ ಅವನ ಬಗ್ಗೆ ನೀನೇನಾದರೂ ಮಾತಾಡಿದ್ರೆ, ಯಾಕಂದರೆ ನೀನೇನಾದರೂ ಅವನ ಬಗ್ಗೆ ಮಾತಾಡ್ತಿದ್ಯಾ ಅಂತಂದರೆ, ಅವನನ್ನು ನಿಂದಿಸ್ತಾ ಇದೆಯಾ ಅಂದರೆ ಇದು ಶಿವನಿಂದೆ ಆಗುತ್ತೆ ಅಂತ ಭವನಾಥನ್ಗೆ ಮತ್ತು ಹಲವಾರು ಶಿಷ್ಯರಿಗೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದು ಬರೇ ಅತಿಶಯೋಕ್ತಿಯಾಗಲ್ಲ, ನನ್ನ ಶಿಷ್ಯ ಅಂತ ಪ್ರೇಮವಲ್ಲ, ಬದಲಾಗಿ ನಾನು ಕಂಡುಕೊಂಡಂಥ ಸತ್ಯ ಅಂತ. ಒಬ್ಬ ಶಿವನ ಧ್ಯಾನವನ್ನು ಮಾಡಿದಂತೆ ಸ್ವಾಮಿ ವಿವೇಕಾನಂದರ ಜೀವನವನ್ನು ನಾವು ಓದಿ ಅರ್ಥ ಮಾಡಿಕೊಂಡಾಗ, ಈ ಅರ್ಧ ಮುಕ್ಕಾಲು ಗಂಟೆ ಏನು ನಾವು ಸ್ವಾಮಿ ವಿವೇಕಾನಂದರ ಜೀವನವನ್ನು ಕೇಳ್ತಾ ಇರ್ತೀವೋ, ಈಗ ನಾವು ಸ್ವಾಮಿ ವಿವೇಕಾನಂದರ ಜೀವನವನ್ನು ನಡೀತಾ ಇರುವಂಥ ಘಟನೆಗಳು ನಾನು ಹೇಳ್ತಿದ್ದಾಗ ನೀವು ಕೇಳ್ತಾ ಇರ್ತೀರೋ, ಸ್ವಾಮಿ ವಿವೇಕಾನಂದ ಜೀವನ ನಿಮ್ಮ ಮುಂದೆ ನಡೀತಾ ಹೋಗ್ತಾ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವಿಸ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂತಂದ್ರೆ ಅರ್ಥ ಏನಪ್ಪ ಅಂದರೆ ನೀವು ಶಿವನ ಧ್ಯಾನ ಮಾಡ್ತಾ ಇದ್ದೀರಾ ಅಂತ. ಶಿವನ ಧ್ಯಾನವನ್ನು ಮಾಡಿ ಯಾರಾದರೂ ಭ್ರಷ್ಟರಾಗ್ಲಿಕ್ಕೆ ಸಾಧ್ಯವ? ಶಿವನ ಧ್ಯಾನವನ್ನು ಮಾಡಿ ಯಾರಾದರೂ ಇನ್ನೂ ನಾವು ನಿಶ್ಶಕ್ತರಾಗ್ಲಿಕ್ಕೆ ಸಾಧ್ಯವ? ಶಿವನ ಧ್ಯಾನವನ್ನು ಮಾಡಿ ಇನ್ನೂ ನಾವು ಸಾಮಾನ್ಯ ವ್ಯಕ್ತಿಗಳಾಗಿರ್ಲಿಕ್ಕೆ ಸಾಧ್ಯವ? ಅಂದರೆ ನಾವು ಸ್ವಾಮಿ ವಿವೇಕಾನಂದ ಜೀವನವನ್ನು ಕೇಳಿ ಕೂಡ ಇದಾಗಲಿಲ್ಲ, ನಮ್ಮಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂದರೆ ನಾವು ಶಿವನ ಧ್ಯಾನವನ್ನು ಮಾಡಿಲ್ಲ, ಸ್ವಾಮಿ ವಿವೇಕಾನಂದ ಜೀವನವನ್ನು ಸರಿಯಾಗಿ ಭಾವಿಸಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಶಿವನ ಧ್ಯಾನವನ್ನು ನಾವೀಗ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಆ ಶಿವನ ಧ್ಯಾನಕ್ಕೆ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ಏಕಾಗ್ರ ಚಿತ್ತದಿಂದ ಇವನ ಜೀವನವನ್ನು, ಈ ಶಿವನ ಯಶೋಗಾಥೆಯನ್ನು, ಸ್ವಾಮಿ ವಿವೇಕಾನಂದರ ಯಶೋಗಾಥೆಯನ್ನು ನಾವು ಕೇಳಬೇಕು. ನಾನು ಹಿಂದಿನ ಸರಿನೇ ಹೇಳಿದ್ದೆ, ಕೇತ್ರಿ ಮಹಾರಾಜ, ಮೈಸೂರಿನ ಮಹಾರಾಜಂತ ಚಾಮರಾಜ ಒಡೆಯರು, ದಿವಾನ್ ಶೇಷಾದ್ರಿಯರು, ಭಾಸ್ಕರ್ ಸೇತುಪತಿ, ಮತ್ತು ಮಂಗಳ್ ಸಿಂಗ್ನ ದಿವಾನರು, ಇದು ಇನ್ನೂ ಮತ್ತೆ ಮೇಧಾವಿಗಳು, ಇಂಜಿನಿಯರ್ಗಳು, ಡಾಕ್ಟರ್ ಎಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ಒಕ್ಕೊರ್ಲಾಗಿ ಹೇಳಿದ್ರು, ನೀವು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕು, ಅಲ್ಲಿ ನಮ್ಮ ಭಾರತದ ಬಗ್ಗೆ ವಿಶೇಷವಾಗಿ ಹಿಂದೂ ಧರ್ಮದ ಬಗ್ಗೆ ಮಾತಾಡಬೇಕು, ಪಾಶ್ಚಾತ್ಯದಂತ ತಪ್ಪು ಕಲ್ಪನೆಗಳನ್ನು ತೆಗಿಬೇಕು, ಹಿಂದೂ ಧರ್ಮದ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಎಲ್ಲರಿಗೂ ಮೂಡುವಂತೆ ನೀವು ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಂಡಿದ್ರು. ಸ್ವಾಮಿ ವಿವೇಕಾನಂದರು ಕೂಡ ಒಪ್ಕೊಂಡ್ರು. ಅದಕ್ಕೆ ಇದೆಲ್ಲದಕ್ಕಿಂತಲೂ ಮುಚ್ಚಲೆ ಹಿಮಾಲಯದಲ್ಲಿ ಉತ್ತರ ಭಾರತದಲ್ಲಿ ಒಂದ್ಸರಿ ಸರ್ವಧರ್ಮ ಸಮ್ಮೇಳನ ನಡೆಯೋದು ಇದೆಯಂತೆ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ಗಾಳಿ ಸುದ್ದಿ ಬಂದಾಗೆ ಸ್ವಾಮಿ ವಿವೇಕಾನಂದ ಸ್ವಾಮಿ ತುರಿಯಾನಂದರ ಹತ್ರ, ಸೋದರ ಸನ್ಯಾಸಿ ಹತ್ರ ಮಾತಾಡ್ತಾ ಹೇಳ್ತಾರೆ, ನೋಡು ಅಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆಯಲ್ಲ, ಆ ಸರ್ವಧರ್ಮ ಸಮ್ಮೇಳನ ಯಾರಿಗೋಸ್ಕರ ಗೊತ್ತೇನು? ಇದಕ್ಕೋಸ್ಕರ ಅಂದ್ರೆ ನನಗೋಸ್ಕರ ಈ ಸರ್ವಧರ್ಮ ಸಮ್ಮೇಳನ ಆಯೋಜನೆ ಮಾಡಿದೆ ಅಂತ. ಒಬ್ಬ ಅವತಾರ ಪುರುಷ ಕೆಳಗೆ ಧರೆಗೆ ಇಳಿದು ಬಂದಾಗ ಅವನು ಬ್ಲೂ ಪ್ರಿಂಟನ್ನು ಹೇಗೆ ಹಾಕ್ಕೊಂಡು ಬರ್ತಾನೆ, ಇಡೀ ಜಗತ್ತಿಗೆ ವಿಶ್ವಕ್ಕೆ ಒಂದು ವಿಶ್ವ ಸಂದೇಶವನ್ನು ಕೊಡಲಿಕ್ಕೆ ಅದಕ್ಕೆ ಬೇಕಾದಂಥ ವೇದಿಕೆ ಹೇಗೆ ತಯಾರಾಗ್ತಾ ಇತ್ತು ಅಂತ ನಮ್ಗೆ ಇಲ್ಲೊಂದು ಅರ್ಥ ಆಗತ್ತೆ. ಇರಲಿ, ಸೊ ಇದೆಲ್ಲ ಹೇಳಿದ್ರು ಕೊನೆಗೆ ಕೇತ್ರಿ ಮಹಾರಾಜನಿಗೆ ಸ್ವಾಮಿ ವಿವೇಕಾನಂದರ ಆಶೀರ್ವಾದದಿಂದ ಒಂದು ಮಗುವಾದಿಂದ ಆ ನಾಮಕರಣಕ್ಕೆ ಸ್ವಾಮಿ ವಿವೇಕಾನಂದರು ಬರಲೇಬೇಕು ಅಂತ ಹಠ ಹಿಡಿತಾರೆ. ಚೆನ್ನೈನಿಂದ ಸ್ವಾಮಿ ವಿವೇಕಾನಂದರು ಹೊರಡಬೇಕು ಪಾಶ್ಚಾತ್ಯ ದೇಶಗಳಿಗೆ ಅಂತ ಆಲೋಚನೆ ಮಾಡಿರ್ತಾರೆ. ಅದು ಕೇತ್ರಿ ಮಹಾರಾಜನ ಬಲವಂತಕ್ಕೆ ಒಪ್ಪಿ ಕೊನೆಗೆ ಅವನ ದಿವಾನ್ ಕೂಡ ಬರ್ತಾನೆ. ಕೊನೆಗೆ ಸ್ವಾಮಿ ವಿವೇಕಾನಂದ ಕರ್ಕೊಂಡೋದಾಗ ಭವ್ಯವಾದ ಸ್ವಾಗತ ಕೇತ್ರಿಲಿ ಸಿಗುತ್ತೆ. ಮತ್ತು ಮುಂಬೈಗೆ ದುಡ್ಡನ್ನು ಕೊಟ್ಟು ಸ್ವಲ್ಪ ಒಳ್ಳೆ ಬಟ್ಟೆಗಳನ್ನು ಕೊಡಿಸ್ಕೊಡುವಂಥ ಕೇತ್ರಿ ಮಹಾರಾಜ ಹೇಳಿದ ಮೇಲೆ ಆ ದಿವಾನರು 4-5 ಜೊತೆ ಒಳ್ಳೆ 4 ಜೊತೆ ರೇಷ್ಮೆ ಬಟ್ಟೆಯನ್ನು ಕೊಡ್ತಾರೆ, ಇನ್ನು ಸ್ವಲ್ಪ ದುಡ್ಡು ಎಲ್ಲವನ್ನು ಕೊಡ್ತಾರೆ. ಅದೆಲ್ಲ ದುಡ್ಡು ಭಕ್ತರು ಮತ್ತು ರಾಜ ಮಹಾರಾಜ ಎಲ್ಲ ಕೊಟ್ಟಿರುವಂಥ ದುಡ್ಡು ಎಷ್ಟಾಗಿತ್ತಪ್ಪ ಅಂದರೆ 4,000. ಪ್ರಾಯಶಃ ಸ್ವಾಮಿ ವಿವೇಕಾನಂದರು ಹೆಚ್ಚಾಗಿ ಕೇಳಿದರೆ ಬೇರೆಯವರೆಲ್ಲ ಕೊಡ್ತಿದ್ರು ಏನೋ. ಭಗವಂತನ ಇಚ್ಛೆ ಇದ್ದಂತೆ ಆಗಲಿ ಅಂತೇಳಿ ಒಬ್ಬ ಸನ್ಯಾಸಿ ಭಗವಂತನ ಇಚ್ಛೆ ಮೇಲೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡಂತೆ ಸ್ವಾಮಿ ವಿವೇಕಾನಂದರು ಜೀವನ ಮಾಡ್ತಾ ಇದ್ರು. ಹಾಗಾಗಿ ಯಾರು ಏನು ಕೊಟ್ಟರು ಅದನ್ನು ಅಷ್ಟೇ ತೆಗೆದುಕೊಂಡ್ರು ಬಿಟ್ಟರೆ ಅವರು ಪ್ರತ್ಯೇಕವಾಗಿ ಅದು ಬೇಕು ಇದು ಬೇಕು ಅಂತ ಯಾವುದೂ ಕೇಳಿಲ್ಲ. ಇಷ್ಟು ದಿವಸ ಪರಿವ್ರಾಜಕರಾಗಿದ್ದು 1-2-3 ಬಟ್ಟೆಯಲ್ಲಿ, ಒಂದು ಕಮಂಡಲು, 2 ಪುಸ್ತಕಗಳಲ್ಲೇ ಅವರು ಅಲೆಮಾರಿ ಜೀವನವನ್ನು, ಇಲ್ಲ ಪರಿವ್ರಾಜಕ ಜೀವನ ಸ್ವಾಮಿ ವಿವೇಕಾನಂದರು ಮಾಡಿದ್ರು. ಈಗ ಮುಂಬೈಯಿಂದ ಜಹಾಜಿನಲ್ಲಿ ಹಡಗಿನಲ್ಲಿ ಹೋಗ್ತಾ ಇದ್ದಾರೆ. ಈಗ ಒಂದು ಟ್ರಂಕ್ನಲ್ಲಿ ಅದೆಲ್ಲವನ್ನು ಇಟ್ಕೊಂಡಿದ್ದಾರೆ, ಬಟ್ಟೆಗಳನ್ನು, ಬೇರೆ ಬೇರೆ ವಸ್ತುಗಳನ್ನ. ಆ ವಸ್ತುಗಳನ್ನೆಲ್ಲ ಸರಿಯಾಗಿ ಅವರು ಆಯೋಜನೆ ಮಾಡ್ಕೋಬೇಕು, ಆರ್ಗನೈಸ್ ಮಾಡ್ಕೋಬೇಕು. ಅದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಸ್ವಾಮಿ ವಿವೇಕಾನಂದರಿಗೆ ಪ್ರಾರಂಭಿಕ ಅಂತಲ್ಲಿ. ಯಾಕಂದರೆ ಪರಿವ್ರಾಜಕರಾಗಿ ಒಂದು ಬಿಡಿ ಸನ್ಯಾಸಿಯ ಜೀವನವನ್ನು ಮಾಡ್ತಿದ್ದ ಸ್ವಾಮಿ ವಿವೇಕಾನಂದರಿಗೆ ಈ ರೀತಿಯಾದಂಥ ಒಂದು ಆರ್ಗನೈಸ್ ಲೈಫು ನಡೆಸಲಿಕ್ಕೆ ಮೊದಲನೇ ಹಂತದಲ್ಲಿ ಕಷ್ಟ ಆಗ್ತಾ ಇತ್ತು. ಆಮೇಲೆ ಸ್ವಾಮಿ ವಿವೇಕಾನಂದಕ್ಕೆ ಹೋಗುತ್ತಾರೆ. ಆಮೇಲೆ ಹಲವಾರು ಸಹಪ್ರಾಣಿಕರ ಜೊತೆ ಮಾತಾಡ್ತಿರ್ತಾರೆ. ಅಲ್ಲಿನ ಕ್ಯಾಪ್ಟನ್ನೇ ಸ್ವಾಮಿ ವಿವೇಕಾನಂದರಿಗೆ ಅತ್ಯಂತ ಆಪ್ತ ಸ್ನೇಹಿತನಾಗ್ತಾನೆ. ಬಿಡುವಿನ ಸಮಯದಲ್ಲಿ ಕ್ಯಾಪ್ಟನ್ ಸ್ವಾಮಿ ವಿವೇಕಾನಂದರನ್ನ ಆ ಜಹಾಜಿನ ಮೂಲೆಗಳು ಕರ್ಕೊಂಡೋಗಿ ಅದು ಹೇಗೆಲ್ಲ ಕೆಲಸ ಆಗುತ್ತೆ, ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಇದೆ, ಏನೇನು ಹೆಂಗಿದೆ ಎಲ್ಲ ಇದಾಗುತ್ತೆ ಅಂತೇಳಿ ಎಲ್ಲ ಇದು ಮಾಡ್ತಾ ಇರ್ತಾರೆ. ಆ ಮಧ್ಯದಲ್ಲೇ ಶ್ರೀಲಂಕಾದಿಂದ ಚೈನಾ, ಜಪಾನ್ ಎಲ್ಲ ಹೋಗುವಂಥ ಸಮಯದಲ್ಲಿ ಹಲವಾರು ನಗರಗಳನ್ನು ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ಹಲವಾರು ನಗರಗಳನ್ನು ಸುತ್ತುತ್ತಾರೆ, ಅಲ್ಲಿ ಅಧ್ಯಯನ ಮಾಡ್ತಾರೆ. ಭಾರತಕ್ಕೂ ಮತ್ತು ಆ ದೇಶಗಳಿಗೆ ಏನು ವ್ಯತ್ಯಾಸ ಇದೆ, ಆ ದೇಶಗಳು ಯಾಕೆ ಮುಂದುವರೆದಿದೆ ಆ ಸಮಯದಲ್ಲಿ, ನಮ್ಮ ದೇಶ ಹಿಂದಕ್ಕೆ ಯಾಕೆ ಉಳಿದಿದೆ, ಆ ಜನರಲ್ಲಿ ಏನು ಪ್ರತ್ಯೇಕತೆ ಇದೆ ನಮ್ಮಲ್ಲಿ ಇಲ್ಲ ಅಂತ, ಈ ರೀತಿಯಾದಂಥ ಹಲವಾರು ಅಧ್ಯಯನಗಳನ್ನು ಮಾಡ್ತಾ ಅದಕ್ಕೆ ಸಂಬಂಧಪಟ್ಟ ಹಲವಾರು ಪತ್ರಗಳನ್ನು ಸ್ವಾಮಿ ವಿವೇಕಾನಂದರು ಬರೀತಾರೆ. ಸೊ ಅವ್ರದ್ದೊಂದು ಟೂರ್ ಆಗಿರಲಿಲ್ಲ, ಸುಮ್ಮನೆ ಪಿಕ್ನಿಕ್ ಆಗಿರಲಿಲ್ಲ, ಫೋಟೋಗಳು ತೆಗೆಸ್ಕೊಳ್ಳುವಂತಹ ಟೂರ್ ಆಗಿರಲಿಲ್ಲ. ಬದಲಾಗಿ ಹೋಗಿದ್ದ ಕಡೆ ಪ್ರತಿಯೊಂದು ಕಡೆ ಇತಿಹಾಸದ ದೃಷ್ಟಿಕೋನದ ನಾಗರಿಕತೆಯ ಅಧ್ಯಯನವನ್ನು ಸ್ವಾಮಿ ವಿವೇಕಾನಂದರು ಮಾಡ್ತಾ ಇದ್ರು.
ಇಫ್ ವಿ ಆರ್ ಎ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ, ಹೌ ಸ್ವಾಮಿ ವಿವೇಕಾನಂದ ವಾಸ್ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ಅಂತ ನಮಗೆ ಗೊತ್ತಾಗುತ್ತೆ. ಅದು ಮತ್ತೆ ಅದರಲ್ಲಿರುವಂಥ ಒಳ್ಳೊಳ್ಳೆ ಅಂಶಗಳು, ಪ್ರತಿ ದೇಶ ಪ್ರತಿ ನಾಗರಿಕತೆಯಲ್ಲಿರುವಂತಹ ಪ್ರತಿ ಸಂಸ್ಕೃತಿಯ ಒಳ್ಳೊಳ್ಳೆ ಅಂಶಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿರುವಂಥ ನ್ಯೂನ್ಯತೆಗಳನ್ನು ಅರ್ಥ ಮಾಡಿಕೊಂಡು ಹಲವಾರು ಶಿಷ್ಯಂದ್ರಿಗೆ ಪತ್ರಗಳಲ್ಲಿ ತಿಳಿಸ್ತಾ ಇದ್ರು, ಈ ಥರ ಇದೆ, ನೀವುಗಳು ಈ ಥರ ತಯಾರಿ ಆಗಬೇಕು, ಆವಾಗ ನಮ್ಮ ಭಾರತ ದೇಶ ಮುಂದಕ್ಕೆ ಹೋಗುತ್ತೆ ಅಂತ. ಇದೆಲ್ಲ ಮುಗಿಸ್ಕೊಂಡು ಸಿಂಗಪೂರ್ ಆದಮೇಲೆ ಪೆಸಿಫಿಕ್ ಓಷನ್ಗೆ ಎಂಟ್ರಾದಂಥ ಸಮಯದಲ್ಲಿ ತಣ್ಣನೆ ಗಾಳಿ ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ಚಳಿಗೆ ಸ್ವಾಮಿ ವಿವೇಕಾನಂದ ಒದ್ದಾಡ್ತಿರ್ತಾರೆ. ರಾಜ ಏನೋ ಕೊಟ್ಟಿದ್ದ ರೇಷ್ಮೆ ಬಟ್ಟೆ ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಭಾರತೀಯರಿಗೆ ಅದೇ ಒಂದು ದೊಡ್ಡ ಸಂಗತಿ ಆಗಿತ್ತು ಆಗಿನ ಕಾಲದಲ್ಲಿ. ಆದರೆ ಈ ರೇಷ್ಮೆ ಬಟ್ಟೆ ಆ ಚಳಿಯಿಂದ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿರಲಿಲ್ಲ. ಚಳಿಲಿ ಒದ್ದಾಡ್ತಾ ಇದ್ರು ಸ್ವಾಮಿ ವಿವೇಕಾನಂದರು. ಒಂದು ಸ್ವೆಟರ್ನ ಕೊಂಡ್ಕೊಳ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ₹100 ಇಲ್ಲ ₹400 ಹೇಳ್ತಾರೆ. ನೀರಿನಂತೆ ಹಣ ಖರ್ಚಾಗ್ತಾ ಇದೆ ಆಗಿನ ಸಮಯದಲ್ಲಿ, ಹಾಗಾಗಿ ಹಣ ಖರ್ಚಾಗುತ್ತೆ ಅಂತೇಳಿ ಆ ಚಳಿಯಲ್ಲೇ ಗಡಗಡ ನಡುಗ್ತಾ ಇದ್ರು ಸ್ವಾಮಿ ವಿವೇಕಾನಂದರು. ಬದಲಾಗಿ ಒಂದು ಸ್ವೆಟರ್ನ ಕೊಂಡ್ಕೊಳ್ಳಿಲ್ಲ. ಚಳಿಯಲ್ಲಿ ಇವರು ಕಷ್ಟಪಡ್ತಾ ಇದ್ದನ್ನು ನೋಡಿದಂಥ ಅವನ ಮಿತ್ರ ಕ್ಯಾಪ್ಟನ್ ಅವನ ಹತ್ರ ಇದ್ದಂಥ ಇನ್ನೊಂದು ಸ್ವೆಟರ್ನೇ ಸ್ವಾಮಿ ವಿವೇಕಾನಂದರಿಗೆ ಕೊಡ್ತಾನೆ. ಇವರು 4000 ಮೈಲಿಗಳ ಪಯಣವನ್ನು ಸ್ವಾಮಿ ವಿವೇಕಾನಂದರು ಮಾಡಿ ವ್ಯಾಂಕೋವರಲ್ಲಿ ಇಳಿತಾರೆ. ಇವತ್ತು ಕೂಡ ನೀವು ಗೂಗಲ್ ಏನಾದರೂ ಮಾಡಿದ್ರಿ ಅಂತಂದರೆ ಚಿಕಾಗೋ ಮತ್ತು ಮುಂಬೈಗೆ ಏನಪ್ಪ ಏರ್ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ 12,900 ಕಿಲೋಮೀಟರ್ ಹೆಚ್ಚು ಕಡಿಮೆ ಇದೆ. ಇವತ್ತು ಏರಲ್ಲಿ ಹೋಗೋದಾದ್ರೆ ಏರಲ್ಲಿ ಆಲ್ಮೋಸ್ಟ್ ಡೈರೆಕ್ಟಾಗಿ ನಾವು ಹೋಗ್ತೀವಿ. ಆಗಿನ ಕಾಲದಲ್ಲಿ ಸಮುದ್ರದಲ್ಲಿ ಯಾನ ಮಾಡಬೇಕು, 1.5-2 ತಿಂಗಳು ಹೆಚ್ಚು ಕಡಿಮೆ 1.5 ತಿಂಗಳು ಪ್ರಯಾಣ ಮಾಡಬೇಕು, ಎಲ್ಲ ಕಡೆ ನೀರು. ಅಂಥ ಸಮಯದಲ್ಲಿ ಚಳಿಲಿ ವಿಚಿತ್ರವಾದ ಆಹಾರ ಪದ್ಧತಿ ಇತ್ಯಾದಿಗಳನ್ನೆಲ್ಲವನ್ನು ಸಹಿಸಿಕೊಂಡು ಸ್ವಾಮಿ ವಿವೇಕಾನಂದರು ವ್ಯಾಂಕೋವರಲ್ಲಿ ಇಳಿತಾರೆ. ಆದಮೇಲೆ 2,000 ಮೈಲಿಗಳು ಹೆಚ್ಚು ಕಡಿಮೆ ಹಲವು ದಿವಸಗಳು 3-4-5 ದಿವಸಗಳು ಇನ್ನು ಕೆಲವು ದಿವಸಗಳಲ್ಲಿ ಟ್ರೈನಲ್ಲಿ ಪ್ರಯಾಣವನ್ನು ಸ್ವಾಮಿ ವಿವೇಕಾನಂದರು ಮಾಡ್ತಾರೆ. ಮಾಡಿ ಚಿಕಾಗೋಲ್ಲಿ ಇಳಿದ್ರು. ಇವರು ನಗರಗಳಲ್ಲಿಂದ ಸಣ್ಣ ಸಣ್ಣ ನಗರಗಳಲ್ಲಿ ಭಾರತದಲ್ಲಿ ಓಡಾಡಿದಂಥ ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಅನ್ನೋ ಒಂದು ದೊಡ್ಡ ನಗರದಲ್ಲಿ ಇಳಿದಿದ್ದಾರೆ. ನಗರ ನಿಬಿಡ, ತುಂಬ ಜನರು ಕಿಕ್ಕಿರಿದಂಥ ಪ್ರದೇಶ ಸಾಮಾನ್ಯವಾಗಿ ಅಲ್ಲಿ. ಅದು ಸಾಲದು ಅಂತ ಅಮೇರಿಕಾವನ್ನು ಕೊಲಂಬಸ್ ಕಂಡಿಡ್ದ ಅಂತೇಳಿ 400 ವರ್ಷದ ಇತಿಹಾಸದ ಒಂದು ಇದಕ್ಕೋಸ್ಕರ ಒಂದು ಜಾಗತಿಕ ಮೇಳವನ್ನೇ, ವರ್ಲ್ಡ್ ಫೇರ್ ಅನ್ನೇ ಅವ್ರು ಮಾಡಿರ್ತಾರೆ. ಅದರಲ್ಲಿ ದೊಡ್ಡ ದೊಡ್ಡ 100,000 ಜನ ಇಡೀ ವಿಶ್ವದಿಂದ ಬಂದಿರ್ತಾರೆ. ಮೊದಲೇ ಕಿಕ್ಕಿರಿದಂಥ ಪ್ರದೇಶ, ನಗರದ ಪ್ರದೇಶ, ಅದಲ್ಲದೆ ಇವತ್ತು ದೊಡ್ಡ ವರ್ಲ್ಡ್ ಫೇರಿನಿಂದ ಇನ್ನೂ 100,000 ಜನ ಬಂದಿದ್ರು. ಅಂಥ ಕಿಕ್ಕಿರಿದ ಪ್ರದೇಶದಲ್ಲಿ ಸ್ವಾಮೀಜಿ ಇಳಿದಿದ ತಕ್ಷಣವೇ ಅವ್ರ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸ್ವಾಮಿ ವಿವೇಕಾನಂದರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ನಾ ಇದನ್ನು ಹೇಳ್ತಾ ಇರೋದು. ಯಾಕಂದರೆ ಪರಿವ್ರಾಜಕರಾಗಿ ಓಡಾಡ್ತಾ ಇದ್ದಂಥ, ಸ್ವತಂತ್ರವಾಗಿ ಓಡಾಡ್ತಂಥ ಸ್ವಾಮಿ ವಿವೇಕಾನಂದರಿಗೆ ಈ ನಗರದ ಪ್ರದೇಶದಲ್ಲಿ ಒಂದೇ ಸರಿ ಹೋದಾದಂಥ ಸಮಯದಲ್ಲಿ ಸಾಕಷ್ಟು ಮನಸ್ಸಿಗೆ ಕಸಿವಿಸಿ ಆಯಿತು. ಹೇಗೆ ಸಾಮಾನ್ಯವಾಗಿ ನಾವು ಯಾವುದೋ ನಗರಗಳಿಗೆ ಹೋದಾಗ, ಇಲ್ಲ ನೀವು ಮೈಸೂರು ಅರಮನೆಗೆ ಹೋದಾಗ ಅಲ್ಲಿ ಆಟೋವನ್ನಾಗಿರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ವಸ್ತುಗಳನ್ನು ಮಾರುವಂಥವ್ರು, ಆಟಿಕೆಗಳನ್ನು ಮಾರುವಂಥವ್ರು ನಮ್ಮ ಹತ್ರ ತೆಗೆದುಕೊಳ್ಳಿ ಅಂತ ಹೇಗೆ ಮುಗಿ ಬೀಳ್ತಾರೋ ಅದೇ ಥರನೇ ಸ್ವಾಮಿ ವಿವೇಕಾನಂದರಿಗೂ ಮುಗಿ ಬೀಳ್ತಾರೆ. ನಮ್ಮ ಹೋಟೆಲ್ಗೆ ಬನ್ನಿ ಅಂತ. ಯಾರಿಗೂ ಏನೂ ಗೊತ್ತಿಲ್ಲ, ಯಾರೂ ಪರಿಚಯವೂ ಇಲ್ಲ. ಕೊನೆಗೆ ಯಾರೋ ಒಂದು ಹೋಟೆಲ್ಗೆ ಹೋಗ್ತಾರೆ. 10-12 ದಿವಸದಲ್ಲಿ ಸ್ವಾಮಿ ವಿವೇಕಾನಂದ ಅಂತ ಇರೋವಂಥ ದುಡ್ಡಲ್ಲಿ ಅರ್ಧಕ್ಕರ್ಧ ಖರ್ಚಾಗಿ ಹೋಯಿತು. ಕೊನೆಗೆ ಅಲ್ಲಿದ್ದಂತಹ ಸರ್ವಧರ್ಮ ಸಮ್ಮೇಳನದ ಕಚೇರಿಗೆ ಹೋಗಿ ಕೇಳ್ತಾರೆ, ನಾನು ಈ ಥರ ಪ್ರತಿನಿಧಿ ಆಗಬೇಕು, ಭಾಷಣಕಾರ ಆಗಬೇಕು ಅಂತ ಬಂದಿದ್ದೇನೆ, ನೀವು ದಯವಿಟ್ಟು ನನ್ನ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರು 2-3 ವಾರ್ತೆಗಳನ್ನು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರಿಗೆ ದೊಡ್ಡ ಬ್ಯಾಡ್ ನ್ಯೂಸ್ ಅಂತ ಹೇಳ್ತೀವಲ್ಲ, ಕಹಿ ಸುದ್ದಿ ಕಾದಿರುತ್ತೆ. ಏನಪ್ಪ ಅಂದರೆ ಸರ್ವಧರ್ಮ ಸಮ್ಮೇಳನ ಹೆಚ್ಚು ಕಡಿಮೆ ಜುಲೈಯಲ್ಲಿ ಇವರು ಹೋಗಿರ್ತಾರೆ, ಜುಲೈಲಿ ಆಗುತ್ತೆ ಅಂತೇಳಿ ಹೋಗಿರ್ತಾರೆ. 2 ತಿಂಗಳು ಪೋಸ್ಟ್ಪೋನ್ ಆಗಿದೆ, 2 ತಿಂಗಳು ಮುಂದಕ್ಕೆ ಹೋಗಿದೆ ಅಂತ ಫಸ್ಟ್ ಆಘಾತಕ ಸುದ್ದಿ. ಈಗಾಗಲೇ ಅವ್ರಿಗೆ ಅರ್ಧ ದುಡ್ಡು ಖರ್ಚಾಗಿ ಹೋಗಿದೆ. 2 ತಿಂಗಳು ಹೆಂಗಪ್ಪ ಜೀವನ ಮಾಡೋದು ಈ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಅಂತ ಸ್ವಾಮಿ ವಿವೇಕಾನಂದರಿಗೆ ಚಿಂತೆ. ಎರಡನೇದು ಇನ್ನೊಂದೇನಪ್ಪ ಅಂದರೆ, ಈ ಸರ್ವಧರ್ಮ ಸಮ್ಮೇಳನದಲ್ಲಿ ನೀವು ಭಾಗವಹಿಸಿ ನೀವು ಭಾಷಣಕಾರರಾಗಿ ಭಾಷಣ ಮಾಡಬೇಕಂದ್ರೆ ನೀವದು ಪ್ರತಿಷ್ಠಿತ ವ್ಯಕ್ತಿಯಿಂದ ಇಲ್ಲ ಪ್ರತಿಷ್ಠಿತವಾದ ಸಂಘ ಸಂಸ್ಥೆಗಳಿಂದ ಇಂಟ್ರಡಕ್ಷನ್ ಲೆಟರ್ನ ತಂದಿರಬೇಕು. ಇವನು ನಮ್ಮ ಸಂಸ್ಥೆಯವನು, ಇಲ್ಲ ನನಗೆ ಗೊತ್ತಿರೋ ವ್ಯಕ್ತಿ, ಇವನು ಅದ್ಭುತವಾದ ವ್ಯಕ್ತಿ, ಇವನು ಕ್ರೆಡೆನ್ಷಿಯಲ್ಸ್ ಈಗೆಲ್ಲ ಇದೆ, ಇವನಿಗೆ ಚೆನ್ನಾಗಿ ಬುದ್ಧಿವಂತ ಇತ್ಯಾದಿ, ಹಾಗಾಗಿ ಇವನಿಗೊಂದು ಅವಕಾಶ ಕೊಡಿ ಅಂತೇಳಿ ಪತ್ರವನ್ನು, ಇಂಟ್ರಡಕ್ಟರಿ ಪತ್ರವನ್ನು ತಂದಿರಬೇಕು. ಸ್ವಾಮಿ ವಿವೇಕಾನಂದ ಅದೂ ಇಲ್ಲ. ಚೆನ್ನೈನಲ್ಲಿ ಮಾತ್ರ ಒಂದ್ಸರಿ ಕೇಳ್ತಾರೆ ಸ್ವಾಮಿ ವಿವೇಕಾನಂದ ಥಿಯಾಸಫಿಕಲ್ ಸೊಸೈಟಿಯಲ್ಲಿ, ನಾನು ಹೋಗ್ತಾ ಇದ್ದೀನಿ ನಿಮ್ಮ ಶರೀರಲ್ಲಿ ಯಾರಾದರೂ ಕೇಳ್ಬೋದು ನೀನು ಯಾರು ಅಂತೇಳಿ, ದಯವಿಟ್ಟು ನೀವು ನನಗೊಂದು ಇಂಟ್ರಡಕ್ಷನ್ ಲೆಟರ್ನ ಕೊಡಿ ಅಂತ ಕೇಳಿದಾಗ ಥಿಯಾಸಫಿಕಲ್ ಸೊಸೈಟಿಯವರು ಹೇಳ್ತಾರೆ, ನೀವು ನಮ್ಮ ಸಿದ್ಧಾಂತವನ್ನು ಒಪ್ಕೊಳ್ಬೇಕು ಮತ್ತು ನಮ್ಮ ಸದಸ್ಯರಾಗಬೇಕು, ಆವಾಗ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ.
ಥಿಯೋಸಫಿಕಲ್ ಸೊಸೈಟಿಯ ಸಿದ್ಧಾಂತ ಏನು ಅಂತ ಗೊತ್ತಿದ್ದಂಥ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿಮ್ಮಲ್ಲಿ ಕೆಲವು ಸಿದ್ಧಾಂತಗಳನ್ನು ನಾನು ಒಪ್ಕೊಳ್ತೀನಿ, ಅದು ಇನ್ನು ಕೆಲವು ಸಿದ್ಧಾಂತಗಳನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ವಿಭಿನ್ನವಾಗಿದೆ, ಪ್ರತ್ಯೇಕವಾಗಿದೆ, ನಮ್ಮ ಧರ್ಮಕ್ಕೆ ಸರಿ ಆಗತ್ತೆ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ, ಹಾಗಾದರೆ ನೀವು ನಮ್ಮ ಸದಸ್ಯರಾದ ಸ್ವೀಕರಿಸಲಿಲ್ಲ ಅಂದರೆ, ನಮ್ಮ ಸಿದ್ಧಾಂತವನ್ನು ನೀವು ಸ್ವೀಕರಿಸಲ್ಲ ಅಂದರೆ ನಿಮಗೆ ನಾವು ಪತ್ರವನ್ನು ಕೊಡೋಲ್ಲ ಅಂತ ಹೇಳಿರ್ತಾರೆ. ನೀವು ಪತ್ರವನ್ನು ಕೊಡಿ ಬಿಡಿ, ಆದರೆ ನಾನು ನನ್ನ ಸಿದ್ಧಾಂತ ವಿಮುಖನಾಗೋದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿ ಬಂದಿರ್ತಾರೆ. ಆದರೆ ಈಗ ಅದರ ಸಮಸ್ಯೆ ಸ್ವಾಮಿ ವಿವೇಕಾನಂದರಿಗಾಯಿತು. ಅದಲ್ಲದೆ ಕೊನೆಯ ದಿನಾಂಕ ವಿಶ್ವಧರ್ಮ ಸಮ್ಮೇಳನದಲ್ಲಿ, ಸರ್ವಧರ್ಮ ಸಮ್ಮೇಳನದಲ್ಲಿ ನಾನು ನೋಂದಣಿ ಮಾಡ್ಕೊಳ್ಬೇಕು ನನ್ನ ಹೆಸರನ್ನು ಭಾಷಣಕಾರನಾಗಿ, ಏನು ಲಾಸ್ಟ್ ಡೇಟ್ ಫಾರ್ ಎನ್ರೋಲ್ಮೆಂಟ್, ಲಾಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂತೇನಿತ್ತು, ಅದೂ ಕೂಡ ಮುಗಿದೋಗಿತ್ತು. ಇಮ್ಯಾಜಿನ್ ಮಾಡಿ, ಅರ್ಧಕ್ಕರ್ಧ ದುಡ್ಡು ಖರ್ಚಾಗಿದೆ, 2 ತಿಂಗಳು ಮುಂದಕ್ಕೆ ಹೋಗಿದೆ, ಅನುಮತಿ ಪತ್ರ ಬೇಕು, ಇಂಟ್ರೊಡಕ್ಷನ್ ಲೆಟರು ಅದೂ ಇಲ್ಲ, ಆಮೇಲಿಂದ ಲಾಸ್ಟ್ ಡೇಟ್ ಫಾರ್ ಎನ್ರೋಲ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದೆ. ಈ ಸಮಯದಲ್ಲಿ ನಮ್ಗೇನಾಗುತ್ತೆ, ನಾವು ಈ ಥರ ಬೇರೆ ರಾಷ್ಟ್ರ ಬಿಟ್ಬಿಡಿ, ಬೇರೆ ಊರಿಗೋ ಇಲ್ಲ ಬೇರೆ ರಾಜ್ಯಕ್ಕೆ ಹೋದ್ರೂ ನಮ್ಗೇನು ಅನ್ಸುತ್ತೆ, ಅವ್ನು ಯಾವನ್ ಕಳ್ಸಿದ್ನೋ ಅವ್ನು ಇಟ್ಕೊಂಡು ಮೊದಲು ಹೊಡಿಬೇಕು ಅಂತ ಅನ್ಸುತ್ತೆ ನಮಗೆ. ಇಲ್ಲ ಅಂತಂದರೆ ವಾಪಸ್ ಹೋಗೋಣ ಅಂತೇಳಿ ರೈಟ್ ಅಬೌಟ್ ಟರ್ನ್ ಅಂತೇಳಿ ನೆಕ್ಸ್ಟ್ ಟಿಕೆಟ್ ಯಾವ್ದು ಅವೈಲೇಬಲ್ ಇರುತ್ತೆ ಟಿಕೆಟ್ ತೊಗೊಂಡು ವಾಪಸ್ ಬಂದುಬಿಡ್ತೀವಿ. ಅದೇ ಸ್ವಾಮಿ ವಿವೇಕಾನಂದರಿಗೆ ಈಗ ಆಲೋಚನೆ ಮಾಡ್ತಾರೆ, ನನಗೇನು ಈಗ ಅಂತ. ಪ್ರಾರಂಭಿಕ ಹಂತದಲ್ಲಿ ಅವ್ರಿಗೂ ಕೂಡ 3 ಬಾರಿ ಅವರೇ ಹೇಳುವಂತೆ 3 ಬಾರಿ ನಾನು ವಾಪಸ್ ಭಾರತಕ್ಕೆ ಹೋಗ್ತೀನಿ, ವಾಪಸ್ ಭಾರತಕ್ಕೆ ಹೋಗೋಣ ಅಂತ ಸ್ವಾಮಿ ವಿವೇಕಾನಂದರ ಮನಸ್ಸು ಕೂಡ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಂತೆ, ನಾನು ನಡಿ ಭಾರತಕ್ಕೆ ವಾಪಸ್ ಹೋಗೋಣ ಅಂತ. ಸೊ ನಮಗೂ ಹೇಳುತ್ತೆ ನಮ್ಮ ಮನಸ್ಸು, ಸ್ವಾಮಿ ವಿವೇಕಾನಂದರಿಗೂ ಅವ್ರ ಮನಸ್ಸು ಹೇಳ್ತು ನಡಿ ವಾಪಸ್ ಹೋಗೋಣ ಅಂತ. ನಾವು ಆಯ್ತು ನಡಿ ಅಂತೇಳಿ ನಾವು ಬಂದುಬಿಡ್ತೀವಿ ಬಹುತೇಕರು. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಯಾವ ಕಾರಣಕ್ಕೋಸ್ಕರ ಬಂದಿದ್ದೇನೋ, ನನ್ನ ಶಿಷ್ಯರು ನನ್ನ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಯಾವ ಕಾರಣಕ್ಕೋಸ್ಕರ ಕಳಿಸಿದ್ದಾರೋ ಅದನ್ನು ಮಾಡಿ ಮುಗಿಸುವವರೆಗೂ ನಾನು ಯಾವುದೇ ಕಾರಣಕ್ಕೂ ವಾಪಸ್ ಹೋಗೋದಿಲ್ಲ. ಮನವೇ ಮಾಡು ಇಲ್ಲವೇ ಮಡಿಯಲ್ಲ, ನಾನು ಸಾಯೋದಕ್ಕೆ ಮುಂಚೆ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಿಯೇ ತೀರುವಂಥ ವ್ಯಕ್ತಿ ನಾನು. ಹಾಗಾಗಿ ಮನಸ್ಸೆ ನಾನು ಇಲ್ಲೇ ಇರ್ತೀನಿ, ಏನೇ ಕಷ್ಟವೂ ಬಂದರೂ ಕೂಡ ಅನುಭವಿಸ್ತೀನಿ, ಎದುರಿಸ್ತೀನಿ, ಆದರೆ ನಾನು ವಾಪಸ್ ಹೋಗುವಂತಹ ಪ್ರಶ್ನೆ ಇಲ್ಲವೇ ಇಲ್ಲ ಅಂತೇಳಿ ತನ್ನ ಮನಸ್ಸಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ನಮಗೂ ಮತ್ತು ಸ್ವಾಮಿ ವಿವೇಕಾನಂದರಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಇಷ್ಟೇ ವ್ಯತ್ಯಾಸ. ನಾವು ನಮ್ಮ ಮನಸ್ಸಿನ ದಾಸರಾಗಿದ್ದೇವೆ, ಸ್ವಾಮಿ ವಿವೇಕಾನಂದರು ಆ ಮನಸ್ಸಿನ ಪ್ರಭುಗಳಾಗಿದ್ದಾರೆ. ಮನಸ್ಸಿನ ಸ್ವಭಾವ ಎಲ್ಲ ಕಡೆ ಒಂದೇ ಥರ, ಅದು ಯಾವಾಗಲೂ ಚಂಚಲ್ವೇ, ಅದು ಯಾವಾಗಲೂ ನಮ್ಮನ್ನು ಕೆಳಗಿಳಿತವಂತ ಪ್ರಯತ್ನ ಮಾಡ್ತಿರುತ್ತೆ. ಆದರೆ ಮಹಾತ್ಮರು ಏನಪ್ಪ ಅಂದರೆ ಅವರ ಮನಸ್ಸಿಗೆ ಪ್ರಭುಗಳಾಗಿರ್ತಾರೆ. ಅವ್ರು ಹೇಳ್ದಂಗೆ ಮನಸ್ಸು ಕೇಳುತ್ತೆ, ನಾವೇನಪ್ಪ ಅಂದರೆ ಮನಸ್ಸು ಹೇಳ್ದಂಗೆ ನಾವು ಕೇಳ್ತಾ ಇರ್ತೀವಿ. ಸರಿ, ಅವ್ರ ಮನಸ್ಸಿಗೆ ಹೇಳ್ಕೊಂಡ್ರು ನಾನು ಬಂದಂಥ ಕೆಲಸವನ್ನು ಮುಗಿಸದೆ ಹೋಗೋದಿಲ್ಲ ಅಂತ ಬರೀ ಅವ್ರು ಹೇಳ್ಕೊಂಡು ಸುಮ್ಮನೆ ಆಗಲಿಲ್ಲ. ಬದಲಾಗಿ ಮೊದಲೇ ಅವ್ರ ಸಮಸ್ಯೆ ಇದ್ದಿದ್ದೇನೋ ಹಣದ ಸಮಸ್ಯೆ. ಹಾಗಾಗಿ ಕೇಳ್ತಾರೆ, ಇಲ್ಲಿ ಹತ್ತಿರದ ಯಾವುದಾದ್ರೂ ಹಳ್ಳಿಯೋ ನಗರವೋ ಯಾವುದಾದ್ರೂ ಇದ್ದರೆ ಹೇಳ್ರಪ್ಪ, ನಾನು ಅಲ್ಲಿಗೆ ಹೋಗ್ತೀನಿ, ಸೊ ದಟ್ ಕಾಸ್ಟ್ ಆಫ್ ಲಿವಿಂಗ್ನ ನಾನು ಚೆಕ್ ಮಾಡ್ಬೋದು ಅಂತ. ಎಲ್ಲ ಕಷ್ಟಗಳನ್ನು ಅವ್ರು ಅನುಭವಿಸ್ತಾ ಇದ್ದಾರೆ. ಯಾಕೆ? ಅವ್ರಿಗೇನು ಹಣ ಬೇಕಾಗಿರಲಿಲ್ಲ, ಅಧಿಕಾರ ಬೇಕಾಗಿರಲಿಲ್ಲ, ಹೆಸರು ಕೀರ್ತಿ ಬೇಕಾಗಿರಲಿಲ್ಲ, ಇಲ್ಲ ಇನ್ಯಾವುದೊಂದು ಜಾಬು ಅಂತ ಬೇಕಾಗಿರಲಿಲ್ಲ, ಜಾಬಲ್ಲೊಂದು ಪ್ರಮೋಷನ್ಗೆ ಅಂತ ಹೋಗಿರಲಿಲ್ಲ, ಜೀವನೋಪಾಯಕ್ಕೆ ಅಂತ ಹೋಗಿರಲಿಲ್ಲ. ಒಂದೇ ಒಂದು ಕಾರಣಕ್ಕೆ ಭಾರತದ ಸಂಸ್ಕೃತಿಯನ್ನು, ಸನಾತನ ಧರ್ಮದ ವೇದಾಂತದ ತತ್ವಗಳನ್ನು ವಿಶ್ವಕ್ಕೆ ಕೊಡಬೇಕು, ಭಾರತದ ಹಿರಿಮೆ ಗರಿಮೆಗಳನ್ನು ಉನ್ನತಕ್ಕೆ ತೆಗೆದುಕೊಂಡು ಹೋಗಬೇಕು, ಉಚ್ಛ್ರಾಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕಂತ ಒಂದೇ ಒಂದು ಸದಾಶಯದಿಂದ ಸ್ವಾಮಿ ವಿವೇಕಾನಂದ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಅಲ್ಲಿ ಯಾವುದೇ ಸ್ವಾರ್ಥದ ಲವಲೇಶವೂ ಇಲ್ಲ. ಇದನ್ನು ನಾವು ಆಲೋಚನೆ ಮಾಡಬೇಕು, ಇದನ್ನು ನಾವು ಅಧ್ಯಯನ ಮಾಡುವಂಥ ಸಮಯದಲ್ಲಿ ವಿಶ್ಲೇಷಣೆ ಮಾಡಬೇಕು. ನಾವು ಕೂಡ ಫಾರಿನ್ ಕಂಟ್ರಿಗೆ ಹೋಗ್ತೇವೆ, ಫಾರಿನ್ ಕಂಟ್ರಿಗೆ ಹೋದಾಗ ನಮಗೂ ತುಂಬ ಸಮಸ್ಯೆಗಳು ಬರುತ್ತೆ, ಇವ್ರಿಗೂ ಬಂತು, ಏನು ಡಿಫ್ರೆನ್ಸು? ನಾವು ಹೋಗಿರ್ತೀವಿ ಬಹುತೇಕ ಬಾರಿ, ಇವತ್ತು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಇಲ್ಲಾಂದ್ರೆ ಇಂಜಿನಿಯರ್ಸ್ ಇರ್ಬೋದು, ಇನ್ನು ಯಾರ್ಯಾರು ಓದಲಿಕ್ಕೆ ಅಂತ ಹೋದಾಗ ಅವರು ಸಾಕಷ್ಟು ಕಷ್ಟಗಳು ಅನುಭವಿಸ್ಬೋದು ಏನೋ. ಆದರೆ ನಾವು ಸ್ವಾರ್ಥದ ಉದ್ದೇಶದಿಂದ ಅನುಭವಿಸ್ತಾ ಇರ್ತೀವಿ. ಇಲ್ಲಿ ಸ್ವಾರ್ಥದ ಲವಲೇಶ ಯಾವುದೇ ಇಲ್ಲ. ಅವ್ರಿಗೆ ಇಂಡಿವಿಜುವಲ್ ಇಂಟ್ರೆಸ್ಟು ಯಾವುದೂ ಇಲ್ಲ, ಸೆಲ್ಫ್ ಇಂಟ್ರೆಸ್ಟ್ ಯಾವುದೂ ಇಲ್ಲ ಸ್ವಾಮಿ ವಿವೇಕಾನಂದರಿಗೆ. ಇದು ನಮಗೆ ಮತ್ತು ಅವ್ರಿಗಿರುವಂಥ ವ್ಯತ್ಯಾಸ. ಯಾರೊಬ್ಬ ವ್ಯಕ್ತಿ ಹೇಳ್ತಾನೆ, ನೀವು ಹತ್ತಿರದಂಥ ಬೋಸ್ಟನ್ ನಗರ ಇದೆ, ನೀವು ಅಲ್ಲಿಗೆ ಹೋಗಿ ಸ್ವಾಮಿ, ನಿಮ್ಗೆ ಅಲ್ಲಿ ಸ್ವಲ್ಪ ಹಣದ ಖರ್ಚು ಕಡಿಮೆ ಆಗುತ್ತೆ, ಜೀವನದ ನಿರ್ವಹಣೆಗೆ. ಸರಿ ಅಂತ ಅವರು ತೆಗೆದುಕೊಂಡು ಹೊರಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೋಗುವಂಥ ಸಮಯದಲ್ಲಿ ಒಬ್ಬ ಮಹಿಳೆ ಪರಿಚಯ ಆಗುತ್ತೆ ಸ್ವಾಮಿ ವಿವೇಕಾನಂದರಿಗೆ. ಆ ಮಹಿಳೆ ಒಬ್ಬ ಅಧ್ಯಾಪಕಿ ಆಗಿರ್ತಾಳೆ. ಇವರು ವಿಚಿತ್ರವಾದ ಪೋಷಾಕು, ಅದರ ಮುಖದಲ್ಲಿ ಮಾತ್ರ ಅದ್ಭುತವಾದ ತೇಜಸ್ಸು. ಮತ್ತು ಆ ಕಣ್ಣುಗಳು ನೋಡ್ತಾ ಇದೆ, ನೋಡಬೇಕು ಅಂತ ಅನಿಸ್ತಾ ಇತ್ತಂತೆ ಆ ಮಹಿಳೆಗೆ. ಆ ಮಹಿಳೆ ಮುಂದೆ ಹೇಳ್ತಾಳೆ, ಹೇಳ್ತಾರೆ, ನೀವು ಎಲ್ಲಿಂದ ಬಂದಿದ್ದೀರಾ ಮಹಾಶಯರೇ? ಸರ್ವಧರ್ಮ ಸಮ್ಮೇಳನಕ್ಕೆ ಏನಾದರೂ ಭಾಗವಹಿಸಬೇಕು ಅಂತ ಬಂದಿದ್ದೀರಾ ಅಂತೇಳಿ ಅವಳೇ ಕೇಳ್ತಾಳೆ. ಆವಾಗ ಹೌದು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದ ಕಷ್ಟವನ್ನು ಹೇಳ್ಕೊಂಡಾಗ ಅವಳು ಹೇಳ್ತಾಳೆ, ನಾನು ಬೋಸ್ಟನ್ ನಗರದ ಹತ್ತಿರ ಒಂದು ಜಾಗ ಇದೆ, ಹಳ್ಳಿ ಇದೆ, ಆ ಹಳ್ಳಿಲಿ ಫಾರ್ಮ್ ಹೌಸಲ್ಲಿ ನಾನು ಇದ್ದೀನಿ, ಹಳ್ಳಿ ಮನೇಲಿದ್ದೀನಿ, ನೀವು ಬೇಕಾದ್ರೆ ಬರ್ಬೋದು ಅಂತ. ಸ್ವಾಮಿ ವಿವೇಕಾನಂದ ಆಲೋಚನೆ ಮಾಡ್ತಾರೆ, ಅವಳ ಮನೇಲಿದ್ದರೆ ಅಟ್ಲೀಸ್ಟ್ ನನಗೆ ಒಂದು ದಿವಸಕ್ಕೆ ಒಂದು ಪೌಂಡ್ ಆದರೂ ನನಗೆ ಹಣದ ಹಣವನ್ನು ನಾನು ಸೇವ್ ಮಾಡಬಹುದು, ಹಣವನ್ನು ಉಳಿಸ್ಬೋದು ಅಂತ. ಆಯ್ತು ತಾಯಿ, ಬರ್ತೀನಿ, ಇದು ಭಗವಂತ ಕೊಟ್ಟಿರುವಂಥ ಅವಕಾಶ ಅಂತ ಯೋಚನೆ ಮಾಡಿಕೊಂಡು ಸ್ವಾಮಿ ವಿವೇಕಾನಂದರು ಆ ಮಹಿಳೆ ಜೊತೆ ಹೋಗ್ತಾರೆ.
ಕೆಲವು ಗಂಟೆಗಳಲ್ಲಿ ಈ ಸ್ವಾಮಿ ವಿವೇಕಾನಂದರ ಪಾಂಡಿತ್ಯ, ಸ್ವಾಮಿ ವಿವೇಕಾನಂದರ ಅದ್ಭುತವಾದಂಥ ಮೇಧಾವಿ ಶಕ್ತಿಯನ್ನು ಈ ಮಹಿಳೆ ಅರ್ಥ ಮಾಡ್ಕೊಳ್ತಾಳೆ. ಅವಳು ಕೂಡ ಯಾವುದೋ ಒಂದೆರಡು ಪುಸ್ತಕವನ್ನು ಬರೆದಿರ್ತಾಳೆ, ಗ್ರಂಥಕರ್ತೆ, ಅವಳು ಒಬ್ಬ ವಿದ್ಯಾವಂತೆ, ಸುಸಂಸ್ಕೃತ ವ್ಯಕ್ತಿ. ಹಾಗಾಗಿ ಸುತ್ತಮುತ್ತಲಿನ ಜನರಿಗೆಲ್ಲ ಸ್ವಾಮಿ ವಿವೇಕಾನಂದ ಪರಿಚಯ ಮಾಡಿಸ್ಬೇಕಂತ ಅವರ ಸುತ್ತಮುತ್ತ ನೆರೆಹೊರೆಯವರಿಗೆ, ನೆಂಟರಿಷ್ಟರಿಗೆ ಎಲ್ಲರೂ ಕೂಡ ಹೇಳ್ಕೊಂಡು ಬರ್ತಾಳೆ. ನನ್ನ ಮನೆಗೊಬ್ಬ ಸನ್ಯಾಸಿ ಬಂದನು ಭಾರತದಿಂದ, ಅವನು ಅತ್ಯಂತ ಮೇಧಾವಿ, ಅವ್ನಿಗೆ ಹಲವಾರು ವಿಷಯಗಳು ಗೊತ್ತು, ಅವ್ನಿಗೆ ಗೊತ್ತಿಲ್ಲದೆ ವಿಷಯ ಯಾವುದೂ ಇಲ್ಲ, ನೀವು ಯಾರು ಬೇಕಾದ್ರು ಬಂದು ಅಂತ ಮಾತಾಡಿ ಅಂತೇಳಿ ಹಲವಾರು ಜನ ಬರ್ತಾರೆ. ಅಲ್ಲಿ ಸುತ್ತಮುತ್ತಿದಂಥ ಹಲವಾರು ಸಂಘ ಸಂಸ್ಥೆಗಳ ಕ್ಲಬ್ಗಳು ಕೂಡ ಸ್ವಾಮಿ ವಿವೇಕಾನಂದ ಕರೀತಾರೆ. ಸ್ವಾಮಿ ವಿವೇಕಾನಂದ ಸಣ್ಣ ಸಣ್ಣ ಉಪನ್ಯಾಸಗಳನ್ನೆಲ್ಲ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಪ್ರೊಫೆಸರ್ ಹೆನ್ರಿ ರೈಟ್ ಅನ್ನುವಂಥ ಒಬ್ಬ ಪ್ರಾಚಾರ್ಯ, ಗ್ರೀಕ್ ಫಿಲಾಸಫಿ ಅಂತ ಕಾಣುತ್ತೆ, ಗ್ರೀಕ್ ಫಿಲಾಸಫಿನ ಹೇಳ್ತಾ ಇದ್ದಂಥ ಅಮೆರಿಕದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಈ ಪ್ರೊಫೆಸರು ಸ್ವಾಮಿ ವಿವೇಕಾನಂದ ಪರಿಚಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅವರು ಮಾತಾಡ್ತಾ ಸಮಯದಲ್ಲಿ ಹಲವಾರು ಮಾತುಗಳು ಹೇಳ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಕ್ರೈಸ್ತರೆಲ್ಲ ತುಂಬ ಸುಸಂಸ್ಕೃತ ಅಂತ ಹೇಳ್ತಿದ್ದೀರಲ್ಲ, ಕ್ರೈಸ್ತನ ಅನುಯಾಯಿಗಳು ಅಂತ ಹೇಳ್ತಿದ್ದೀರಲ್ಲ, ನೀವೇನು ಮಾಡಿದೆ ಅಂತ ನಮಗೆ ಗೊತ್ತಿಲ್ವಾ? ನೀವು ಮೂಲಭೂತವಾಗಿ ನೀವು ಅಮೆರಿಕಾಗೆ ಬಂದಂಥ ಸಮಯದಲ್ಲಿ ಇಲ್ಲ ಮೂಲಭೂತ ನಿವಾಸಿಗಳು ಅಂತ ಏನು ಹೇಳ್ತಾರೆ, ರೆಡ್ ಇಂಡಿಯನ್ಸ್ ಅಂತ, ಅವ್ರನ್ನೆಲ್ಲ ಕೊಚ್ಚ ಹಾಕಿದ್ರಿ. ವಿಶ್ವದ ಯಾವ ಮೂಲೆಗೆ ನೀವೆಲ್ಲ ಹೋದ್ರೂ ಕ್ರೈಸ್ತ ತುಂಬ ಅವನೊಬ್ಬ ಅವತಾರ ಪುರುಷ, ಅವನೊಬ್ಬ ದೇವರು, ಅವನು ತುಂಬ ಜನರನ್ನು ಮೇಲೆ ಕೆತ್ತಲಿಕ್ಕೋಸ್ಕರ ಬಂದ ಅಂತೇಳಿ ಅವನ ಹೃದಯ ವೈಶಾಲ್ಯತೆಯನ್ನು ಹೇಳ್ತಾ ನೀವೆಲ್ಲ ಅಲ್ಲಿದ್ದಂಥ ಸ್ಥಳೀಯರನ್ನ ಕ್ರೈಸ್ತನ ಬಗ್ಗೆ ಮಾತಾಡ್ತಾ ಅವ್ರ ಕತ್ತುಗಳನ್ನು ಕುಯ್ತೀರಾ, ಅವ್ರನ್ನೆಲ್ಲ ಸಾಯಿಸಿದ್ರಿ, ಅವ್ರಿಗೆಲ್ಲ ಹಿಂಸೆಗಳನ್ನು ಕೊಟ್ರಿ, ನಿಮ್ಮ ಮತವನ್ನು, ನಿಮ್ಮ ಸಂಸ್ಕೃತಿಯನ್ನು, ನಿಮ್ಮ ಧರ್ಮವನ್ನು ಸ್ವೀಕಾರ ಮಾಡುವಂತೆ ಮಾತಾಡಿದ್ರಿ ಅಂತ ಹೇಳಿ ಹಲವಾರು ಇತಿಹಾಸ ನಿದರ್ಶನಗಳನ್ನೆಲ್ಲ ಕೊಟ್ಟಾಗ ಅಲ್ಲಿನ ಜನರಿಗೆ ಆಶ್ಚರ್ಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಎಂಥ ಆಳವಾದಂಥ ಇತಿಹಾಸದ ಕಲ್ಪನೆ ಮತ್ತು ಜ್ಞಾನ ಇದೆ ಅಂತ ಹೇಳ್ತಾ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ. ಅದು ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ನಮ್ಮ ಭಾರತದಲ್ಲೂ ಸಾಕಷ್ಟು ತಪ್ಪುಗಳು ನಡೀತು, ನಮ್ಮ ಭಾರತದ ಮೇಲೆ ಸಾಕಷ್ಟು ಆಕ್ರಮಣಗಳಾಯಿತು. ಯಾಕೆ ಗೊತ್ತೇನು? ನಾವು ಸಾಮಾನ್ಯ ಜನರನ್ನ ನಿರ್ಲಕ್ಷ್ಯ ಮಾಡಿದ್ವಿ, ಸಾಮಾನ್ಯ ಜನರನ್ನ ತುಳಿದ್ವಿ. ಮೇಲ್ವರ್ಗದವರು ಮತ್ತು ರಾಜಮಹಾರಾಜರೆಲ್ಲರೂ ಕೂಡ ಸಾಮಾನ್ಯ ಜನರ ಹಿಂಡಿ ಬರುವಂತಹ ರಕ್ತದಿಂದ ಅವರು ಮಜಾ ಮಾಡಿದ್ರು, ಆನಂದವಾಗಿದ್ದು ಸುಖದ ಜೀವನವನ್ನು ಮಾಡಿದ್ರು. ಹಾಗಾಗಿ ನಮಗೆ ದುರ್ದೈವ ಬಂತು. ಇನ್ನೊಂದು, ಸ್ತ್ರೀಯರನ್ನು ನಾವು ತುಂಬ ಕೆಟ್ಟದಾಗಿ ನಡ್ಕೊಂಡ್ವಿ. ಅದಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳಿದೆ, ಅದು ಬೇರೆ ಏನಾದರೂ ಇರಲಿ. ಹಾಗಾಗಿ ಎರಡು ಕಾರಣಗಳು ಕೊಡ್ತಾ ಹೇಳ್ತಾರೆ. ಆದರೆ ಎಷ್ಟೇ ಪರಕೀಯರ ಆಕ್ರಮಣಗಳು ನಮ್ಮ ಮೇಲೆ ಆಗಿದ್ರೂ ಕೂಡ ಇವತ್ತು ಭಾರತದಲ್ಲಿ ಹಿಂದೂಗಳು ಏನು ಬಿಟ್ಟು ಹೋದ್ರು ಅಂದರೆ ಅದ್ಭುತವಾದ ಸಂಸ್ಕೃತಿಯನ್ನು ಬಿಟ್ಟಿದ್ದಾರೆ, ಇವತ್ತೂ ಕೂಡ ಇದೆ. ಮತ್ತು ಅದ್ಭುತವಾದಂಥ ಕಲಾಕೃತಿಗಳನ್ನು, ದೇವಸ್ಥಾನಗಳನ್ನು ನಾವು ಬಿಟ್ಟಿದ್ದೀವಿ. ಅದೇ ಮುಸಲ್ಮಾನರು ಏನಪ್ಪ ಬಿಟ್ಟರು ಭಾರತದಲ್ಲಿ ಅಂತ ಅಂದರೆ ದೊಡ್ಡ ದೊಡ್ಡ ಅರಮನೆಗಳನ್ನು, ಮಸೀದಿಗಳನ್ನು ಬಿಟ್ಟಿದ್ದಾರೆ. ಮತ್ತು ನೀವು ನಮ್ಮ ದೇಶನ ಉದ್ಧಾರ ಮಾಡಲಿಕ್ಕೆ ಅಂತ ಬಂದ್ರಲ್ಲ ಬ್ರಿಟಿಷರು ಮತ್ತು ಕ್ರೈಸ್ತರು, ನೀವೇನು ಬಿಟ್ಟಿದ್ದೀರಾ ಅಂತ ಗೊತ್ತೇನು? ಒಡೆದೋಗಿರುವಂಥ ರಾಶಿ ಹೆಂಡದ ಬಾಟುಗಳನ್ನು ನಮ್ಮ ಭಾರತದಲ್ಲಿ ಬಿಟ್ಟಿದ್ದೀರಪ್ಪ ಅಂತ ಹೇಳಿ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಒಬ್ಬ ಫಕೀರು ಸನ್ಯಾಸಿ ಮಾತಾಡ್ತಾನೆ ಅಂದರೆ ಅವನ ಧೈರ್ಯ ಎಷ್ಟಿರ್ಬೋದು ಅಂತ ಆಲೋಚನೆ ಮಾಡಿ. ಈ ಧೈರ್ಯ ಎಲ್ಲಿಂದ ಬಂತು? ಮೇಧಾವಿ ಶಕ್ತಿಯಿಂದ ಬರೇ ಬುದ್ಧಿಯಿಂದಲ್ಲ, ಅವನ ಆತ್ಮಶಕ್ತಿಯಿಂದ ಬಂದಂಥದ್ದು ಸ್ವಾಮಿ ವಿವೇಕಾನಂದರಿಗೆ. ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಅವಾಗ ಸ್ವತಂತ್ರವಾಗಿರಲಿಲ್ಲ ಭಾರತ, ಪರಕೀಯರ ದಾಸ್ಯತ್ವಕ್ಕೆ ಒಳಗಾಗಿದ್ದಂಥ ಭಾರತ. ಅಂತಹ ಭಾರತದ ಒಬ್ಬ ಸನ್ಯಾಸಿ ಹೋಗಿದ್ದಾನೆ, ಅವನಿಗೆ ಯಾವ ಪೊಲಿಟಿಕಲ್ ಸಪೋರ್ಟ್ ಇಲ್ಲ, ಸೋಷಿಯಲ್ ಸಪೋರ್ಟ್ ಇಲ್ಲ, ಎಕನಾಮಿಕಲ್ ಸಪೋರ್ಟ್ ಇಲ್ಲ. ಅಂಥ ಸಮಯದಲ್ಲಿ ನೇರವಾಗಿ ನಿಮ್ಮ ತಪ್ಪುಗಳೇನು, ನೀವು ಯಾವ ವಿಷಯದಲ್ಲಿ ಸರಿದೀರಾ ತಪ್ಪಿದ್ದೀರಾ ಅಂತ ಹೇಳ್ತಾ, ನಾವು ಯಾವ ವಿಷಯದಲ್ಲಿ ಸರಿದೀವಿ ತಪ್ಪಿದ್ದೀವಿ ಅಂತೇಳಿ ಅಷ್ಟು ನೇರವಾಗಿ ಧೈರ್ಯವಾಗಿ ಹೇಳ್ತಿದ್ದಾರೆ. ಅದಕ್ಕೆ ಮುಂದೆ ಒಬ್ಬ ಪ್ರಸಿದ್ಧ ವಕೀಲ ಅವನು ಹೇಳ್ತಾನೆ ತುಂಬ ಚೆನ್ನಾಗಿ, ಏನಪ್ಪ ಅಂತಂದರೆ, ನೀವೊಂದು 50 ವರ್ಷಗಳ ಹಿಂದೆ ಸ್ವಾಮಿ ನೀವೇನಾದರೂ ಬಂದಿದ್ರಿ ಅಂತಂದರೆ ಇದೇ ಮಾತುಗಳನ್ನು ಇವತ್ತೇನು ಹೇಳ್ತಿದ್ದೀರಲ್ಲ, ಈ 50 ವರ್ಷದ ಹಿಂದೆ ನೀವೇನಾದರೂ ಬಂದು ಮಾತುಗಳಾಡಿದರೆ ನಿಮ್ಮನ್ನು ಜೀವಂತವಾಗಿಲ್ಲ ಸುಟ್ಟು ಹಾಕಿರ್ತಿದ್ರು, ಇಲ್ಲ ಜೀವಂತವಾಗಿ ನಿಮ್ಮನ್ನು ನೇಣಗಂಬಕ್ಕೆ ಕತ್ತಿಸ್ಬಿಡ್ತಾ ಇದ್ರು. ಅಂದರೆ ನಾವೇನು ಡಾಗ್ಮ್ಯಾಟಿಕ್ ಅಂತ ಹೇಳ್ತೀವಿ, ಫಂಡಮೆಂಟಲಿಸಮ್ ಅಂತ ಹೇಳ್ತೀವಿ, ಕೋಮುವಾದ ಅಂತ ಹೇಳ್ತೀವಿ, ಇದು ಬರೇ ಯಾವುದೇ ಒಂದು ದೇಶದಲ್ಲಿ, ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ಸಂಸ್ಕೃತಿಗೆ, ಯಾವುದೇ ಒಂದು ನಾಗರಿಕತೆಗೆ ಸೀಮಿತವಾಗಿಲ್ಲ. ಇದು ಎಲ್ಲ ದೇಶಗಳಲ್ಲೂ, ಎಲ್ಲ ಧರ್ಮಗಳಲ್ಲೂ, ಎಲ್ಲ ನಾಗರಿಕತೆಗಳಲ್ಲೂ, ಎಲ್ಲ ಸಂಸ್ಕೃತಿಗಳಲ್ಲೂ ಇತ್ತು ಅನ್ನುವಂಥದ್ದಕ್ಕೆ ನಮಗೊಂದು ನಿದರ್ಶನ ಇಲ್ಲಿ ಸಿಗುತ್ತೆ. ಅಂದರೆ ಆ ಕ್ರೈಸ್ತ ರಾಷ್ಟ್ರಗಳಲ್ಲೂ ಕೂಡ ಆ ಸಂಕುಚಿತ ಮನೋಭಾವನೆ ಇತ್ತು ಮತ್ತು ಇದೆ ಅನ್ನೋದಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೆ. ಹೇಗೆ ಪ್ರೊಫೆಸರ್ ಹೆನ್ರಿ ರೈಟ್ ಸ್ವಾಮಿ ವಿವೇಕಾನಂದರ ಪಾಂಡಿತ್ಯದಿಂದ ತುಂಬ ಪ್ರಭಾವಿತರಾಗ್ತಾರೆ, ಅವರ ಮೇಧಾಶಕ್ತಿಯಿಂದ ಪ್ರಭಾವಿತರಾಗ್ತಾರೆ. ಅವರು ಕೂಡ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗ್ಬೋದಲ್ಲ ನೀವು ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದ ಅವರು ಸಮಸ್ಯೆನ ಹೇಳ್ಕೊಂಡಾಗ ಅವ್ರಿಗೊಂದು ಪತ್ರವನ್ನು ಬರೆದು ಸ್ವಾಮಿ ವಿವೇಕಾನಂದಗೆ ಹೇಳ್ತಾರೆ, ನಿಮ್ಮನ್ನು ಅಲ್ಲಿ ಭಾಷಣಕಾರರನ್ನಾಗಿ ನಿಮಗೆ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನಂದು ಅಂತೇಳಿ ಪತ್ರವನ್ನು ಬರೆದು ಸರ್ವಧರ್ಮ ಸಮ್ಮೇಳನಕ್ಕೆ ಕಾರ್ಯಾಲಯಕ್ಕೆ ಕಳಿಸಿ ಅನುಮತಿ ಪತ್ರವನ್ನು ಕೂಡ ತರಿಸ್ತಾರೆ. ಮತ್ತು ಅವ್ರಿಗೆ ಹಣದ ಸಮಸ್ಯೆ ಇರೋದು ಗೊತ್ತಾಗಿ ಬೋಸ್ಟನ್ ನಗರದಿಂದ ಮತ್ತೆ ವಾಪಸ್ಸು ಚಿಕಾಗೋಗೆ ಹೋಗಲಿಕ್ಕೆ 1000 ಮೈಲಿಗಳ ಅದಕ್ಕೆ ಬೇಕಾಗುವಂಥ ಖರ್ಚನ್ನು ಕೂಡ ಸ್ವಾಮಿ ವಿವೇಕಾನಂದ ಕೊಡ್ತಾರೆ. ಹಲವಾರು ರೀತಿಯ ಕಷ್ಟಗಳನ್ನು ಅದು ಅನುಭವಿಸ್ತಾ ಸಮಯದಲ್ಲಿ ಕ್ರೈಸ್ತ ಪಾದ್ರಿಗಳು ವಿಶೇಷವಾಗಿ ಮತ್ತು ನಮ್ಮ ಕೆಲವು ಭಾರತೀಯರು ಕೂಡ ಆಗಿನ ಕಾಲದಲ್ಲಿ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ತುಂಬ
ವ್ಯವಸ್ಥಿತವಾಗಿ ಬ್ರಿಟಿಷಿಂದ ಪ್ರಾರಂಭ ಆಗಿ ಪಾಶ್ಚಾತ್ಯ ರಾಷ್ಟ್ರಗಳೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಭಾರತದ ಮೇಲೆ, ಆರ್ಯ ಸಂಸ್ಕೃತಿ ಮೇಲೆ, ಹಿಂದೂ ನಾಗರಿಕತೆ ಮೇಲೆ ತಪ್ಪು ಭಾವನೆಗಳು ಬರುವಂತೆ ಜಾಗತಿಕ ಮಟ್ಟದಲ್ಲಿ ಅವರು ವ್ಯವಸ್ಥಿತವಾಗಿ ಷಡ್ಯಂತ್ರಗಳನ್ನು ಮಾಡಿ ಇದನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ನಾನು 4-5 ಪಾಯಿಂಟ್ಸನ್ನು ನಿಮ್ಗೆ ಹೇಳ್ತಾ ಇರ್ತೀನಿ. ಏನಪ್ಪ ಅಂತ ಅಂದರೆ, ಹಲವಾರು ಉಪನ್ಯಾಸಗಳನ್ನು ಕೊಡ್ತಾ ಇದ್ದಂಥ ಸಮಯದಲ್ಲಿ ಮುಂಚೆ ಆಗಲಿ, ಆಮೇಲೆ ಸರ್ವಧರ್ಮ ಸಮ್ಮೇಳನ ಆದಮೇಲೂ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದ್ರಲ್ಲಿ 4-5 ಪ್ರಶ್ನೆಗಳನ್ನು ಅಷ್ಟೇ ನಿಮ್ಮ ಮುಂದೆ ಇಡ್ತೀನಿ. ಸ್ವಾಮಿ ವಿವೇಕಾನಂದರು ಎಂತಹ ಚಾಲೆಂಜಸ್ನೆಲ್ಲ ಅನುಭವಿಸಿರ್ಬೋದು ಅಂತ. ಏನು ಸ್ವಾಮಿ, ನಿಮ್ಮಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ನದಿಗೆ ಹಾಕ್ಬಿಡ್ತಾರಂತೆ, ನದಿಗೆ ಎಸ್ದು ಬಿಡ್ತಾರಂತೆ. ಆ ಕ್ರೈಸ್ತ ಪಾದಗಳು ಯಾವ ಥರ ಅಪಪ್ರಚಾರವನ್ನು ಮಾಡಿದ್ರು ಅಂತ. ನಿಮ್ಮಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ನದಿಗೆ ಎಸ್ದು ಬಿಡ್ತಾರಂತೆ. ಅಲ್ಲಿ ಮೊಸಳೆಗಳು ಮತ್ತು ದೊಡ್ಡ ದೊಡ್ಡ ಮೀನುಗಳೆಲ್ಲ ತಿಮಿಂಗಳೆಲ್ಲ ತಿಂದು ಬಿಡ್ತಾವಂತೆ. ತಿಂದ ಮೇಲೆ ಮೂಳೆ ರಾಶಿಗಳು ನದಿಗಳಲ್ಲಿ ಹೋಗ್ತಾ ಇರುತ್ತಂತೆ. ಗಂಗಾ ನದಿ ನಿಮ್ಮಲ್ಲಿ ಅತ್ಯಂತ ದೊಡ್ಡದಾದ ಗಂಗಾ ನದಿ, ಆ ಗಂಗಾ ನದಿಯ ಕೆಲವು ಭಾಗಗಳು ಕ್ರೈಸ್ತ ಪಾದ್ರಿಗಳು ನೋಡಿದಾರಂತೆ. ಮೂಳೆ ರಾಶಿ ಎಷ್ಟಿದಪ್ಪ ಅಂತ ಅನ್ನೋದು ದೊಡ್ಡ ಗೋಡೆಯಾಗಿ ಇದೆಯಂತೆ. ನೀರು ಕೂಡ, ಗಂಗಾ ನದಿಯ ನೀರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೂಳೆಗಳ ರಾಶಿ ಇದೆ ಅಂತೆ. ಹೌದಾ? ಎಷ್ಟು ಸುಳ್ಳು! ಈ ರೀತಿಯಾದ ನ್ಯೂಸ್ಗಳು, ಬೇಕಾದಷ್ಟು ನ್ಯೂಸ್ಗಳನ್ನು ಕ್ರೈಸ್ತ ಪಾದ್ರಿಗಳು, ಪಾಶ್ಚಾತ್ಯರು ಮತ್ತು ನಮ್ಮ ಭಾರತೀಯರು, ಪ್ರಜ್ಞಾವಂತ ನಾಗರಿಕರು, ವಿದ್ಯಾವಂತರು ಅವ್ರ ಜೊತೆ ಸೇರಿಕೊಂಡು ಹರಡಿರ್ತಾರೆ. ಇನ್ನೊಂದು ಹೇಳ್ತಾರೆ, ಏನು ನಿಮ್ಮಲ್ಲಿ, ಅದಕ್ಕೆ ಸ್ವಾಮಿ ವಿವೇಕಾನಂದರು ಇದಕ್ಕೆ ಉತ್ತರ, ಎಂಥದ್ದು ಉತ್ತರ ಕೊಡ್ತಾರೆ, ಹೌದು ನನ್ನ ತಾಯಿ ಕೂಡ ನಾನು ಹುಟ್ಟಿದಾಗ ಇದಂಥ ಮಾಸ್ ಕ್ವಶನ್ಸ್ಗೆ ಮಾಸ್ ಆನ್ಸರ್ಸ್ ಕೊಡಬೇಕು ಅಂತೇಳಿ ಸ್ವಾಮೀಜಿ ಹೇಳ್ತಾರೆ. ಹೌದು, ನಾನು ಹುಟ್ಟಿದಾಗ ಕೂಡ ನನ್ನ ತಾಯಿ ಕೂಡ ನನ್ನ ನದಿಗೆ ಎಸ್ದು ಬಿಟ್ಟಿದ್ಲು, ನಾನಾದರೆ ಈಜ್ಕೊಂಡು ಬಂದೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸುಮ್ಮನೆ ಆಗ್ಬಿಡ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂತಂದರೆ, ಮಕ್ಕಳು ಗಟ್ಟಿಯಾಗಲಿ, ಮಕ್ಕಳು ಶೌರ್ಯವಂತರಾಗಲಿ, ಅವನಂಥ ಒಬ್ಬ ಸಿಕಂದರ್ ಅಂತ ಹೇಳ್ತಾರೆ. ಸಿಕಂದರ್ ನಿಜವಾಗ್ಲೂ ಒಬ್ಬ ಯೋಧ, ನಿಜವಾದ ಒಬ್ಬ ಧೈರ್ಯವಂತ, ಶೌರ್ಯವಂತ. ನನ್ನ ಮಕ್ಕಳು ಶೌರ್ಯವಂತ, ಧೈರ್ಯವಂತರಾಗಲಿ ಅಂಥೇಳಿ ನನ್ನ ಮಾತೆಯರು, ನಮ್ಮ ಭಾರತೀಯ ಸ್ತ್ರೀಯರು, ಭಾರತ ಮಾತೆಯರು ಆಲೋಚನೆ ಮಾಡ್ತಾರೆ. ಹಂಗಾಗಿ ನದಿ ನೀರಿಗೆ ಎಸಿತಾರೆ. ನನ್ನೂ ಕೂಡ ಎಸ್ತಿದ್ಲು ನನ್ನ ತಾಯಿ, ನಾನು ನದಿಲಿ ಈಜ್ಕೊಂಡು ಬಂದೆ ಅಂಥೇಳಿ ಮಾಸ್ ಆನ್ಸರ್ನ ಸ್ವಾಮಿ ವಿವೇಕಾನಂದರು ಕೊಡ್ತಾರೆ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ಇನ್ನು ಪಾಶ್ಚಾತ್ಯರು ಕೇಳಿದ್ದು, ಏನು ಸ್ವಾಮಿ ನಿಮ್ಮಲ್ಲಿ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಮೊಸಳೆ ಬಾಯಿಗೆ ಹಾಕ್ಬಿಡ್ತಾರಂತಲ್ಲ, ಯಾಕೆ? ಯಾಕಂದರೆ ಹೆಣ್ಮಕ್ಕಳ ಮಾಂಸ ತುಂಬ ಸಾಫ್ಟ್ ಆಗಿರುತ್ತೆ, ಮೊಸಳೆ ತಿನ್ಲಿಕ್ಕೆ ಸುಲಭ ಆಗಲಿ ಅಂತೇಳಿ ಎಸಿತಾರೆ ಅಂತೇಳಿ ಒಂದು ಮಾಸ್ ಆನ್ಸರ್ನ ಸ್ವಾಮಿ ವಿವೇಕಾನಂದರು ಕೊಡ್ತಾರೆ. ಇನ್ನೊಂದು ಹೇಳ್ತಾರೆ, ಏನು ನಿಮ್ಮಲ್ಲಿ ಗಂಡ ಹೆಂಡತಿಯನ್ನು ಜೀವಂತವಾಗಿ ಸುಡ್ತಾರಂತಲ್ಲ, ಯಾಕೆ ಅಂದರೆ ಅವಳು ದೆವನೋ ಭೂತನೋ ಪಿಶಾಚಿನೋ ಆಗ್ತಾಳೆ. ಆ ದೆವಭೂತ ಪಿಶಾಚಿನ ವಶೀಕರಣದಿಂದ ಈ ಗಂಡ ಅವನ ಕೈಯಲ್ಲಿ ಇಟ್ಕೊಂಡು ಅವನ ಶತ್ರುಗಳು ಯಾರು ಇರ್ತಾರೆ ಅವ್ರ ಮೇಲೆಲ್ಲ ಯುದ್ಧವನ್ನು ಸಾರಲಿಕ್ಕೆ, ಅವ್ರ ಮೇಲೆ ಎದುರಿಸಿ ಅವನ ಹತ್ರ ದುಡ್ಡನ್ನು, ಸಂಪತ್ತನ್ನು ಕಿತ್ಕೊಳ್ಳಿಕ್ಕೆ, ಇಲ್ಲ ಅವನ ಮೇಲೆ ದ್ವೇಷವನ್ನು, ಹಗೆಯನ್ನು ಸಾಧಿಸ್ಲಿಕ್ಕೋಸ್ಕರ ಮಾಡ್ತಾರಂತಲ್ಲ, ಹೌದಾ ಸ್ವಾಮಿ ಅಂತ ಯಾವ ರೀತಿಯಾದ ಅಪಪ್ರಚಾರವನ್ನೆಲ್ಲ ಮಾಡಿದ್ರು. ಇನ್ನು 4ನೇದು, ಇನ್ನು ಕೆಲವರು ಕೇಳ್ತಾರೆ, ಏನು ಸ್ವಾಮಿ ನಿಮ್ಮಲ್ಲೆಲ್ಲ ಯುವತಿಯರನ್ನು ತುಂಬ ವಯಸ್ಕರು ಇಲ್ಲ, ವಯಸ್ಸಾಗಿರುವಂಥ ಮುದುಕರಿಗೆ ಮದುವೆ ಮಾಡ್ತಾರಂತೆ, ಯಾಕಂದ್ರೆ ನಿಮ್ಮಲ್ಲಿ ಯಾರು ಯುವಕರು ಇಲ್ವಾ ಅಂತ ಪ್ರಶ್ನೆ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಯುವಕರ ಸಂಖ್ಯೆ ಕಡಿಮೆ. ಯಾಕೆ ಯುವಕರು ಎಲ್ಲೋದ್ರು? ಅವರೆಲ್ಲ ನಂತರ ಸನ್ಯಾಸಿಗಳಾಗ್ಬಿಟ್ಟಿದ್ದಾರೆ ಅಂತ ಮಾಸ್ ಆನ್ಸರ್ನ ಕೊಟ್ಕೊಂಡು ಹೋಗ್ತಾರೆ. ಈ ರೀತಿಯಾದ ಹಲವಾರು ಪ್ರಶ್ನೆಗಳನ್ನು ಸ್ವಾಮಿ ವಿವೇಕಾನಂದರು ಕೇಳ್ತಾ ಇರ್ತಾರೆ, ಅನುಭವಿಸ್ತಾರೆ. ಅದಾದಮೇಲೆ ಮತ್ತೆ ಸ್ವಾಮಿ ವಿವೇಕಾನಂದರು ಬೋಸ್ಟನ್ ನಗರದಿಂದ ಸರ್ವಧರ್ಮ ಸಮ್ಮೇಳನಕ್ಕೆ ಬರಬೇಕು ಅಂತ ಹೇಳಿ ಹೊರಟಿರ್ತಾರೆ. ಒಂದು ಸಣ್ಣ ಅಡ್ರೆಸ್ಸಿನ ಚೀಟಿ ಕೂಡ ಇರುತ್ತೆ ಅವ್ರಿಗೆ. ನಾನು ಆಗಲೇ ಪ್ರಾರಂಭಿಕ ಅಂತಲೇ ಹೇಳಿದೆ, ಈ ನಗರದ ಜೀವನಕ್ಕೆ ಸ್ವಾಮಿ ವಿವೇಕಾನಂದರು ಒಗ್ಗಿರಲಿಲ್ಲ. ಆರ್ಗನೈಸ್ಡ್ ಲೈಫ್ ಅವ್ರಿಗೆ ನಮ್ಮ ಥರ ಎಲ್ಲ ಕ್ಲೀನಾಗಿ ಸೂಟ್ ಕೇಸಲ್ಲೆಲ್ಲ ಇಟ್ಕೊಂಡು ಪ್ರತಿಯೊಂದನ್ನು ಟಿಪ್ ಟಾಪಾಗಿ ಇಟ್ಕೊಂಡು ಅವ್ರಿಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಅವರು ತುಂಬ ಸ್ವತಂತ್ರವಾಗಿದ್ದರು. ಅವ್ರ ಮನಸ್ಸು ಯಾವಾಗಲೂ ಉನ್ನತ ಮಟ್ಟದಲ್ಲಿ ಇರ್ತಿತ್ತು. ಉನ್ನತ ಮಟ್ಟದಲ್ಲಿ ಹೇಗಿರ್ತಿತ್ತು ಅಂತ ನಮಗೆ ಮುಂದೆ ಕೆಲವು ಘಟನೆಗಳು ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಮನಸ್ಸು ಯಾವ ಮಟ್ಟದಲ್ಲಿ ಇತ್ತು ಅಂತ. ಹಾಗಾಗಿ ದುರದೃಷ್ಟ ಏನಪ್ಪ ಅಂದರೆ, ಸ್ವಾಮಿ ವಿವೇಕಾನಂದರಿಗೆ ಒಂದು ಅಡ್ರೆಸ್ಸಿನ ಚೀಟಿ ಏನಿತ್ತೋ ಆ ಚೀಟಿನ ಬರುವಂಥ ಸಮಯದಲ್ಲಿ ಆ ಟ್ರೈನಲ್ಲಿ ಕಳ್ಕೊಂಡ್ಬಿಡ್ತಾರೆ, ಬೋಸ್ಟನ್ನಿಂದ ಚಿಕಾಗೋ ಬರುವಂಥ ದಾರಿಯ ಮಧ್ಯದಲ್ಲಿ ಒಬ್ಬ ಯುವಕ ವ್ಯಾಪಾರಿ ಕೂಡ ಪರಿಚಯ ಆಗಿರ್ತಾನೆ. ಅವ್ನು ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ ಸ್ವಾಮಿ, ನಾನು ನಿಮ್ಮನ್ನು ಚಿಕಾಗೋ ಸರ್ವಧರ್ಮ ಸಮ್ಮೇಳನ ಎಲ್ಲಿದೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ, ಅದು ಸರಿಯಾಗಿ ದಾರಿ ತೋರಿಸ್ತೀನಿ ಅಂತ. ಸ್ವಾಮಿ ವಿವೇಕಾನಂದರು ಚೀಟಿ ಕಳೆದೋಗಿದ್ರು ಕೂಡ ಅವನ ಮೇಲೆ ನಂಬಿಕೆ ಇಟ್ಕೊಂಡು ಕೂತಿರ್ತಾನೆ. ಆದರೆ ಮಧ್ಯದಲ್ಲಿ ಅವನ ಸ್ಥಳ ನಿಲ್ದಾಣ ಯಾವಾಗ ಬರುತ್ತೋ ಅವನ ಪಾಡಿಗೆ ಇವ್ರಿಗೆ ಕೇಳದೆ ಇಳಿದು ಬಿಡ್ತಾನೆ. ಸ್ವಾಮಿ ವಿವೇಕಾನಂದಕ್ಕೆ ಭಯ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ನಾನು ಎಲ್ಲಿಳಿಬೇಕು ಅಂತ ಅವರು ನಿಗದಿತವಾದಂಥ ನಿಲ್ದಾಣದಲ್ಲಿ ಇಳಿಯೋದಕ್ಕಿಂತ ಮುಂಚೆ ಬದಲಾಗಿ ಒಂದು ಸ್ಟೇಷನ್ ಮುಂಚೆನೇ ಸ್ವಾಮಿ ವಿವೇಕಾನಂದರು ಬೈದಲ್ಲಿ ಇಳಿದು ಬಿಡ್ತಾರೆ. ಇದೇ ಪ್ರಾಯಶಃ ಲಾಸ್ಟ್ ಸ್ಟೇಷನ್ ಏನು ಅಂದ್ಕೊಂಡು ಸ್ವಾಮಿ ವಿವೇಕಾನಂದರು ಇಳಿದು ಬಿಡ್ತಾರೆ. ಇಳಿದು ಇಲ್ಲಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನ ನಡೆಯುವ ಕಾರ್ಯಾಲಯ ಎಲ್ಲಿದೆ ಅಂತ ಕೇಳಿದಾಗ 10,000 ಜನರಿಗೆ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ. ಒಬ್ಬರು ಕೂಡ ಪ್ರತಿಕ್ರಿಯೆಯನ್ನು ಕೊಡೋಲ್ಲ, ಒಬ್ಬರು ಕೂಡ ಉತ್ತರ ಕೊಡಲ್ಲ. ಯಾಕೆ ಗೊತ್ತೇನು? ಅಲ್ಲಿದ್ದಂಥ ಸಾಮಾನ್ಯ ಜನರೆಲ್ಲರೂ ಕೂಡ ಕೂಲಿ ಕಾರ್ಮಿಕರು, ಅವರೆಲ್ಲ ಜರ್ಮನ್ ದೇಶದಿಂದ ಉದ್ಯೋಗಕ್ಕೋಸ್ಕರ ಬಂದಿದ್ದಂಥವ್ರು. ಅವ್ರಿಗೆಲ್ಲ ಜರ್ಮನಿ ಭಾಷೆ ಬಿಟ್ಟರೆ ಬೇರೆ ಭಾಷೆ, ಇಂಗ್ಲೀಷ್ ಭಾಷೆ ಬರ್ತಿರಲಿಲ್ಲ. ಸ್ವಾಮಿ ವಿವೇಕಾನಂದರಿಗೆ ಇಂಗ್ಲೀಷ್ ಬರ್ತಾ ಇತ್ತು, ಹಿಂದಿ ಬರ್ತಾ ಇತ್ತು, ಬಂಗಾಳಿ ಬರ್ತಾ ಇತ್ತು, ಸಂಸ್ಕೃತ ಬರ್ತಾ ಇತ್ತು, ಪಾರ್ಸಿ ಮತ್ತು ಫ್ರೆಂಚ್ ಭಾಷೆ ತಕ್ಕ ಮಟ್ಟಿಗೆ ಬರ್ತಾ ಇತ್ತು. ಆದರೆ ಜರ್ಮನ್ ಭಾಷೆ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಾಮಿ ವಿವೇಕಾನಂದರಿಗೆ ಉತ್ತರ ಸಿಗಲಿಲ್ಲ.
ನನಗೆ ರಾತ್ರಿ ಆಗ್ತಾ ಬಂದಿದೆ, ಇನ್ನು ಬೇರೆ ದಾರಿ ಕಾಣದೆ ಸ್ವಾಮಿ ವಿವೇಕಾನಂದರು ರೈಲ್ವೆ ಸ್ಟೇಷನ್ ಮೂಲೆಯಲ್ಲಿ ಕಸದ ಮಧ್ಯದಲ್ಲಿ ರೈಲ್ವೆ ವ್ಯಾಗನ್ ತುಕ್ಕಿಡಿದಂಥ ರೈಲ್ವೆ ಬೋಗಿಯ ಮಧ್ಯದಲ್ಲಿ, ಅದರ ಮಧ್ಯದಲ್ಲಿ ರಾತ್ರಿ ಚಳಿಯಲ್ಲಿ ನಡುಕ್ತಾ ಸ್ವಾಮಿ ವಿವೇಕಾನಂದರು ಮಲಗ್ತಾರೆ. ಇದೆಲ್ಲ ನಾನು ತುಂಬ ಸಣ್ಣಕ್ಕೆ ಇಡೀ ಜೀವನ ಇದನ್ನೇ ನಾನು ಭಾರತದ ಇಲ್ಲಿವರೆಗೂ ಬಂದಿದ್ದೀನಿ, 1-2 ಗಂಟೆಗಳ ಕಾಲ ಮಾತಾಡ್ಕೊಂಡು ಹೋಗ್ಬೋದು. ತುಂಬ ಸಂಕ್ಷಿಪ್ತ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಎಷ್ಟೆಲ್ಲ ಅವಮಾನಗಳನ್ನು, ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ಎಷ್ಟೆಲ್ಲ ಸವಾಲುಗಳನ್ನು ಸ್ವಾಮಿ ವಿವೇಕಾನಂದರು ಅನುಭವಿಸಿದ್ರು. ಅಮೇರಿಕದ ಸಹೋದರಿ ಮತ್ತು ಸಹೋದರಿ ಅಂತ ಹೇಳಿದಾಗ 2-3 ನಿಮಿಷಗಳ ಕಾಲ 5,000-7,000 ಜನ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು. ಅವರು ವಿಶ್ವವಿಜೇತ ವಿವೇಕಾನಂದರಾದರು. ಆವತ್ತಿಂದ ವೃತ್ತಪತ್ರಿಕೆಗಳಲ್ಲಿ, ನಿಯತಕಾಲಿಕೆಗಳು ಎಲ್ಲ ಅವ್ರ ಬಗ್ಗೆ ಸಾಕಷ್ಟು ಪ್ರಚಾರ ಆಯಿತು. ಇಡೀ ವಿಶ್ವದ ಜನರು ಅವ್ರಿಗೆ ಗೌರವವನ್ನು ಸಮರ್ಪಿಸಿದ್ರು ನಾವೆಲ್ಲ ಓದ್ತೀವಲ್ಲ. ಆದರೆ ಹಿಂದೆ ಎಂಥ ಯಶೋಗಾಥೆ ಇತ್ತು, ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದ್ರು ಅಂತ ನಮಗೊಂದು ಪರಿಚಯ ಆಗಲಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೆ. ರಾತ್ರಿ ಚಳಿ ನಡುಕ್ತಾ ಕಸದ ಮಧ್ಯದಲ್ಲಿ ಅಂತ ರೈಲ್ವೆ ತುಕ್ಕಿಡಿದಂಥ ರೈಲ್ವೆ ಬಂಡಿಯಲ್ಲಿ ಸ್ವಾಮಿ ವಿವೇಕಾನಂದರು ಮಲಗ್ತಾರೆ. ಇಡೀ ದಿವಸ ಊಟ ಇಲ್ಲ, ತಿಂಡಿ ಇಲ್ಲ. ಬೆಳಗ್ಗೆ ಪಾಯಸ ಪಬ್ಲಿಕ್ ಟ್ಯಾಪಲ್ಲಿ ಮಖವನ್ನು ತೊಳ್ಕೊಂಡು ಹೇಗೇನು ತಿಂಡಿ ಊಟ ಇಲ್ಲ. ಮಧ್ಯಾಹ್ನದವರೆಗೂ ಸುಮಾರು ದೂರ ಅಲಿತಾರೆ. ಏನಕ್ಕೆ? ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಜಾಗಕ್ಕೋಸ್ಕರ, ಕಚೇರಿಗೋಸ್ಕರ. ಕೊನೆಗೆ ಹತಾಶರಾಗಿ ಮೈಕೈ ನೋವು ಪ್ರಾರಂಭ ಆಗುತ್ತೆ. ಸುಸ್ತಾಗಿರ್ತಾರೆ. ಊಟ 1.5 ದಿವಸದಿಂದ ಊಟ ಇಲ್ಲ. ಕೊನೆಗೆ ಸುಸ್ತಾಗಿ ನಿತ್ರಾಣದಿಂದ ಅಲ್ಲೇ ಒಂದು ದೊಡ್ಡ ಬಯಲಿನ ಪ್ರದೇಶದಲ್ಲಿ ಒಂದು ಮರ ಇರುತ್ತೆ, ಮರದ ಕೆಳಗೆ ಕೂತು ಬಿಡ್ತಾರೆ. ಅದಕ್ಕಿಂತ ಮುಂಚೆ ಅವರು ಸನ್ಯಾಸಿಗಳು ಭಿಕ್ಷಾಟನೆ ಮಾಡಿ ಅಭ್ಯಾಸ ನಮಗೆಲ್ಲ. ಹಾಗಾಗಿ ಹೇಗೆ ಭಾರತದಲ್ಲಿ ಅವರು ಭಿಕ್ಷಾಟನೆಯನ್ನು ಮಾಡ್ತಾ ಇದ್ರು ಹಲವಾರು ಬಾರಿ, ಅದೇ ರೀತಿ ಇಲ್ಲೂ ಕೂಡ ಅವ್ರು ಹೊಟ್ಟೆ ಹಸಿತಾ ಇತ್ತು ಅಂತೇಳಿ ಭಿಕ್ಷಾಟನೆಯನ್ನು ಮಾಡಬೇಕು ಅಂತ ಆ ಚಿಕಾಗೋ ನಗರದ ಹಲವಾರು ಮನೆಯ ಬಾಗಿಲನ್ನು ತೊಡ್ತಾರೆ. 1-2 ಪೀಸ್ ಬ್ರೆಡ್ ಇದ್ರೆ ಕೊಡಿ, ಒಂದು ಲೂಫ್ ಬ್ರೆಡ್ ಇದ್ರೆ ಕೊಡಿ, ಇಲ್ಲ ಏನಿದೆಯೋ ಅದನ್ನು ಬಿಸ್ಕೆಟ್ಸ್ ಇದ್ರೆ ಏನಾದರೂ ಕೊಡಿ ಅಂತೇಳಿ ಹಲವಾರು ಮನೆಯ ಬಾಗಿಲುಗಳನ್ನು ತೊಟ್ಟದಂಥ ಸಮಯದಲ್ಲಿ ಹಲವಾರು ಜನ ಬಾಗಿಲುಗಳೇ ತೆಗೆಯೋದಿಲ್ಲ. ಇನ್ನು ಕೆಲವರು ಬಾಗಿಲು ತೆಗೆದು ಇವನು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದಾನೆ ಅಂತೇಳಿ ಮಕ್ಕಳು ಕೊಡ್ದಂಗೆ ಬಾಗಿಲನ್ನು ಭಡ್ ಅಂತ ಹೇಳಿರ್ತಾರೆ. ಇನ್ನು ನೀನು ನೋಡೋಕೆ ಹಿಂಗಿದೆಯಾ, ನೀನು ಭಿಕ್ಷೆ ಬೇಡ್ತಾ ಇದ್ದ ನಾಚಿಕೆ ಆಗೋದಿಲ್ವ ಅಂತೇಳಿ ಬೇರೆ ಅವಮಾನದ ಮಾತುಗಳನ್ನು ಆಡಿ ಸ್ವಾಮಿ ವಿವೇಕಾನಂದರು ಕಳಿಸಿರ್ತಾರೆ. ಈ ರೀತಿಯಾದ ಹಲವಾರು ಅವಮಾನಗಳನ್ನು ಅನುಭವಿಸಿ ಸುಸ್ತಾಗಿ ಸ್ವಾಮಿ ವಿವೇಕಾನಂದರು ಒಂದು ಮರದ ಕೆಳಗೆ ಕೂತ್ಬಿಟ್ಟಿರ್ತಾರೆ. ಅದೇ ಸಮಯದಲ್ಲೇ ಯಾವುದೋ ಒಂದು ಕಾರಣಕ್ಕೆ ಒಬ್ಬ ಪ್ರತಿಷ್ಠಿತ ಮಹಿಳೆ ಸ್ವಾಮಿ ಅವಳ ಮನೆಯಿಂದ ಆಚೆಗೆ ಬರ್ತಾಳೆ. ಆಚೆಗೆ ಬಂದು ನೋಡಿದ್ರೆ ಯಾರೋ ಒಬ್ಬ ವ್ಯಕ್ತಿ ವಿಶೇಷವಾದ ವಸ್ತ್ರವನ್ನು ಧರಿಸಿದ್ದಾನೆ. ಮುಖದಲ್ಲೇನೋ ಸುಸ್ತಾದಂಗೆ ಕಾಣ್ತಾ ಇದೆ. ಯಾವುದೋ ಒಂದು ಹತಾಶಭಾವನೆಯಿಂದ ಕೂತಿದ್ದಾನೆ ಅಂತೇಳಿ ಕಾಣ್ತದೆ ಆ ತಾಯಿಗೆ. ಅವಳು ಬಂದು ಏನಾಗಿದೆ ನಿಮಗೆ ಅಂತ ಹೇಳಿ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಅವ್ರ ಕಷ್ಟವನ್ನು ಹೇಳ್ಕೊಳ್ತಾರೆ. ಹೇಳ್ಕೊಂಡಂತಹ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರನ್ನ ಆ ಮನೆಗೆ ಕರ್ಕೊಂಡು ಹೋದಂತಹ ತಾಯಿ ಸ್ನಾನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ವ್ಯವಸ್ಥೆಯನ್ನು ಮಾಡಿ ಊಟವನ್ನು ಕೊಟ್ಟು ಕೊನೆಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಕಚೇರಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಸ್ವಾಮಿ ವಿವೇಕಾನಂದರ ಕಷ್ಟ ಸ್ವಲ್ಪ ಕಡಿಮೆ ಆಗುತ್ತೆ. ಮಾರನೇ ದಿವಸ ಸರ್ವಧರ್ಮ ಸಮ್ಮೇಳನ ಏನಾಯಿತು ಮತ್ತು ಅದೆಲ್ಲ ನಮಗೆಲ್ಲ ಗೊತ್ತಿದೆ. ಅಮೇರಿಕಾದ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದಾಗ ಜನ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಅದೆಲ್ಲ. ಬಟ್ ಅದಕ್ಕಿಂತ ಮುಂಚೆ ಎಷ್ಟೆಲ್ಲ ಕಷ್ಟಗಳನ್ನು, ಸವಾಲುಗಳನ್ನು, ಅಪಮಾನಗಳನ್ನು ಅನುಭವಿಸಬೇಕಾಯ್ತು ಸ್ವಾಮಿ ವಿವೇಕಾನಂದರು ಆಲೋಚನೆ ಮಾಡಿ ಯುವ ಮಿತ್ರರೇ. ಸೊ ಈ ರೀತಿಯಾಗಿ ಇಷ್ಟು ಕಷ್ಟಗಳು, ಇಷ್ಟು ಅಪಮಾನಗಳು, ಇಷ್ಟು ತಾಪಮಾನಗಳು ನಮ್ಗೆಲ್ಲಿ ಬರುತ್ತೆ? ಪ್ರಾಯಶಃದಲ್ಲಿ 5%, 10%, 15%, 20% ಬಂದಿದ್ರೆ ನಮ್ಗೆ ಹೆಚ್ಚು. ಆದರೆ ಅದನ್ನೇ ನಾವು ಒಂದು ದೊಡ್ಡ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ. ಹಿಮಾಲಯ ಪರ್ವತದಂತೆ, ಗೌರಿ ಶಿಖರದಂತೆ ನಾವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಹತಾಶ ಭಾವನೆಗೆ ನಾವು ಒಳಗಾಗಿರ್ತೀವಿ, ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತೀವಿ, ನಕಾರಾತ್ಮಕವಾದ ಭಾವನೆಗಳಿಗೆ ಒಳಗಾಗಿರ್ತೀವಿ. ಜೀವನದಲ್ಲಿ ಇನ್ನೇನೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಅದಿಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು, ಸವಾಲುಗಳನ್ನು, ಅವಮಾನಗಳನ್ನು ಅನುಭವಿಸುವಂಥ ಸ್ವಾಮಿ ವಿವೇಕಾನಂದರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬದಲಾಗಿ ಅವ್ರು ಸಾಧಕರಾಗಿದ್ದರು. ಬದಲಾಗಿ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಮಾಡಿಯೇ ತೀರಿದ್ರು. ಯಾಕೆಂದರೆ ಅದನ್ನೇ ಮುಂದೆ ನಾವು ಸ್ವಾಮಿ ವಿವೇಕಾನಂದ ಜೀವನ ಆಳವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅವರ ಆತ್ಮಶಕ್ತಿ, ಅವರ ಶುದ್ಧ ಚಾರಿತ್ರ್ಯ. ಈ ಆತ್ಮಶಕ್ತಿ ಯಾವಾಗಿರುತ್ತೋ, ಆತ್ಮವಿಶ್ವಾಸ ನಮಗೆ ಇರುತ್ತೋ, ಅದನ್ನೇ ನಮಗೆ ಶ್ರದ್ಧೆ ಅಂದರೆ ಆತ್ಮವಿಶ್ವಾಸ ಯಾವಾಗಿರುತ್ತೋ, ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಇರುತ್ತೆ. ಸ್ವಾಮಿ ವಿವೇಕಾನಂದರು ಈ ಶ್ರದ್ಧೆಯ, ಆತ್ಮವಿಶ್ವಾಸದ ದ್ಯೋತಕವಾಗಿದ್ದರು. ಇದೇ ಸ್ವಾಮಿ ವಿವೇಕಾನಂದರು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದಂತಹ ಸ್ವಾಮಿ ವಿವೇಕಾನಂದರು ಮುಂದೆ ಅವರು ಫೇಮಸ್ ಆದಂಥ ಸಮಯದಲ್ಲಿ ಹಲವಾರು ಜನ ಮೋಸಗಳನ್ನು ಮಾಡ್ತಾರೆ. ಒಂದು ದೊಡ್ಡ ಲೆಕ್ಚರ್ ಬೀರೋ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೋಡಿ ನಿಮ್ಗಿಲ್ಲಿ ಜನರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ನಿಮ್ಗೆ ಯಾರ್ಯಾರು ಏನು ಅಂತ ಗೊತ್ತಿಲ್ಲ, ಹಾಗಾಗಿ ನೀವು ನಮ್ಮ ಜೊತೆ ಒಪ್ಪಂದನ ಮಾಡ್ಕೊಳ್ಳಿ, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ನಾವು ಕರೆದಿದ್ದ ಕಡೆಯೆಲ್ಲ, ನಾವು ಹೇಳಿದ ಕಡೆಯೆಲ್ಲ ನೀವು ಉಪನ್ಯಾಸ ಕೊಡಬೇಕು. ಅದರಲ್ಲಿ ಇಷ್ಟಿಷ್ಟು 50-50ಯೋ 60-40ಯೋ 70-30ಯೋ ಆ ರೀತಿ ನಿಮಗೆ ಹಣವನ್ನು ಕೊಡ್ತೀವಿ ಅಂತ. ಸ್ವಾಮಿ ವಿವೇಕಾನಂದರು ಆಯಿತು, ಈ ಹಣ ಬಂದರೆ ಅಟ್ಲೀಸ್ಟ್ ನನ್ನ ಖರ್ಚಿಗೆ, ಮತ್ತು ಬಹುತೇಕವಾಗಿ ಹೆಚ್ಚಿನಾಗಿ ಅವರೇ ಹೇಳಿದಂತೆ ಈ ಹಣವನ್ನು ಹಣವನ್ನು ಸಂಗ್ರಹ ಮಾಡ್ಕೊಂಡು ಹೋಗಬೇಕು, ಮತ್ತು ನಮ್ಮ
ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು, ನಮ್ಮ ಭಾರತಕ್ಕೆ ಸ್ವಲ್ಪ ಸಹಾಯವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ನಾನು ಬಂದಿದ್ದೀನಿ ಅಂತ ಕೂಡ ಒಂದು ಕಾರಣವನ್ನು ಕೊಟ್ಟಿರ್ತಾರೆ. ನಾನು ಸ್ವಲ್ಪ ಹಣ ಸಂಗ್ರಹಣೆ ಆಯಿತು ಅಂದರೆ ಈ ಹಣವನ್ನು ತೆಗೆದುಕೊಂಡು ಹೋಗಿ ನಮ್ಮ ಭಾರತದ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಪ್ರಾರಂಭ ಮಾಡ್ಬೋದು ಅಂತ ಆಲೋಚನೆ ಮಾಡಿ ಆ ಬ್ಯೂರೋ ಜೊತೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಈಗೇನು ದುರಾದೃಷ್ಟ ಏನಪ್ಪ ಅಂದರೆ ಈ ಬ್ಯೂರೋದವರು ಸಾಕಷ್ಟು ಮೋಸವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಒಂದು ವಸ್ತುವನ್ನಾಗಿ ಸಿಕ್ಕಿದ ಕಡೆಯೆಲ್ಲ ದಿನಕ್ಕೆ 2, 3, 4, 5 ಉಪನ್ಯಾಸಗಳು ಮಾಡುವಂತೆ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ. ಹಲವಾರು ಉಪನ್ಯಾಸಗಳನ್ನು ಮಾಡ್ತಾರೆ. $1000 ಬಂದಿತ್ತು ಅಂದರೆ $200, $300, $400 ಅಷ್ಟೇ ಬಂದಿದೆ ಅಂತ ಸುಳ್ಳು ಹೇಳ್ಕೊಂಡು ತುಂಬ ಮೋಸ ಮಾಡ್ತಾರೆ. ಹಲವಾರು ತಿಂಗಳುಗಳ ಮೋಸಕ್ಕೆ ಒಳಗಾದ ಮೇಲೆ ಸ್ವಾಮಿ ವಿವೇಕಾನಂದಗೆ ಅರ್ಥ ಆಗುತ್ತೆ. ಅದರಲ್ಲಿ ಅಗ್ರಿಮೆಂಟ್ ಬೇರೆ ಆಗಿಬಿಟ್ಟಿರುತ್ತೆ. ಅಗ್ರಿಮೆಂಟ್ ಆಗಿರೋದ್ರಿಂದ ಅಲ್ಲೆಲ್ಲ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಇರುತ್ತೆ. ಪ್ರಾರಂಭಿಕ ಅಂತಲ್ಲಿ ಸ್ವಾಮಿ ವಿವೇಕಾನಂದ ಸ್ವಲ್ಪ ಹೆದರ್ತಾರೆ. ಏನಾದರೂ ನಾನು ಮಾತನ್ನು ಮುರಿದೆ ಅಂತಂದರೆ ಏನೆಲ್ಲ ಆಗಬಹುದು ಅಂತೇಳಿ ಪ್ರಾರಂಭಿಕ ಹಂತದಲ್ಲಿ. ಆಮೇಲಿಂದ ಅವರು ನಿರ್ಧಾರವನ್ನು ಮಾಡಿ, ದೃಢವಾದ ನಿರ್ಧಾರವನ್ನು ಮಾಡಿ ಆ ಅಗ್ರಿಮೆಂಟನ್ನು ಮುರಿತಾರೆ. ಇನ್ಮೇಲೆ ನಾನು ಯಾವುದೇ ದುಡ್ಡನ್ನು ತೆಗೆದುಕೊಳ್ಳೋದಿಲ್ಲ, ಯಾವುದೇ ಚೀಟಿಯನ್ನಾಗಲಿ ಯಾವುದೇ ಟಿಕೆಟನ್ನು ಮಾಡೋದು ಬೇಡ, ಅವ್ರು ಬಂದೇ ಕರೆದ್ರೆ ನಾನಲ್ಲಿ ಭಾಷಣದಲ್ಲಿ ಮಾಡ್ತೀನಿ, ಭಗವಂತನ ಇಚ್ಛೆ ಇದ್ದಂತಾಗಲಿ ಅಂತೇಳಿ. ಆದರೆ ಇಷ್ಟೊತ್ತಿಗೆ ಆಗಲೇ 1 ವರ್ಷ ಸ್ವಾಮಿ ವಿವೇಕಾನಂದ ಹಣ್ಣಗಾಯಿ ನೀರ್ಗಾಯಿ ಮಾಡಿರ್ತಾರೆ ಈ ಲೆಕ್ಚರ್ ಬ್ಯೂರೋ ಸಂಸ್ಥೆಯವರು. ಅದು ಸಾಲದು ಅಂತ ಸ್ವಾಮಿ ವಿವೇಕಾನಂದ ಎಷ್ಟು ಫೇಮಸ್ ಆಗಿರ್ತಾರೆ ಅಂದರೆ, ಸ್ವಾಮಿ ವಿವೇಕಾನಂದ ಒಂದು ಉಪನ್ಯಾಸ ಇದೆ ಅಂತ ಒಂದು ಪತ್ರಿಕೆಯಲ್ಲಿ ಬಂತು ಅಂದರೆ ಸಾಕು, ಅಲ್ಲಿ 100, 500, 600, 800 ಜನದ ಒಂದು ದೊಡ್ಡ ಹಾಲ್ ಇದೆ ಅಂತ ಅಂದರೆ ಅಲ್ಲಿ ಪ್ರತಿ ಬಾರಿಯೂ ಕೂಡ ತುಂಬ ಜನ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಮುಂಚೆನೇ ಬಂದು ಕೂತಿರ್ತಿದ್ರು. ಪ್ರತಿ ಬಾರಿಯೂ ಕೂಡ ಹಲವಾರು ಜನ ನಿಂತ್ಕೊಂಡು ಹೋಗ್ತಾ ಇದ್ರು. ಅಷ್ಟು ಸಾಲದು ಅಂತ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗದೆ ಇರದೆ ಹೊರಗಡೆ, ಹಾಲಿನ ಹೊರಗಡೆ ಇಲ್ಲ ಕಿಟಕಿಗಳ ಹತ್ರ, ಬಾಗಿಲುಗಳ ಹತ್ರ ಎಲ್ಲೆಲ್ಲೋ ಸಿಕ್ಕಿದ ಕಡೆ ನಿಂತ್ಕೊಂಡು ಆ ಕಿಟಕಿ ಹತ್ರ ಕುತ್ಕೊಂಡು ಸ್ವಾಮಿ ವಿವೇಕಾನಂದ ಭಾಷಣ ಕೇಳ್ಕೊಂಡು ಹೋಗ್ತಾ ಇದ್ರು. ಅಷ್ಟು ಫೇಮಸ್ ಆಗಿದ್ರು ಸ್ವಾಮಿ ವಿವೇಕಾನಂದರು. ಇದು ಒಂದು ಕಡೆ ಆದರೆ ಇವರಿಷ್ಟು ಫೇಮಸ್ ಆಗಿದ್ದರಿಂದ ನಮ್ಮ ಸ್ನೇಹಿತರೆಲ್ಲ ಫೇಮಸ್ ಆದಾಗ ನಮಗೆ ಹೆಂಗೆ ಹೊಟ್ಟೆ ಉರಿ ಬರುತ್ತೋ ಅದೇ ರೀತಿ ಇವ್ರು ಫೇಮಸ್ ಆಗಿದ್ದರಿಂದ ಹಲವಾರು ಪಾದ್ರಿಗಳಿಗೆ ಹೊಟ್ಟೆ ಉರಿ ಬರುತ್ತೆ. ಯಾಕಪ್ಪ ಅಂದರೆ ಆಗಿನ ಕಾಲದಲ್ಲೇ 8ರಿಂದ 10, 14, 16 ಲಕ್ಷ ಡಾಲರ್ಗಳು ಅಮೇರಿಕನ್ ಚರ್ಚ್ಗೆ ಬರುವಂಥ ವರಮಾನ ಕಡಿಮೆ ಆಯಿತು ಸ್ವಾಮಿ ವಿವೇಕಾನಂದರ ಉಪನ್ಯಾಸದಿಂದ. ಸ್ವಾಮಿ ವಿವೇಕಾನಂದ ಯಾವತ್ತೂ ಚರ್ಚ್ಗೆ ನೀವು ವರಮಾನವನ್ನು ಕೊಡಬೇಡಿ ಅಂತನೋ, ಚರ್ಚ್ಗೆ ನೀವು ಕೊಡುವಂಥ ಹಣವನ್ನು ತಿಂಗಳಿಗೋ ಇಲ್ಲ ವರ್ಷಕ್ಕೆ ಕೊಡುವಂತ ಕೊಡಬೇಡಿ ಅಂತನೋ, ನೀವು ಚರ್ಚ್ಗೆ ಹೋಗಬೇಡಿ ಅಂತನೋ ಯಾವತ್ತೂ ಸ್ವಾಮಿ ವಿವೇಕಾನಂದರು ಮಾತಾಡಲಿಲ್ಲ. ಅದೇ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳ್ತಾ ಅಂತ ಸ್ವಾಮಿ ವಿವೇಕಾನಂದ ಪ್ರಭಾವ ಈ ಕ್ರೈಸ್ತರ ಮೇಲೆ, ಪಾಶ್ಚಾತ್ಯರ ಮೇಲೆ ಎಷ್ಟಾಗಿತ್ತಪ್ಪ ಅಂದರೆ ಹಲವಾರು ಜನ ಚರ್ಚ್ಗೆ ಹೋಗೋದು ನಿಲ್ಲಿಸಿದ್ರು, ಸ್ವಾಮಿ ವಿವೇಕಾನಂದ ಬರೋದನ್ನ ಪ್ರಾರಂಭ ಮಾಡಿದ್ರು. ಅದು ಸಾಲದು ಅಂತ ಏನು ಕ್ರೈಸ್ತರು ಯಾವ ರೀತಿ ತಪ್ಪು ಭಾವನೆಗಳನ್ನು ಅಪಪ್ರಚಾರವನ್ನು ಮಾಡಿದ್ರು ಅಂತ ಸ್ವಾಮಿ ವಿವೇಕಾನಂದನ ಕಂಡಾಗ, ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿದಾಗ ಅವ್ರಿಗೆ ಅರ್ಥ ಆಗಿತ್ತು. ಸಾಮಾನ್ಯ ಜನರಾಕೆ ಒಬ್ಬ ಕ್ರೈಸ್ತ ಪಾದ್ರಿಯೇ, ಪಾಶ್ಚಾತ್ಯದ ಕ್ರೈಸ್ತ ಪಾದ್ರಿಯೇ ಒಬ್ಬನು ಹೇಳ್ತಾನೆ ಸ್ವಾಮಿ ವಿವೇಕಾನಂದನ ಕಂಡು ಸ್ವಾಮಿ ವಿವೇಕಾನಂದ ಒಂದೇ ಒಂದು ಭಾಷಣ ಕೇಳಿದ ಮೇಲೆ, ಇಲ್ಲಿವರೆಗೂ ಭಾರತಕ್ಕೆ ಹೋದಂಥ ಕ್ರೈಸ್ತ ಪಾದ್ರಿಗಳು ಏನೆಲ್ಲ ಹೇಳಿದ್ರಲ್ಲ ಇದೆಲ್ಲ ಬರೇ ಸುಳ್ಳು ಬೋಗಸ್ ಅಂತ ನನಗೆ ಇವತ್ತು ಅರ್ಥ ಆಗ್ತದೆ. ಯಾಕೆ ಸ್ವಾಮಿ ವಿವೇಕಾನಂದ ಒಬ್ಬರು ನೋಡಿದ ತಕ್ಷಣ ನನಗೆ ಅರ್ಥ ಆಗ್ತದೆ ಭಾರತೀಯರು ಎಂಥವ್ರು ಇರಬಹುದು ಅಂತ. ಇವತ್ತಿನವರೆಗೂ ಭಾರತ ಒಂದು ಬಾರ್ಬ್ಯಾರಿಕ್ ನೇಷನ್, ನೊಮ್ಯಾಡಿಕ್ ಕಲ್ಚರ್, ಕ್ಯಾನಿಬಾಲ್ಸ್ ಅಂತ ನಾನು ಅನ್ಕೊಂಡಿದ್ದೆ, ಅತ್ಯಂತ ಕೀಳು ಜನರು ಅಂತ ಅನ್ಕೊಂಡಿದ್ದೆ. ನಾವು ಹೋಗಿ ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿನ ಕೊಟ್ಟು ಅವರನ್ನು ಮೇಲೆ ಕೆತ್ತಬೇಕು ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ನನಗೆ ಅರ್ಥ ಆಗ್ತಿದೆ, ಬದಲಾಗಿ ನಾನು ಹೋಗಿ ಅವ್ರಿಗೆ ಪಾಠ ಹೇಳೋದಲ್ಲ, ನಾವು ಹೋಗಿ ಅವರಿಗೆ ಪಾಠ ಹೇಳೋದಲ್ಲ, ಬೋಧನೆ ಮಾಡೋದಲ್ಲ, ಬದಲಾಗಿ ನಾವು ಅವರ ಕೆಳಗೆ, ಅವರ ಪದತಲದಲ್ಲಿ ಕೂತ್ಕೊಂಡು ನಾವು ಪಾಠಗಳನ್ನು ಕಲಿಬೇಕು, ಧರ್ಮ ಅಧ್ಯಾತ್ಮದ ಕೆಲವು ಪುಟಗಳನ್ನು ತಿಳ್ಕೊಳ್ಬೇಕು ಅಂತ ಒಬ್ಬ ಕ್ರೈಸ್ತ ಪಾದ್ರಿ ಸ್ವಾಮಿ ವಿವೇಕಾನಂದರ ಕಂಡು ಸ್ವಾಮಿ ವಿವೇಕಾನಂದರ ಒಂದೇ ಒಂದು ಭಾಷಣ ಕೇಳಿದ ಮೇಲೆ ಅವನ ಉತ್ತರವನ್ನು ಕೊಡ್ತಾನೆ. ಬಿಕಾಸ್ ಹಿ ವಾಸ್ ಓಪನ್ ಮೈಂಡೆಡ್ ಕ್ರಿಶ್ಚಿಯನ್ ಪ್ಯಾಸ್ಟರ್ ಆರ್ ಕ್ರಿಶ್ಚಿಯನ್ ಬಿಷಪ್. ಅಂದರೆ ಒಬ್ಬ ಕ್ರೈಸ್ತ ಪಾದ್ರಿಗೆ ಆ ರೀತಿಯಾದ ಪ್ರಭಾವ ಆಗಿತ್ತು ಅಂದರೆ ಇನ್ನು ಜನಸಾಮಾನ್ಯರಿಗೆ ಎಂತಹ ಪ್ರಭಾವ ಬೀರಿತ್ತು. ಸೊ ಹಾಗಾಗಿ ಲಕ್ಷಾಂತರ ಡಾಲರು ಚರ್ಚ್ಗೆ ಬರೋದು ಕಡಿಮೆ ಆಗಿತ್ತು ವರಮಾನ. ಹಾಗಾಗಿ ಸುಮ್ಮನೆ ಆಗಲಿಲ್ಲ. ಮೊದಲೇ ಅವ್ರದ್ದು ಆರ್ಗನೈಸ್ಡ್ ರಿಲಿಜನ್ನು ಅವರೆಲ್ಲ ಸೇರಿಕೊಂಡು ಸ್ವಾಮಿ ವಿವೇಕಾನಂದರಿಗೆ ಅಪಪ್ರಚಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ನಾವೇನು ಹೇಳ್ತೀವಲ್ಲ, ಸ್ವಾಮಿ ವಿವೇಕಾನಂದರು ಪ್ರಪ್ರಥಮವಾಗಿ ಅವರು ಸನ್ಯಾಸಿಗಳೇ ಅಲ್ಲ, ಅವರು ಬ್ರಾಹ್ಮಣರಲ್ಲ, ಕಾಯಸ್ಥರು. ವಿವೇಕಾನಂದರು ಅಂದರೆ ಭಾರತದಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅವರೇನೋ ಮಾಂಸವನ್ನು ತಿಂತಾ ಇದ್ರಂತೆ, ಅದು ತಿಂತಿದ್ರಂತೆ, ಇದು ತಿಂತಿದ್ರಂತೆ, ಏನೇನು ಇವತ್ತೆಲ್ಲ ತುಂಬ ವಿಚಾರವಾದಿಗಳು ಅಂತ ಅನ್ನಿಸ್ಕೊಂಡವರು, ಬುದ್ಧಿವಂತರು ಅಂತ ಅನ್ನಿಸ್ಕೊಂಡವರು ಸ್ವಾಮಿ ವಿವೇಕಾನಂದ ಮೇಲೆಲ್ಲ ಹೇಳ್ತಾರಲ್ಲ, ಅವ್ರು ಪಾಶ್ಚಾತ್ಯ ರಾಷ್ಟ್ರದಲ್ಲಿ ನಾನ್ ವೆಜ್ ತಿಂತಿದ್ರಂತೆ, ಸಿಗರೇಟ್ ಸೇಗ್ತಾ ಇದ್ರಂತೆ, ಹುಕ್ಕಾ ಸೇಗ್ತಾ ಇದ್ರಂತೆ, ಅವರು ಸ್ತ್ರೀಯರ ಜೊತೆ ಎಲ್ಲ ಒಡನಾಡ್ತಾ ಇದ್ರಂತೆ, ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡಿದ್ರಂತೆ, ಅವರು ನಾವು ಸನ್ಯಾಸಿ ಅಂತ ಹೆಂಗೆ ಸ್ವೀಕಾರ ಮಾಡೋದು ಅಂತ ತುಂಬ ಬುದ್ಧಿವಂತರು ಅಂತ ಅನಿಸ್ಕೊಂಡು ನಮ್ಮಲ್ಲಿ ಮಾತಾಡ್ತಿರ್ತಾರಲ್ಲ. ಇದು ಇವತ್ತಿನ ದಿವಸದಲ್ಲಿ ಏನಲ್ಲ, ಪಾಶ್ಚಾತ್ಯ ಸ್ವಾಮಿ ವಿವೇಕಾನಂದ ಇದ್ದಾಗಲಿಂದನೇ ಈ ಸಮಸ್ಯೆ ಪ್ರಾರಂಭ ಆಗಿತ್ತು. ಈ ರೀತಿಯ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಹಲವಾರು ತುಂಬ ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರವನ್ನು ರೂಪಿಸಿ ವೃತ್ತಪತ್ರಗಳು, ನ್ಯೂಸ್ ಪೇಪರ್ಗಳು ಸ್ವಾಮಿ ವಿವೇಕಾನಂದ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವ್ರ ಮೇಲೆ ನ್ಯೂಸ್ಗಳನ್ನು ಹರಡ್ತಾರೆ, ಪ್ರಚಾರವನ್ನು ಮಾಡ್ತಾರೆ. ಅದು ಸಾಲದು ಅಂತ ಇಂಡಿಯನ್ ಕ್ರಿಶ್ಚಿಯನ್ಸ್ಗೆ ಅವರು ಪತ್ರಗಳನ್ನು ಬರೆದು ಈ ಮ್ಯಾಟರ್ನ ನಿಮ್ಮ ಪತ್ರಿಕೆಗಳಲ್ಲಿ
ಪಬ್ಲಿಷ್ ಮಾಡಿಸಿ ನೋಡಿ ಭಾರತದಲ್ಲೇ ಈ ರೀತಿ ಅಂತ ನ್ಯೂಸ್ಗಳು ಸ್ವಾಮಿ ವಿವೇಕಾನಂದರ ಮೇಲಿದೆ, ಇನ್ನು ನಾವು ಹೇಳ್ತಿರೋದಲ್ಲ ಅಂತದನ್ನ ಅದಕ್ಕೆ ಇನ್ನೊಂದು ಸ್ವಲ್ಪ ಒತ್ತನ್ನು ಕೊಡಬೇಕು ಅಂತ ತುಂಬ ವ್ಯವಸ್ಥಿತವಾಗಿ ರೂಪಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ಕೇಳಿದಾಗ ಪ್ರಾರಂಭಿಕ ಹಂತದಲ್ಲಿ ಕೆಲವು ಸಮಯ ಸ್ವಾಮಿ ವಿವೇಕಾನಂದಕ್ಕೆ ಬೇಜಾರಾಗುತ್ತೆ, ನೋವಾಗುತ್ತೆ, ಯಾಕೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ಭಗವಂತನ ಇಚ್ಛೆ ಇದ್ದಂತಾಗಲಿ, ಎಷ್ಟೇ ಆಗಲಿ ನಾವು ಶಿವನಿಗೆ ಆಲಾಹಲ ಕುಡಿಸಿದವ್ರು ತಾನೆ. ಇನ್ನು ಮತ್ತೆ ಶಿವನೇ ಆಲಾಹಲ ಅಂತ ಭಯಂಕರವಾದ ವಿಷವನ್ನು ಕುಡಿದಾನಂದ್ರೆ ಅರ್ಥ ಏನಪ್ಪ ಅಂದರೆ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅಂತೇಳಿ ಆ ಎಲ್ಲ ವಿಷವನ್ನು ನಾನು ಸ್ವೀಕರಿಸಬೇಕು ಅಂತೇಳಿ ಸುಮ್ಮನೆ ಸ್ವೀಕರಿಸ್ತಾರೆ. ಇದೆಲ್ಲ ಸ್ವಾಮಿ ವಿವೇಕಾನಂದ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅಂತ ಹೇಳಿ ನಿಮಗೆ ಒಂದು ಪ್ರಾಯಶಃ ಒಂದು ಪಕ್ಷಿ ನೋಟವನ್ನು ನಾನು ನಿಮಗೆ ಕೊಟ್ಟೆ. ಇದೇ ಸಮಯದಲ್ಲಿ ಹಲವಾರು ಉಪನ್ಯಾಸಗಳು ಕೊಟ್ಟು ಸ್ವಾಮಿ ವಿವೇಕಾನಂದ ಒಂದು ಕಡೆ ಯೋಚನೆ ಮಾಡ್ತಾರೆ, ಹಲವಾರು ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ, 100 ಜನ ನನಗೆ ಶಿಷ್ಯಂದ್ರಾಗಿದ್ದರೆ. ನಮಗೆ ಸಿಕ್ಕಿರುವ ಅಂಕಿಅಂಶಗಳ ಪ್ರಕಾರ 2,000 ಯಾವುದೋ ಪುಸ್ತಕದಲ್ಲ, ಒಂದು ಪತ್ರಿಕೆ ಲೇಖನದಲ್ಲ ನಾನು ಓದಿದ್ದೆ. ಆಗಿನ ಸಮಯದಲ್ಲೇ 2,000 ಜನಕ್ಕೆ ಸ್ವಾಮಿ ವಿವೇಕಾನಂದರು ಮಂತ್ರ ದೀಕ್ಷೆಯನ್ನು ಕೊಡ್ತಾವೆ. ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸಿ, ಇಷ್ಟೆಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಅವ್ರ ಬಗ್ಗೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗುವಂಥ ಹಲವಾರು ಪತ್ರಿಕೆಗಳಲ್ಲಿ ಹೇಳಿಕೆಗಳಿದ್ರೂ ಕೂಡ ಪಾಶ್ಚಾತ್ಯರು ವೇದಾಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹಿಂದೂ ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಮ್ಮ ಭಾರತೀಯರಿಗೆ ನಮಗೆ ವೇದಾಂತ ಅಂದ್ರೆ ಏನು ಅಂತ ಈಗಲೂ ಕೂಡ ಗೊತ್ತಿಲ್ಲ ಹಲವಾರು ಜನರಿಗೆ. ಅಂಥ ಆಗಿನ ಸಮಯದಲ್ಲೇ ಇಂಥ ವೇದಾಂತದ ಬಗ್ಗೆ ಹೇಳಿದಂಥ ಸ್ವಾಮಿ ವಿವೇಕಾನಂದ ಅನುಯಾಯಿಗಳಿಗೆ 2,000 ಜನ ಸ್ವಾಮಿ ವಿವೇಕಾನಂದರ ಅನುಯಾಯಿಗಳಾಗಿ ಮಂತ್ರ ದೀಕ್ಷೆಯನ್ನು ಪಡ್ಕೊಂಡಿದ್ದು ಅಂದರೆ ಸ್ವಾಮಿ ವಿವೇಕಾನಂದರ ಛಾಪು ಹೇಗಿತ್ತು, ಸ್ವಾಮಿ ವಿವೇಕಾನಂದರ ಎಫೆಕ್ಟ್ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ಸ್ವಾಮಿ ವಿವೇಕಾನಂದಗೊಂದು ಆಲೋಚನೆ ಬರುತ್ತೆ, ನಾನೀಗೆಲ್ಲ ಪಬ್ಲಿಕ್ ಲೆಕ್ಚರ್ಸ್ನ ಕೊಟ್ಟು ಸಾಕಷ್ಟು ವೇದಾಂತದ ಪ್ರಚಾರವನ್ನು ಮಾಡಿದ್ದೇನೆ, ನನ್ನ ಭಾರತದ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳನ್ನು, ತಪ್ಪು ಗ್ರಹಿಕೆಗಳನ್ನು ನಾನು ನಿರ್ಮೂಲನೆ ಮಾಡಿದ್ದೇನೆ, ನನ್ನ ದೇಶ, ನನ್ನ ಧರ್ಮದ ಬಗ್ಗೆ ಸಾಕಷ್ಟು ಸರಿಯಾದ ಕಲ್ಪನೆಗಳನ್ನು ಮೂಡಿಸಿದ್ದೇನೆ. ಈಗ ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿ ನಿಜವಾದ ಸಾಧಕರಿಗೆ, ಸೆಲೆಕ್ಟೆಡ್ ಪೀಪಲ್ಗೆ, ಅಂದರೆ ಹೂ ಆರ್ ಸೀರಿಯಸ್ ಇನ್ ದ ಸ್ಪಿರಿಚುವಲ್ ಲೈಫ್, ಹೂ ಆರ್ ಸೀರಿಯಸ್ ಇನ್ ದ ಸ್ಪಿರಿಚುವಲ್ ಪರ್ಸೂಟ್, ಆಧ್ಯಾತ್ಮಿಕ ಜೀವನವನ್ನು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನಾವು ಜೀವನವನ್ನು ಮಾಡಬೇಕು ಅಂತ ಯಾರು ಅಂದ್ಕೊಂಡಿರ್ತಾರೋ ಅಂಥ ಆಧ್ಯಾತ್ಮಿಕ ಸಾಧಕರಿಗೆ, ಆಧ್ಯಾತ್ಮಿಕ ಪಿಪಾಸುಗಳಿಗೆ ನಾನು ಸ್ವಲ್ಪ ಏನಾದರೂ ಸಹಾಯವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ 1000 ಐಲ್ಯಾಂಡ್ ಪಾರ್ಕ್ ಅಂತೇಳಿ ಸಹಸ ಉದ್ಯಾನವನ ಅಂತ ನಾವೇನು ಹೇಳ್ತೀವಲ್ಲ ಇವತ್ತು, ಪ್ರಾಯಶಃ ಸೆಂಟ್ ಲಾರೆನ್ಸ್ ರಿವರ್ ಹತ್ರ ಬರ್ತದೆ ಅದು. ಆ ಸೆಂಟ್ ಲಾರೆನ್ಸ್ ರಿವರ್ ಹತ್ರ ಬರೋ 1000 ಐಲ್ಯಾಂಡ್ ಪಾರ್ಕಲ್ಲಿ ಒಬ್ಬ ಭಕ್ತೆಯ ಒಂದು ಕಾಟೇಜ್ಗೆ ಹೋಗಿ ಸ್ವಾಮಿ ವಿವೇಕಾನಂದರು ಉಳ್ಕೊಳ್ತಾರೆ. ಇಲ್ಲಿಂದ ಮಧ್ಯದಲ್ಲಿ ನಮ್ಗೆ ಕಾಣುತ್ತೆ, ಬಟ್ ಇಲ್ಲಿಂದ ನಮಗೆ ಪ್ರಾರಂಭ ಆಗುತ್ತೆ. ಅಂಥ ಸಮಯದಲ್ಲಿ ಈ ಉಪನ್ಯಾಸಗಳ ಪ್ರಭಾವ ಹೇಗಿತ್ತು ಅನ್ನೋದಕ್ಕೆ ಸ್ವಾಮಿ ಕೃಪಾನಂದ ಅಂತ, ಸ್ವಾಮಿ ವಿವೇಕಾನಂದ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡಂಥ ಒಬ್ಬ ಪಾಶ್ಚಾತ್ಯ ವ್ಯಕ್ತಿ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಮಾತಾಡ್ತಿದ್ದಾಗ ನಾವೆಲ್ಲ ಆಧ್ಯಾತ್ಮಿಕ ಹಲವಾರು ಸಾಧನೆಗಳನ್ನು ವರ್ಷಗಟ್ಟಲೆ ಸಾಧನೆ ಮಾಡಿ ತಪಸ್ಸು ಮಾಡಿದಾಗ ಕುಂಡಲಿನಿ ಶಕ್ತಿ ಸ್ವಲ್ಪ ಜಾಗೃತ ಆಗಬಹುದು ಏನೋ, ಯಾಕಂದ್ರೆ ನಾವು ಅಷ್ಟು ಕೆಳಗಡೆ ಇರ್ತೀವಿ. ಸ್ವಾಮಿ ವಿವೇಕಾನಂದರ ಬರೇ ಮಾತುಗಳನ್ನು ಕೇಳಿದಂಥ ಪಾಶ್ಚಾತ್ಯ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಸನ್ಯಾಸವನ್ನು ಪಡೆದಂಥ ಸ್ವಾಮಿ ಕೃಪಾನಂದರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ನಾವು ಕೇಳ್ತಾ ಇದ್ದಂಥ ಸಮಯದಲ್ಲಿ ಯಾಕೆ ಜನ ಅಷ್ಟು ಹೋಗ್ತಾ ಇದ್ರಪ್ಪ ಅಂದರೆ ಬರೀ ಅವರ ಮೇಧಾಶಕ್ತಿಯಿಂದ ಅಲ್ಲ, ಬದಲಾಗಿ ಅವ್ರ ಮಾತುಗಳು ಕೇಳ್ತಾ ಇದ್ದಂಥ ಸಮಯದಲ್ಲಿ ನಮಗೆ ವಿದ್ಯುತ್ ಶಕ್ತಿ ಸಂಚಾರ ಆದಂತ ಆಗ್ತಾ ಇತ್ತು, ನಮ್ಮ ಕುಂಡಲಿನಿ ಶಕ್ತಿ ಜಾಗೃತವಾದಂತೆ ನಮಗೆ ಕಾಣ್ತಾ ಇತ್ತು, ಉನ್ನತವಾದ ಆಲೋಚನೆಗಳು, ಉನ್ನತವಾದಂಥ ಅನುಭವಗಳು ನಮಗೆ ಆಗ್ತಾ ಇತ್ತು. ಹಾಗಾಗಿ ನಾವು ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ಕೇಳಲಿಕ್ಕೆ ಹೋಗ್ತಾ ಇದ್ವಿ. ಅಂದರೆ ಸ್ವಾಮಿ ವಿವೇಕಾನಂದರು ಟ್ಯಾಂಜಿಬಲಿ ಸ್ಪಿರಿಚುಯಾಲಿಟಿಯನ್ನೇ, ಆಧ್ಯಾತ್ಮಿಕತೆಯನ್ನು ಜನಸಾಮಾನ್ಯರಿಗೂ ಕೂಡ ಪಾಶ್ಚಾತ್ಯರಿಗೂ ಕೂಡ ಹೇಗೆ ಕೊಟ್ಟಿದ್ರು ಅಂತೇಳಿ ನಮಗಿಲ್ಲೊಂದು ಬರ್ಡ್ ಐ ವ್ಯೂ ಅಂತ ನಾನು ಹೇಳ್ತೀನಿ, ಇಂಗ್ಲೀಷಲ್ಲಿ ಹೇಳ್ಬೋದಲ್ಲ, ಆ ರೀತಿ ನಮ್ಗೆ ಸಿಗುತ್ತೆ. ಪಾಶ್ಚಾತ್ಯ ಜನರ ಕುಂಡಲಿ ಶಕ್ತಿಯನ್ನು ಜಾಗೃತ ಮಾಡಬೇಕಂದ್ರೆ ಈ ಸ್ವಾಮಿ ವಿವೇಕಾನಂದರು ಎಂಥ ಆಧ್ಯಾತ್ಮಿಕತೆಯ ಮೇರು ಕೃತಿಯಾಗಿದ್ರು. ಮುಂದೆ ಸಿಸ್ಟರ್ ದೇವಮಾತಾ ಹೇಳ್ತಾಳೆ, ಐ ಆಮ್ ಎ ವಾಯ್ಸ್ ವಿತೌಟ್ ಫಾರ್ಮ್ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಈ ಮಾತೆಲ್ಲ ನಮ್ಗೆ ಗೊತ್ತಿರುತ್ತೆ. ಇದಕ್ಕೆ ಒಂದು ನಿದರ್ಶನ ಅಂತೆ ಸಿಸ್ಟರ್ ದೇವಮಾತಾ ಒಂದು ಕಡೆ ಹೇಳ್ತಾಳೆ, ಏನಪ್ಪ ಅಂದರೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳ್ತಾ ಇದ್ದಾಗ ನಮಗೆ ಶಾಂತ ಭಾವನೆ ಹೋಗಿ ಅನಂತದ ಭಾವನೆ ನಮಗೆ ಬರ್ತಾ ಇತ್ತು. ಶಾಂತ ಅಂದರೆ ಲಿಮಿಟೆಡ್, ಅನ್ಲಿಮಿಟೆಡ್, ಇನ್ಫಿನಿಟಿ ಅಂತ ಅಂದರೆ ಇದು ಅನಂತ. ಸೊ ದ ಆತ್ಮ ಅಂದ್ರೆ ಏನಪ್ಪ, ಆ ಬ್ರಹ್ಮನ್, ಬೃಹತಿ ಇತಿ ಬ್ರಹ್ಮನ್ ಅಂದರೆ ಅತ್ಯಂತ ವಿಶಾಲವಾದದ್ದು ಇನ್ಫಿನಿಟಿ, ದ ಥಿಯರಿ ಆಫ್ ಇನ್ಫಿನಿಟಿ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಅದ್ಭುತವಾದ ಎಕ್ಸಾಂಪಲ್ ಈ ಬ್ರಹ್ಮನ್. ಆ ಬ್ರಹ್ಮನ್ ಅನುಭವ ಆಗ್ತಿತ್ತು ಅಂದ್ರೆ ಅರ್ಥ ಏನಪ್ಪ ಅಂದರೆ ನಮಗೆ ಅನಂತದ ಅನುಭವ ಉಂಟಾಗ್ತಾ ಇತ್ತು. ಆ ಸಮಯದಲ್ಲಿ ಉಪನ್ಯಾಸ ಕೇಳ್ತಾ ಇದ್ದಾಗ ಕಾಲ ದೇಶದ ಪರಿವೆ ನಮ್ಗೆ ಇರ್ತಾ ಇರಲಿಲ್ಲ. ಟೈಮ್ ಆಗ್ತಾ ಇದೆ, ಇಷ್ಟು ಟೈಮ್ ಆಯಿತು ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ. ನಾವು ಯಾವ ಜಾಗದಲ್ಲಿ ಇದ್ದೀವಿ, ನಾನು ಯಾವ ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ನನ್ನ ಅಕ್ಕಪಕ್ಕ ಯಾರು ಕೂತ್ಕೊಂಡಿದ್ದಾರೆ, ನಾನು ಯಾವ ಇವತ್ತು ಆಡಿಟೋರಿಯಮ್ಗೆ ಬಂದಿದ್ದೀನಿ, ಯಾವ ನಗರದಲ್ಲಿದೆ ಅಂತ ಯಾವ ಭಾವನೆಯೂ ಕೂಡ, ಆ ಸೆನ್ಸ್ ಕೂಡ ನಮ್ಗೆ ಇರ್ತಿರ್ಲಿಲ್ಲ. ಮತ್ತು ಅಕ್ಕಪಕ್ಕ ಜನ ಯಾರು ಕೂತ್ಕೊಂಡಿದ್ದಾರೆ ಅಂತ ನಮಗೆ ನಾವು ಮರ್ತೋಗಿರ್ತಿದ್ವಿ. ನಮಗೆ ಒಂದೇ ಒಂದು ಕೇಳಿಸ್ತಾ ಇರ್ತಿತ್ತು, ಸ್ವಾಮಿ ವಿವೇಕಾನಂದರ ಮಾತುಗಳು. ಸ್ವಾಮಿ ವಿವೇಕಾನಂದರ ಮಾತುಗಳು ಕೇಳ್ತಾ ಕೇಳ್ತಾ ಅನಂತದಲ್ಲಿ ನಾವು ಇದ್ದೀವಿ ಅಂತ ಅನಂತದ ಅನುಭವ ನಮ್ಗೆ ಉಂಟಾಗ್ತಾ ಇತ್ತು ಅಂತ ಸಿಸ್ಟರ್ ದೇವಮಾತಾ
ಒಬ್ಬ ಪಾಶ್ಚಾತ್ಯ ಮಹಿಳೆ ಮುಂದೆ ಅವಳ ಜೀವನವನ್ನು ಭಾರತದ ಉನ್ನತೀಕರಣಕ್ಕೆ ತ್ಯಾಗವನ್ನು ಮಾಡ್ತಾರೆ, ಸಮರ್ಪಣೆಯನ್ನು ಮಾಡ್ಕೊಳ್ತಾರೆ ಸಿಸ್ಟರ್ ದೇವಮಾತಾ. ಅವರು ಹೇಳ್ತಾರೆ. ಇದೇ ರೀತಿ ಸಿಸ್ಟರ್ ನಿವೇದಿತಾ, ಮಾರ್ಗರೆಟ್ ನೋಬಲ್ ಕೂಡ, ಅವರು ಕೂಡ ಹಲವಾರು ಅಧ್ಯಯನಗಳನ್ನು ಮಾಡಿ, ಹಲವಾರು ಕ್ರೈಸ್ತ ಪಾದ್ರಿಗಳ ಜೊತೆ ಚರ್ಚೆಗಳನ್ನು ಮಾಡಿ, ಹಲವಾರು ಚರ್ಚ್ಗಳಿಗೆ ಹೋಗಿ ಬಂದು ಜೀವನದ ಒಂದು ದಾರಿಯನ್ನು ಪಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದ ಸಮಯದಲ್ಲಿ ಒಬ್ಬ ಮಹಿಳೆ ಸ್ನೇಹಿತೆ ಹೇಳಿದಾಗ ಮಾರ್ಗರೆಟ್ ನೋಬಲ್ ಬಂದು ಸ್ವಾಮಿ ವಿವೇಕಾನಂದರ ಮಾತನ್ನು ಲಂಡನ್ನಲ್ಲಿ ಕೇಳ್ತಾಳೆ. ಲಂಡನ್ ಕೇಳಿದ ಒಂದೆರಡು ಉಪನ್ಯಾಸಗಳಲ್ಲಿ ಸ್ವಾಮಿ ವಿವೇಕಾನಂದರ ಜೀವನದಿಂದ, ಸ್ವಾಮಿ ವಿವೇಕಾನಂದ ವ್ಯಕ್ತಿಯಿಂದ ಪ್ರಭಾವಿತಳಾಗಿ ಈ ಯುವತಿ ಮಾರ್ಗರೆಟ್ ನೋಬಲ್ ಒಬ್ಬ ಯುವಕ ಸ್ವಾಮಿ ವಿವೇಕಾನಂದ ಹತ್ರ ಕೇಳ್ತಾಳೆ, ಸ್ವಾಮಿ, I've been influenced by your character, I've been influenced by your personality, I've been mesmerized by yours. Please tell me, how can I serve you? ಅಂತ ಹೇಳಿ ಸ್ಫುರದ್ರೂಪಿಯಾದ ಒಬ್ಬ ವಿದ್ಯಾವಂತ ಯುವತಿ ಅದೇ ರೀತಿ ಒಬ್ಬ ಸ್ಫುರದ್ರೂಪಿಯಾದ ಒಬ್ಬ ಯುವಕನ ಹತ್ರ ಬಂದು ಕೇಳ್ತಾ ಇದ್ದಾಳೆ, ನಾನು ನಿನ್ನಿಂದ ಆಕರ್ಷಿತಳಾಗಿದ್ದೇನೆ, ನಾನು ನಿನ್ನನ್ನು ಗುರುವಂತೆ ಸ್ವೀಕರಿಸ್ತೀನಿ, ಏನಂತ ಬೇಕಾದ್ರೆ ತೆಗೆದುಕೋ, ನಾನು ನಿನಗೇನಾದರೂ ಸೇವೆಯನ್ನು ಮಾಡಬೇಕು ಅಂತಿದ್ದೀನಿ, ಏನು ಮಾಡ್ಬೋದು ಹೇಳು ಅಂತ ಕೇಳಿದಾಗ ಇಮಿಡಿಯೇಟ್ಲಿ ತಕ್ಷಣವೇ ಸ್ವಾಮಿ ವಿವೇಕಾನಂದ ಒಂದು ನಿಮಿಷ ಒಂದು ಕ್ಷಣವೂ ಕೂಡ ಆಲೋಚನೆ ಮಾಡದೆ ಹೇಳ್ತಾರೆ, ಇಫ್ ಯು ವಾಂಟ್ ಟು ಸರ್ವ್ ಮೀ, ಸರ್ವ್ ಮೈ ಮದರ್ಲ್ಯಾಂಡ್, ಸರ್ವ್ ಮೈ ಇಂಡಿಯಾ, ದೆನ್ ಇಟ್ ವಿಲ್ ಬಿ ಸರ್ವಿಂಗ್ ಮೈ ಸರ್. ತಕ್ಷಣವೇ ಹೇಳ್ತಾರೆ, ನೀನೇನಾದರೂ ನನಗೆ ಸೇವೆ ಮಾಡಬೇಕು ಅಂತಿದ್ರೆ ನೀನು ನನ್ನ ಭಾರತ ದೇಶದ ಸೇವೆಯನ್ನು ಮಾಡು, ನನ್ನ ಭಾರತ ದೇಶಕ್ಕೆ ಬಂದು ಅಲ್ಲಿನ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡು, ಆವಾಗ ನೀನು ನನ್ನ ಸೇವೆ ಮಾಡಿದಂತೆ. ಅಂದರೆ ಅವರ ಮಾತು, ಅವನ ಆಲೋಚನೆಗಳು, ಸ್ವಾಮಿ ವಿವೇಕಾನಂದರ ಆಲೋಚನೆಗಳು ಹೇಗಿತ್ತು ಅಂತೇಳಿ. ಈ ಆ್ಯಲನ್ ವಾರ್ಡೋ ಅನ್ನುವಂಥ ಒಬ್ಬ ಮಹಿಳೆ, ಅವಳು ತುಂಬ ವಿದ್ಯಾವಂತೆ, ಸಾಕಷ್ಟು ಶಾಸ್ತ್ರಗಳನ್ನು ಓದಿರ್ತಾಳು. ಅವಳಿಗೆ ಒಂದೇ ಒಂದು ಡಿಫಿಷಿಯನ್ಸಿ ಇತ್ತು. ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಇದ್ರೂ ಕೂಡ ಪ್ರತಿಷ್ಠಿತ ವ್ಯಕ್ತಿಯನ್ನು ನೋಡೋದು, ಅವ್ರ ಜೊತೆ ತುಂಬ ಹತ್ತಿರದಲ್ಲಿ ಹೋಗೋದು, ಹತ್ತಿರ ಜನದಲ್ಲಿ ಹೋಗ್ಬಿಟ್ಟು ಅವರಲ್ಲಿ ಏನು ಡಿಫಿಷಿಯನ್ಸಿ ಇದೆ, ವೀಕ್ನೆಸ್ ಇದೆ ಅಂತ ಹುಡುಕೋದು. ಇದೊಂದು ಅವಳ ನೇಚರ್, ಸ್ವಭಾವ ಇತ್ತು. ಇವಳು ಅವರ ಮನೆಗೆ ಸ್ವಾಮಿ ವಿವೇಕಾನಂದನ ಕರ್ಕೊಂಡು ಹೋಗಿರ್ತಾಳೆ. ಸ್ವಾಮಿ ವಿವೇಕಾನಂದ ಅವ್ರ ಮನೇಲೆ ತಂಗಿರ್ತಾರೆ. ಹಲವಾರು ಉಪನ್ಯಾಸಗಳು ಸ್ವಾಮಿ ವಿವೇಕಾನಂದರು ಕೊಡ್ತಿರ್ತಾರೆ. ಅದೇ ಸಮಯದಲ್ಲಿ ಒಂದ್ಸರಿ ಅವರ ಮನೇಲಿ ಒಂದು ದೊಡ್ಡ ಕನ್ನಡಿ, ಅದು ಎಂಥ ಕನ್ನಡಿ, ಲೈಫ್ ಸೈಜ್ ಕನ್ನಡಿ, ನಾವೊಂದು ಪ್ರಾಶ 6 ಅಡಿ 7 ಅಡಿ ಇದ್ರೆ ಅದಕ್ಕಿಂತ ಇನ್ನೂ ದೊಡ್ಡ ಕನ್ನಡಿ, ಅಂತ ಒಂದು ದೊಡ್ಡ ಕನ್ನಡಿ, ಆ ದೊಡ್ಡ ಕನ್ನಡಿ ಮುಂದೆ ಸ್ವಾಮಿ ವಿವೇಕಾನಂದ ನಿಂತ್ಕೊಂಡು ನೋಡ್ಕೊಳ್ತಾ ಇರ್ತಾರೆ. ಪ್ರಾಯಶಃ ನಾವೊಂದು ಫಂಕ್ಷನ್ಗೆ ಹೋಗ್ಬೇಕು ಅಂದರೆ, ಇಲ್ಲ ಯಾವ್ದಾದ್ರು ಒಂದು ಬೆಳಗ್ಗೆ ರೂಮಿಂದ ಆಚೆ ಬರಬೇಕಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಕ್ರಾಫ್ಟ್ ಗಿಫ್ಟ್ ಎಲ್ಲ ಸರಿ ಮಾಡ್ಕೊಂಡು ಮಕ್ಕಳೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಅದು ಇನ್ನೂ ಆಶ್ಚರ್ಯ ಏನಪ್ಪ ಅಂದರೆ, ನಾನು ಎಷ್ಟೋ ಜನ ನೋಡ್ತಾ ಇರ್ತೀನಿ ಆಶ್ರಮಕ್ಕೆ ಬಂದಾಗ, ಆಶ್ರಮದಲ್ಲಿ ಬಂದ ಮೇಲೆ 2 ವೀಲರ್ಸ್ ಅಂತ ಹೇಳಿದ್ವಿ, ಹೆಲ್ಮೆಟ್ ಅಂತ ತೆಗೆದ್ಮೇಲೆ ಇಲ್ಲ ಆಶ್ರಮದಲ್ಲಿ ಏನಕ್ಕೆ ಬರ್ತಾರೆ ಅಂತಲೂ ಪ್ರಾಯಶಃ ಅವ್ರಿಗೆ ಸರಿ ಗೊತ್ತಿರಲ್ಲ ಅನ್ಸುತ್ತೆ. ಇಳಿದಿದ ತಕ್ಷಣ ಅವ್ರು ಹೆಲ್ಮೆಟ್ ಅಂತ ತೆಗೆದು ಇಟ್ಟಿದ ತಕ್ಷಣ ಅಲ್ಲೇ ಮೊಬೈಲಿಂದ, ಇವತ್ತು ಸ್ಕ್ರೀನ್ ಗಾರ್ಡ್ ಇದ್ರೆ ಮೊಬೈಲ್ ಸ್ಕ್ರೀನ್ ಗಾರ್ಡಲ್ಲಿ ಅವ್ರ ತಲೆಗಳ ಕ್ರಾಫ್ಟ್ ಎಲ್ಲ ಸರಿ ಮಾಡ್ಕೊಳ್ತಿರ್ತಾರೆ. ಆಶ್ರಮಕ್ಕೆ ಬಂದು ಇದೆಲ್ಲ ಮಾಡ್ಕೋಬೇಕಂತ ನನಗೆ ಎಷ್ಟೋ ಸರಿ ಅನ್ನಿಸ್ತಾ ಇರುತ್ತೆ ನಮ್ಮ ಯುವಕರನ್ನು ಕಂಡಾಗ. ಆ ರೀತಿ, ಯಾಕಂದರೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ದೇಹದ ಲೆವೆಲಲ್ಲಿ ಇರುತ್ತೆ. ವಿ ಹ್ಯಾವ್ ಗಾಟ್ ಬಾಡಿ ಕಾನ್ಷಿಯಸ್, ಸೋ ಮಚ್ ಬಾಡಿ ಕಾನ್ಷಿಯಸ್. ಪ್ರತಿ ಬಾರಿ ಕೂಡ ನಾನು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊ ಸ್ವಾಮಿ ವಿವೇಕಾನಂದರು ಕೂಡ ಆಡ್ತಿರ ಲೈಫ್ ಸೈಜ್ ಕನ್ನಡಿಯ ಮುಂದೆ ನಿಂತ್ಕೊಂಡಿರ್ತಾರೆ. ಆವಾಗ ಈ ವ್ಯಾಲ್ಡೋ ಯೋಚನೆ ಮಾಡ್ತಾಳೆ, ಆಹಾ, ಸ್ವಾಮಿ ವಿವೇಕಾನಂದರು ಸಿಕ್ಕಿಬಿದ್ರು. ಯಾಕೆ? ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅಯೇದಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಪರತಂತ ಚಾಂದೋಗ್ಯ ಉಪನಿಷತ್ ಮಾತಲ್ಲೇ ಹೇಳ್ತಾರಲ್ಲ, ನಾವೆಲ್ಲ ಆತ್ಮಸ್ವರೂಪರು, ನನಗೆ ದೇಹ ಮನಸ್ಸು ಬುದ್ಧಿ ಏನೂ ಇಲ್ಲ ಅಂತ ಆತ್ಮಸ್ವರೂಪರು ಅಂತ ಹೇಳ್ತಾರಲ್ಲ ನೋಡಿ, ಇವ್ರಿಗೆ ಕೂಡ ದೇಹ ಭಾವನೆ ಇದೆ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂಥೇಳಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಅವಳು ಆಲೋಚನೆ ಮಾಡ್ತಾ ಇರ್ತಾಳೆ. ಇವಳು ಹಿಂದೆ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದ ನೋಡೋದು ಕೂಡ ಗೊತ್ತಾಗಿಲ್ಲ ಸ್ವಾಮಿ ವಿವೇಕಾನಂದರಿಗೆ. ಹಿಂದೆ ತಿರುಗಿ ನೋಡಿದೆ ಕೂಡ, ಮಿಸ್ ವ್ಯಾಲ್ಡೋ, ಇಟ್ ಈಸ್ ನಾಟ್ ದಟ್ I am seeing in front of the mirror because I am not able to understand, I am not able to feel that I have a body, so I am seeing in the mirror and I am telling to my mind, so that, see that there is a body, that is your body, please feel that you have got a body, you have got a body. ನನಗೆ ದೇಹ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆಗ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ರಿಫ್ಲೆಕ್ಷನ್, ಪ್ರತಿಫಲವನ್ನು ತೋರಿಸ್ಬಿಟ್ಟು ಹೇಳ್ತಾ ಇದ್ದ ನನ್ನ ಮನಸ್ಸಿಗೆ, ನೋಡೋಲ್ಲ ಒಂದು ರೂಪ ಕಾಣಿಸ್ತಾ ಇಲ್ಲ, ಅದೇನು ಇನ್ನೂ ರೂಪ, ನಿನಗೊಂದು ದೇಹ ಇದೆ, ನಿನಗೊಂದು ದೇಹ ಇದೆ, ನಿನಗೊಂದು ದೇಹ ಇದೆ ಅಂತ ನಾನು ನನ್ನ ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದೀನಿ ತಾಯಿ, ಅದಕ್ಕೋಸ್ಕರ ಕನ್ನಡಿ ಮುಂದೆ ನಿಂತ್ಕೊಂಡಿರೋದು ಅಂತ. ನಾವು ಯಾವಾಗಲೂ ಕಷ್ಟಪಡ್ತೀವಿ ನಮ್ಮ ಮನಸ್ಸು ಸ್ವಲ್ಪ ಮೇಲೆತ್ಕೋಬೇಕು ಅಂತ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಕಷ್ಟಪಡ್ತಾ ಇದ್ರು, ಅವ್ರ ಮನಸ್ಸನ್ನು ಸ್ವಲ್ಪ ಕೆಳಗಿಳಿಸ್ಕೋಬೇಕು ಅಂತ. ಅಷ್ಟೇ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಅಷ್ಟೇ. ಯೋಚನೆ ಮಾಡಿ, ಸ್ವಾಮಿ ವಿವೇಕಾನಂದರ ಮನಸ್ಸು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅಂತ ನಾನು ನಿಮಗೊಂದು ಸಂಕ್ಷಿಪ್ತ ವರದಿಯನ್ನು ಕೊಟ್ಟೆ, ಸಂಕ್ಷಿಪ್ತ ಚಿತ್ರಣವನ್ನು ಕೊಟ್ಟೆ. ಅಂತಹ ಸಮಯದಲ್ಲೂ ಕೂಡ ಸ್ವಾಮಿ ವಿವೇಕಾನಂದರ ಮನಸ್ಸು ಹೇಗಿತ್ತು? ಸ್ವಾಮಿ ವಿವೇಕಾನಂದರ ಮನಸ್ಸು ಹೇಗಿತ್ತು ಅಂದರೆ, ಅವರ ಆತ್ಮದ ಚಿಂತನೆಯಲ್ಲಿದ್ದರು. ಇನ್ನಿದೆ 1000 ಐಲ್ಯಾಂಡ್ ಪಾರ್ಕ್ಗೆ ಹೋದಂಥ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು, ನೀವು ತಿಂಡಿಯನ್ನು ರೆಡಿ ಮಾಡ್ಕೊಳ್ತಾ ಇರಿ, ತಿಂಡಿ ರೆಡಿ ಆದಮೇಲೆ ಬಂದು ಕರೀರಿ, ನಾನು ಬರ್ತೀನಿ ಅಂತೇಳಿ ಯಾವುದೋ ಒಂದು ಗೀತಾ ಪುಸ್ತಕ ತೆಗೆದುಕೊಂಡು ಹೋಗಿ ಸ್ವಾಮಿ ವಿವೇಕಾನಂದರು ಮರದ ಕೆಳಗೆ ಕೂತಿರ್ತಾರೆ.
ಜೋಸೆಫಿನ್ ಮೆಕ್ಲಾಡ್ ತಿಂಡಿ ರೆಡಿ ಆಯಿತು ಅಂತೇಳಿ ಕರೀಲಿಕ್ಕೆ ಅಂತ ಹೋಗ್ತಾಳೆ. ಹೋಗಿ ನೋಡಿದ್ರೆ ಪುಸ್ತಕ ಬಿದ್ದೋಗಿದೆ, ಮೈಯೆಲ್ಲ ಬಟ್ಟೆ ಎಲ್ಲ ನೆಂದು ಹೋಗಿದೆ, ಸ್ವಾಮಿ ವಿವೇಕಾನಂದರು ಬಿದ್ದು ಬಿಟ್ಟಿದ್ದಾರೆ. ಹತ್ರ ಹೋಗಿ ನೋಡ್ತಾಳೆ, ಉಸಿರಾಟವಿಲ್ಲ. ಅವಳಿಗೆ ಸಡನ್ ಶಾಕ್, ರೂಡ್ ಶಾಕ್ ಅಂದರೆ ಸ್ವಾಮಿ ವಿವೇಕಾನಂದರು ಸತ್ತು ಹೋದರು. ಇಮ್ಮಿಡಿಯೇಟ್ ಆಗಿ ಹೋಗಿ ಅಲ್ಲಿದ್ದಂಥ ಕೆಲವು ಪಾಶ್ಚಾತ್ಯ ಸ್ನೇಹಿತರನ್ನಿರ್ತಾರೆ, ಸ್ವಾಮಿ ವಿವೇಕಾನಂದರು ಸತ್ತು ಹೋಗಿದ್ದಾರೆ, ಸ್ವಾಮಿ ವಿವೇಕಾನಂದರು ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ, ನಮ್ಮನ್ನು ಬಿಟ್ಟು ಹೊಟ್ಟೋಗಿದ್ದಾರೆ, ಅಗಲಿದ್ದಾರೆ ಅಂತ. ಇಮ್ಮಿಡಿಯೇಟ್ ಎಲ್ಲರೂ ಅವರವರ ಕೆಲಸಗಳನ್ನ ಅಲ್ಲೇ ಬಿಟ್ಟು ಓಡಿ ಬರ್ತಾರೆ. ಓಡಿ ಬಂದು ನೋಡಿದ್ರೆ ಅವ್ರ ಶರೀರದಲ್ಲಿ ಯಾವುದೇ ರೀತಿಯಾದ ಚಲನವಲನೆಲ್ಲ ಉಸಿರಾಟವೂ ಕಾಣಿಸ್ತಿಲ್ಲ. ಸರಿ, ಏನಾದರೂ ಮಾಡಿ ಅವ್ರನ್ನ ಶೇಕ್ ಮಾಡಬೇಕು ಇತ್ಯಾದಿ ಅಂತ ಅನ್ಕೊಳ್ಬೇಕು ಅಂತೆಲ್ಲ ಮುಟ್ಟೋ ಸಮಯದಲ್ಲಿ ಜೋಸೆಫಿನ್ ಮೆಕ್ಲಾಡ್ ಹೇಳ್ತಾಳೆ, ಇಲ್ಲ ಒಂದ್ಸರಿ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನನ್ನ ಗುರುಗಳು ಕೂಡ ಈ ಥರ ನಿರ್ವಿಕಲ್ಪ ಸಮಾಧಿಗೆ, ಭಾವ ಸಮಾಧಿಗೆ ಹೋಗ್ತಾ ಇದ್ರು ಅಂತ. ಪ್ರಾಯಶಃ ಇವರು ಕೂಡ ನಿರ್ವಿಕಲ್ಪ ಸಮಾಧಿಗೆ, ಭಾವ ಸಮಾಧಿಗೆ ಹೋಗಿದ್ದಾರೆ ಅಂತ ಕಾಣುತ್ತೆ ಪ್ರಾಯಶಃ. ಹಾಗಾಗಿ ನಾವು ಅವ್ರನ್ನ ಮುಟ್ಟೋದು ಬೇಡ ಅಂತ ಸಮಯದಲ್ಲಿ ಮುಟ್ಟಬಾರ್ದು ಅಂತ ಹೇಳಿದ್ದಾರೆ. ನಾವು ಇಲ್ಲೇ ಇದ್ಕೊಂಡು ಏನಾದರೂ ಮಂತ್ರಗಳನ್ನು ಇಲ್ಲ ದೇವ್ರ ಹೆಸರುಗಳನ್ನು ಹೇಳೋಣ ಅಂತೇಳಿ ದೇವ್ರ ಹೆಸರುಗಳನ್ನು ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಲವಾರು ನಿಮಿಷಗಳಾದಮೇಲೆ ನಿಧಾನವಾಗಿ ಸ್ವಾಮೀಜಿ ಪ್ರಕೃತಿಸ್ಥರಾಗ್ತಾರೆ. ಅಂದರೆ ಸ್ವಾಮಿ ವಿವೇಕಾನಂದರು ನಿರ್ವಿಕಲ್ಪ ಸಮಾಧಿಯ ಅನುಭವವನ್ನು ಹೊಂದಿದ್ರು. ಹಾಗಾಗಿ ಆ ಸಮಾಧಿಗೆ ಸಾಮಾನ್ಯವಾಗಿ ನಾವು ನೀವೇನಾದರೂ ಒಂದ್ಸರಿ ಹೋಗೋದೇ ಕಷ್ಟ. ಜೀವನದ ಆಧ್ಯಾತ್ಮಿಕ ಜೀವನದ ಅತ್ಯಂತ ಉನ್ನತ ಮಟ್ಟ ಅಲ್ಲಿಗೆ ಹೋದ್ವಿ ಅಂದರೆ ಆಧ್ಯಾತ್ಮಿಕ ಜೀವನದ ಗುರಿಯ ನಾವು ಸೇರಿದೀವಿ ಅಂತ ನಾವು ಹೋದ್ಮೇಲೆ ಸಾಮಾನ್ಯವಾಗಿ ನಾವು ಯಾರು ವಾಪಸ್ ಬರ್ಲಿಕ್ಕಾಗಲ್ಲ. ಇವರೆಲ್ಲ ಅವತಾರ ಪುರುಷ, ವಿಭೂತಿ ಪುರುಷ, ಆದ್ದರಿಂದ ಅವ್ರು ಬರ್ಲಿಕ್ಕೆ ಸಾಧ್ಯ. ಆದರೆ ಇಷ್ಟೆಲ್ಲ ಕಷ್ಟಗಳನ್ನು, ಇಷ್ಟೆಲ್ಲ ಅಪಮಾನಗಳನ್ನು, ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಂತ ಸ್ವಾಮಿ ವಿವೇಕಾನಂದರು